ಎಲ್ಲರಿಗೂ ನಮಸ್ಕಾರ. ನವ ಕರ್ನಾಟಕ ಪ್ರಕಾಶನ ಹೊರತರುತ್ತಿರುವಂತಹ ಹೊಸತು ಮಾಸಪತ್ರಿಕೆಯ ತಿಂಗಳ ಅಂಗಳ ಕಾರ್ಯಕ್ರಮಕ್ಕೆ ಫೇಸ್ಬುಕ್ ಲೈವ್ ನೋಡುತ್ತಿರುವಂತಹ ಎಲ್ಲಾ ವೀಕ್ಷಕರಿಗೆ ಮೊದಲನೇದಾಗಿ ನಾನು ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಇದು ನಮ್ಮ ಈ ಸೀರೀಸ್ ಅಲ್ಲಿ ಇದು ನಮ್ಮ ಎರಡನೆಯ ಕಾರ್ಯಕ್ರಮ. ಮೊದಲ ಕಾರ್ಯಕ್ರಮ ಹೋದ ತಿಂಗಳು ನಮ್ಮ ಶಿಕ್ಷಣ ತಜ್ಞರು, ನಮ್ಮ ಗುರುಗಳು ಹಾಗೂ ನಮ್ಮ ಹೊಸತು ಪತ್ರಿಕೆಯ ಸ್ಥಾಪಕ ಸಂಪಾದಕರಾದಂತಹ ಡಾಕ್ಟರ್ ಜಿ ರಾಮಕೃಷ್ಣರವರು ರಾಷ್ಟ್ರೀಯ ವಿದ್ಯಾಭ್ಯಾಸ ಪದ್ಧತಿ ಬಗ್ಗೆ ಸಂವಾದ ಕಾರ್ಯಕ್ರಮ ನಡೆಸಿದ್ರು. ಇದೇ ಸೀರೀಸ್ ಅಲ್ಲಿ ಈಗ ಎರಡನೇ ಕಾರ್ಯಕ್ರಮ ಶ್ರೀ ಕೆ ಎಸ್ ಪಾರ್ಥಸಾರಥಿ ಅವರ ಜೊತೆಗೆ ನಾನು ಮೊದಲನೇದಾಗಿ ಶ್ರೀ ಕೆ ಎಸ್ ಪಾರ್ಥಸಾರಥಿ ಅವರಿಗೆ ನಿಮ್ಮೆಲ್ಲರ ಪರವಾಗಿ ನಾನು ಅವರಿಗೆ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಶ್ರೀ ಕೆ ಎಸ್ ಪಾರ್ಥಸಾರಥಿ ಅವರ ಬಗ್ಗೆ ಹೊಸತು ವೀಕ್ಷಕರಿಗೆ, ಹೊಸತು ಬಳಗದವರಿಗೆ ಏನು ಅವರು ಹೊಸಬರಲ್ಲ. ಅವರು BSNL ಅಲ್ಲಿ ಒಂದು ಉನ್ನತ ಹುದ್ದೆಯಿಂದ ನಿವೃತ್ತಿ ಹೊಂದು ಈಗ ರಾಜಕೀಯ ಕ್ಷೇತ್ರದಲ್ಲಿ, ಸಾಮಾಜಿಕ ಕ್ಷೇತ್ರದಲ್ಲಿ ಹಾಗೂ ಆರ್ಥಿಕ ಕ್ಷೇತ್ರದಲ್ಲಿ ಪಳಗಿಸಿಕೊಂಡು ಹಲವಾರು ಪುಸ್ತಕಗಳನ್ನು ಮತ್ತು ಅನೇಕ ಲೇಖನಗಳನ್ನು ಬರೆದಿದ್ದಾರೆ. ಅವರಿಗೆ ಮತ್ತೊಮ್ಮೆ ತಮ್ಮ ಪರವಾಗಿ ಸ್ವಾಗತ ಬಯಸ್ತಾ, ಅವರು ಈ ದಿನ ಸಾರ್ವಜನಿಕ ಕ್ಷೇತ್ರದ ಉದ್ದಿಮೆಗಳು ಮತ್ತು ಖಾಸಗೀಕರಣದ ಬಗ್ಗೆ ಅವರು ತಮ್ಮ ವಾದವನ್ನು ಮಂಡನೆ ಮಾಡಲಿದ್ದಾರೆ. ಅವರ ಜೊತೆ ಸಂವಾದ ಮಾಡಲು ನಮ್ಮ ಹೊಸತು ಮಾಸಪತ್ರಿಕೆಯ ಸಂಪಾದಕರಾದಂತಹ ಗೆಳೆಯ ಡಾಕ್ಟರ್ ಸಿದ್ದನಗೌಡ ಪಾಟೀಲ್ ಬಂದಿದ್ದಾರೆ. ಅವರಿಗೂ ತಮ್ಮ ಪರವಾಗಿ ಮತ್ತು ನಮ್ಮೆಲ್ಲರ ಪರವಾಗಿ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಈ ಕಾರ್ಯಕ್ರಮ ಹೇಗಿದೆ ಅಂತ ಹೇಳಿದ್ರೆ, ಸುಮಾರು ಒಂದು ಅರ್ಧ ಗಂಟೆಗಳ ಕಾಲ ಅಥವಾ ಒಂದು 15-20 ನಿಮಿಷಗಳ ಕಾಲ ಶ್ರೀ ಕೆ ಎಸ್ ಪಾರ್ಥಸಾರಥಿ ಅವರು ವಿಷಯವನ್ನು ಮಂಡನೆ ಮಾಡ್ತಾರೆ. ಆ ಬಳಿಕ ತಾವು ತಮ್ಮ ಅನಿಸಿಕೆಗಳನ್ನು, ತಮ್ಮ ಪ್ರಶ್ನೆಗಳು ಏನಿದ್ರೂ ಇದರಲ್ಲಿ ಕಮೆಂಟ್ ಬಾಕ್ಸ್ ಅಲ್ಲಿ ಟೈಪ್ ಮಾಡಿದರೆ ಆ ಬಳಿಕ ಆ ಪ್ರಶ್ನೆಗಳಿಗೆ ಅವರು ಕೆ ಎಸ್ ಪಾರ್ಥಸಾರಥಿ ಅವರು ಉತ್ತರವನ್ನು ಕೊಡಲಿದ್ದಾರೆ. ಈಗ ನಾನು ವೇದಿಕೆಯನ್ನು ಶ್ರೀ ಕೆ ಎಸ್ ಪಾರ್ಥಸಾರಥಿ ಮತ್ತು ಡಾಕ್ಟರ್ ಸಿದ್ದನಗೌಡ ಪಾಟೀಲ್ರಿಗೆ ಬಿಟ್ಟುಕೊಡ್ತಿದ್ದೇನೆ. ಹೊಸತು ತಿಂಗಳ ಅಂಗಳ ಕಾರ್ಯಕ್ರಮಕ್ಕೆ ಎಲ್ಲ ಆತ್ಮೀಯರಿಗೆ ಸ್ವಾಗತವನ್ನು ಕೋರಿ, ಪ್ರಚಲಿತ ಸಂದರ್ಭದ ವಿದ್ಯಮಾನಗಳನ್ನು ವಿಶ್ಲೇಷಣೆ ಮಾಡತಕ್ಕಂಥ ಹಿನ್ನೆಲೆಯಲ್ಲಿ ಹೊಸತು ಪತ್ರಿಕೆಯ ಬಳಗ, ನವ ಕರ್ನಾಟಕದ ಬಳಗ ಇವತ್ತು ತಿಂಗಳ ಅಂಗಳ ಅಂತಕ್ಕಂಥ ಈ ಕಾರ್ಯಕ್ರಮವನ್ನು ಪ್ರತಿ ತಿಂಗಳ 3ನೇ ಸೋಮವಾರ ಹಮ್ಮಿಕೊಳ್ತಾ ಇದ್ದೇವೆ. ಅದರ ಅಂಗವಾಗಿ ಶ್ರೀ ಕೆ ಎಸ್ ಪಾರ್ಥಸಾರಥಿ ಅವರು ನಮ್ಮ ನಡುವಿನ ಬಹಳ ಮಹತ್ವದ ಚಿಂತಕರು. ಆರ್ಥಿಕವಾಗಿ, ರಾಜಕೀಯವಾಗಿ, ಸಾಮಾಜಿಕವಾಗಿ, ಸಾಂಸ್ಕೃತಿಕವಾಗಿ, ತತ್ವಶಾಸ್ತ್ರೀಯ ಹಿನ್ನೆಲೆಯಲ್ಲಿ ವಿದ್ಯಮಾನಗಳನ್ನು, ಘಟನೆಗಳನ್ನು ವಿಶ್ಲೇಷಣೆ ಮಾಡ್ತಕ್ಕಂಥ ನಮ್ಮ ಸಂಗಾತಿ. ಸೊ ಅವರು ಇವತ್ತು ನಮ್ಮ ದೇಶದಲ್ಲಿ ಬಹಳ ಪ್ರಮುಖವಾಗಿ ನಡೀತಾ ಇರತಕ್ಕಂಥ ಖಾಸಗೀಕರಣ ಪ್ರಕ್ರಿಯೆ, ನಿನ್ನೆ ಬ್ಯಾಂಕ್ ನೌಕರರ ದೊಡ್ಡ ಹೋರಾಟವನ್ನು ತಾವೆಲ್ಲ ಗಮನಿಸಿದಿರಿ. ಸೊ ಆ ಥರದ ಪಬ್ಲಿಕ್ ಸೆಕ್ಟಾರ್ನಲ್ಲಿ ಇರ್ತಕ್ಕಂಥ ಹಲವಾರು ಉದ್ದಿಮೆಗಳನ್ನು, ಸೇವಾ ವಲಯವನ್ನು, ಆರ್ಥಿಕ ವಲಯಗಳನ್ನು ಎಲ್ಲವನ್ನೂ ಖಾಸಗಿ ವಲಯಕ್ಕೆ ಕೊಡ್ತಕ್ಕಂಥ ಪ್ರಕ್ರಿಯೆ ಇವತ್ತು ಆರಂಭ ಆಗಿದೆ. ಅದಕ್ಕೆ ಖಾಸಗೀಕರಣ ಅಂತಾರೆ, ಅಸೆಟ್ ಮಾನಿಟೈಸೇಷನ್ ಅಂತಾರೆ, ಬೇರೆ ಬೇರೆ ಹೆಸರಲ್ಲಿ ಆರಂಭ ಆಗಿದೆ. ಸೊ ಈ ಹಿನ್ನೆಲೆಯಲ್ಲಿ ನಾವು ಇವತ್ತು ಪಾರ್ಥಸಾರಥಿ ಅವ್ರನ್ನ ಇದರ ಹಿನ್ನೆಲೆ ಏನು, ಯಾಕೆ, ಈ ಉದ್ದೇಶ ಏನು, ಇದರಿಂದ ಭಾರತದ ಆರ್ಥಿಕತೆ ಅಭಿವೃದ್ಧಿ ಆಗ್ತದ, ಆತ್ಮನಿರ್ಭರ ಭಾರತದತ್ತ ಹೋಗಕ್ಕೆ ಸಾಧ್ಯ ಆಗ್ತದ, ಈ ಎಲ್ಲ ವಿಷಯಗಳನ್ನ ಓದುಗರ ಜೊತೆ, ಇದು ಹೊಸತು ಓದುಗರು ಮತ್ತು ಈ ತಿಂಗಳ ಅಂಗಳ ಕಾರ್ಯಕ್ರಮದ ನೋಡಿದರ ಜೊತೆ, ವೀಕ್ಷಕರ ಜೊತೆ ಮಾತಾಡಬೇಕು ಅಂತ ಕೇಳ್ಕೊಳ್ತೀನಿ. ಪಾರ್ಥಸಾರಥಿ ಅವರೇ, ಈ ಯಾವುದೇ ಹೆಸರಿನಲ್ಲಿ ಬರಲಿ, ಏನು ಆತ್ಮನಿರ್ಭರ ಅಂತಕ್ಕಂಥ ಈ ಘೋಷಣೆ ಹಿನ್ನೆಲೆಯಲ್ಲಿ ಖಾಸಗೀಕರಣ ಪ್ರಕ್ರಿಯೆ ಆರಂಭ ಆದ ಮೇಲೆ ನಮ್ಮ ದೇಶದ ಸಾರ್ವಜನಿಕ ಸಂಪತ್ತನ್ನ ಖಾಸಗಿ ವಲಯಕ್ಕೆ ವಹಿಸಿಕೊಡ್ತಕ್ಕಂಥ ಕೆಲಸ ಬಹಳ ತೀವ್ರವಾಗಿ ನಡೀತಾ ಇದೆ. ಸೊ ಸಾರ್ವಜನಿಕ ಕ್ಷೇತ್ರಗಳ ಉದ್ಯಮಗಳನ್ನ ಖಾಸಗೀಕರಣಕ್ಕೆ ಒಳಪಡಿಸ್ತಕ್ಕಂಥ ಹಿಂದೆ ಇರ್ತಕ್ಕಂಥ ರಾಜಕೀಯ ಆರ್ಥಿಕ ಯೋಜನೆಗಳು ಏನು ಅನ್ನೋದನ್ನ ದಯವಿಟ್ಟು ಹೇಳಿ. ನಮಸ್ಕಾರ ಎಲ್ರಿಗೂ. ಇದೇನು ಈ ಒಂದು ಚಿಂತನೆ ಅಕಸ್ಮಾತ್ ಆಗಿ ಬಂದಿದ್ದಲ್ಲ. ಹೇಗೆ ಸಾರ್ವಜನಿಕ ಕ್ಷೇತ್ರ ಪ್ರಾರಂಭವಾಯಿತು ಅಂತ ಗೊತ್ತಾದ್ರೆ ಒಂದು ಕಾಲದಿಂದ ಇವತ್ತು ಅದರ ಖಾಸಗೀಕರಣದ ವಿಷಯ ಯಾಕೆ ಬಂತು ಅಂತಾನು ಅರ್ಥ ಆಗ್ತದೆ. 1956ರಲ್ಲಿ ನಾಗಪುರದ ಕಾಂಗ್ರೆಸ್ ಅಧಿವೇಶನದಲ್ಲಿ ಸಾರ್ವಜನಿಕ ಕ್ಷೇತ್ರವನ್ನು ಸೃಷ್ಟಿಸಿ
ಕೈಗಾರಿಕೆಗಳನ್ನ, ಬ್ಯಾಂಕ್ ಕ್ಷೇತ್ರವನ್ನ ಇವನ್ನೆಲ್ಲ ಮಾಡಬೇಕು ಅನ್ನುವ ತೀರ್ಮಾನವನ್ನ ಒಂದು ರೆಸಲ್ಯೂಷನ್ ಮಾಡೋದು. ಆ ಸಂದರ್ಭದಲ್ಲಿ ಆ ರೆಸಲ್ಯೂಷನ್ ಮಾಡ್ತಿದ್ದ ಮಾರನೇ ದಿವಸವೇ ರಾಜಾಜಿಯವರು ಈ ಕಾಂಗ್ರೆಸ್ ಪಕ್ಷ ಕಮ್ಯುನಿಸ್ಟ್ ಆಯಿತು, ನೆಹರು ಅಂತ ಹೇಳಿ ಬೈದು ಹೊರಗಡೆ ಬಂದು ಕಾಂಗ್ರೆಸ್ನಿಂದ ತಮ್ಮದೇ ಸ್ವತಂತ್ರ ಪಾರ್ಟಿ ಮಾಡಿಕೊಂಡು ನಾನು ಬಂಡವಾಳಶಾಹಿ ಪರವಾಗಿ, ಖಾಸಗಿ ಪರವಾಗಿ ಮಾತಾಡ್ತೀನಿ ಅಂತ ಒಂದು ಮಾಡ್ಕೊಂಡು, ಇನ್ನೂ ರೆಸಲ್ಯೂಷನ್ ಮಾಡ್ತಿದ್ದ ಹಾಗೇನೆ ಮೊರಾರ್ಜಿ ದೇಸಾಯಿ ಆ ಕಾಲದಲ್ಲಿ ಅರ್ಥಕ ಸಚಿವರಾಗಿದ್ದರು. ಇನ್ನೂ ರೆಸಲ್ಯೂಷನ್ ನಡೀತಿದ್ದಾಗಲೇ ಮುಂಬೈಯಲ್ಲಿ ಮೊರಾರ್ಜಿಯವರ ಅಸಿಸ್ಟೆಂಟ್ ಮಿನಿಸ್ಟರ್ ಆಫ್ ಸ್ಟೇಟ್ ತಾರಕೇಶ್ವರಿ ಸಿನ್ಹಾ ಅಂತ ಇದ್ರು. ಅವರನ್ನ ಗ್ಲೇಮರ್ ಗರ್ಲ್ ಆಫ್ ದ ಪಾರ್ಲಿಮೆಂಟ್ ಅಂತ ಹೇಳ್ತಿದ್ರು. ಸುಂದರಿ, ಲಂಡನ್ ಸ್ಕೂಲ್ ಆಫ್ ಎಕನಾಮಿಕ್ಸ್ ನಲ್ಲಿ ಓದಿದಂತಹ ಒಳ್ಳೆ ನಾಲೆಡ್ಜಬಲ್ ಪರ್ಸನ್. ಆಕೆಯ ಪ್ರೆಸ್ ಕಾನ್ಫರೆನ್ಸ್ ಅಲ್ಲಿ ಏನ್ ಹೇಳಿದ್ರು, ನಾವು ಸಾರ್ವಜನಿಕ ಉದ್ಯಮಗಳನ್ನ, ಬ್ಯಾಂಕ್ಗಳನ್ನ ಸಾರ್ವಜನಿಕ ಕ್ಷೇತ್ರದಲ್ಲಿ ಮಾಡ್ತೀವಿ ಅಂತಂದ್ರೆ ಏನರ್ಥ ಅಂತ ನಾನು ವಿವರಣೆ ಕೊಡೋಕೆ ಇಷ್ಟಪಡ್ತೀನಿ. ಗೊಂದಲ ಆಡೋದ್ರಲ್ಲಿ ಇವತ್ತಿನ ದಿವಸ ದೇಶದಲ್ಲಿ ಬಂಡವಾಳವೇ ಇಲ್ಲ. ಬಂಡವಾಳವೇ ಇದೆ ಅಂದಾಗ ಖಾಸಗಿಯೋ ಸಾರ್ವಜನಿಕೋ ಅನ್ನೋದ್ರಲ್ಲಿ ಅರ್ಥವೇ ಇಲ್ಲ. ಬಂಡವಾಳವನ್ನು ಸೃಷ್ಟಿಸುವ ಶಕ್ತಿ ಸಾರ್ವಜನಿಕಕ್ಕಿದೆ. ಆದ್ರಿಂದ ನಾವು ಇವಾಗ ಈ ಕ್ಷೇತ್ರಗಳಲ್ಲಿ ಈ ನಮ್ಮ ಚಟುವಟಿಕೆಗಳನ್ನು ಆರಂಭಿಸಿ, ಕೈಗಾರಿಕೆಗಳನ್ನು ಮಾಡಿ, ಬ್ಯಾಂಕನ್ನು ಮಾಡಿ, ಕೊನೆಗೆ ಅವನ್ನ ಚೆನ್ನಾಗಿ ಬೆಳೆಸಿ ನರ್ಸ್ ಮಾಡಿ ಒಂದು ಕಾಲಕ್ಕೆ ಉತ್ತಮವಾದ ನಿರ್ವಹಣೆಗೆ ಅಂತ ಖಾಸಗಿಗೆ ಕೊಟ್ಬಿಡ್ತೀವಿ. ಏನು ಗಾಬರಿ ಬೇಡ, ಇದೇನು ಕಮ್ಯುನಿಸ್ಟ್ ತತ್ವ ಅಲ್ಲ ಅಂತ ಈ ನೆಹರು ಮಾತಾಡ್ತಿದ್ದಂಗೆ ಮೊರಾರ್ಜಿಯ ಅಸಿಸ್ಟೆಂಟ್ ಮಿನಿಸ್ಟರ್ ಆಫ್ ಸ್ಟೇಟ್ ಆ ಥರ ಸ್ಟೇಟ್ಮೆಂಟ್ ಕೊಟ್ಟರು. ಯಾರು ಆ ಕಾಲದಲ್ಲಿ ಅವ್ರಿಗೆ ಕೊಟ್ಲಲ್ಲ ಅಂತ ಕೇಳಲಿಲ್ಲ, ಚರ್ಚೆ ಮಾಡಲಿಲ್ಲ. ಸ್ವಾತಂತ್ರ್ಯ ಆಗ್ತಾನೆ ಒಂದು 5 ವರ್ಷ ಆಗಿದ್ದು ಎಲ್ಲರೂ ಒಂಥರ ನಾರ್ಮಲ್ ಆಗಿ ತಗೊಂಡ್ರು. ಆದರೆ ನಾನೊಬ್ಬ ವಿದ್ಯಾರ್ಥಿಯಾಗಿ ಆ ಒಂದು 2 ವರ್ಷದಲ್ಲೇ ಎಕನಾಮಿಕ್ಸ್ MA ಕ್ಲಾಸ್ಗೆಲ್ಲ ಹೋಗಿದ್ದು. ನಾನು ಪ್ಲಾನಿಂಗ್ ಸಬ್ಜೆಕ್ಟ್ ತಗೊಂಡಿದ್ದೆ, ನಾನು ಓದಬೇಕು ಅಂತ. ಆ ಸಂದರ್ಭದಲ್ಲಿ ನಾವೆಲ್ಲ ಅದನ್ನು ಬಹಳ ತೀವ್ರವಾಗಿ ಚರ್ಚಿಸಿದ್ರು ಆ ಕಾಲದಲ್ಲಿ. ಸೊ ಇದು ಅಷ್ಟು ಹಳೆಯ ವಿಷಯ. ಅಂದ್ರೇನು, ಒಂದು ದಿವಸ ನಾವು ಮಾಡಿದೀವಿ, ಈಗ ಅದನ್ನ ಹ್ಯಾಂಡ್ ಓವರ್ ಮಾಡ್ತೀವಿ. ಯಾತಕ್ಕೆ? ಅದರ ಉತ್ತಮ ನಿರ್ವಹಣೆಗೆ. ಅಂದ್ರೇನು, ಸರ್ಕಾರಿ ಕ್ಷೇತ್ರದಲ್ಲಿ ಉತ್ತಮ ನಿರ್ವಹಣೆ ಆಗೋಲ್ಲ ಅಂತ ಮೊದಲೇನೆ ಪ್ರೀ ಕನ್ಸೀವ್ಡ್ ನೋಷನ್ ಅವ್ರಿಗೆ ಇಟ್ಕೊಂಡು, ಆದರೂ ಸಾರ್ವಜನಿಕ ಇಲ್ವಲ್ಲ ಅದನ್ನ ನಾವು ಮಾಡ್ತೀವಿ ಅಂತ. ಇದು ಒಂದು ಆಧಾರ ಇಟ್ಕೋಬೇಕು ನಾವು, ಚಾರಿತ್ರಿಕ ವಿಷಯ ಯಾಕೆ ಬಂತು ಅಂತ ಅಂದ್ಬಿಟ್ಟು. ಆದರೆ ಬ್ಯಾಂಕ್ನ ಮಾಡಬೇಕಾದ ಕಾರ್ಯಕ್ರಮ ಮಾಡೋದ್ರೊಳಗೆ ನೆಹರೂರವರು ದರ್ಶಿಸಿದ್ದರು. ಈ ಕೆಲಸ ಇಂದಿರಾ ಗಾಂಧಿ ಅವರು ಮಾಡಿದ್ರು. ಬ್ಯಾಂಕ್ ಡಿಕ್ಲರೇಷನ್ ಮಾಡುವಾಗ ಅವರು ಒಂದು ಎಲೆಕ್ಷನ್ ಮ್ಯಾನಿಫೆಸ್ಟೋ ಥರ ಮಾಡಿದ್ರು. ಅದೆಲ್ಲ ನಿಮ್ಗೆ ಗೊತ್ತಿದೆ. ಇಂದಿರಾ ಗಾಂಧಿ ಅವರು ಮಾಡಿದಾಗ ಎಷ್ಟು ಬ್ಯಾಂಕ್ ತಗೊಂಡ್ರು? ಖಾಸಗಿ ಬ್ಯಾಂಕ್ಗಳೆಲ್ಲ ತಗೊಂಡ್ಬಿಟ್ರು ಅಂತ ಕೂಗಾಟ. ಏನಿತ್ತು ಮಹಾ ಖಾಸಗಿ ಬ್ಯಾಂಕ್ಗಳು? ಮಂಗಳೂರಿನವರ ಒಂದು 2 ಬ್ಯಾಂಕು, ಉತ್ತರ ಪ್ರದೇಶದ ಒಂದು 2 ಬ್ಯಾಂಕು. ಎಲ್ಲಾ ಬ್ಯಾಂಕ್ನವರು ಒಟ್ಟಾರೆ ಬಂಡವಾಳನು 2,000 ಕೋಟಿ ಮೇಲಿಲ್ಲ. ಅವರೆಲ್ಲರೂ ಲೇವಾದೇವಿ ಮಾಡ್ತಿದ್ದಂಥ ಮನೆತನದ ಜನ. ಯಾರು ಅಂತಹ ಮಹಾ ಕೈಗಾರಿಕಾ ಜನರಲ್ಲ, ಎಂಥದ್ದು ಅಲ್ಲ, ಫ್ಯೂಡಲ್ ಲಾರ್ಡ್ಸ್. ಅವರುಗಳು ತಮ್ಮ ಸ್ವಂತ ಹಣದಲ್ಲಿ ಲೇವಾದೇವಿ ಮಾಡೋದನ್ನೇ ಬ್ಯಾಂಕಿಂಗ್ ಅಂತ ಕರ್ಕೊಂಡಿದ್ರು. ಬೇಕಾದಷ್ಟು ಬ್ಯಾಂಕ್ಗಳು ಕರ್ನಾಟಕದ ನಮ್ಮ ಮಂಗಳೂರು ಕಡೆಯಿಂದ ಬಂದವು. ಕೆಲವು ವಿಶ್ವೇಶ್ವರಯ್ಯನವರ ಪ್ರಯತ್ನದಿಂದ ಮೈಸೂರು ಬ್ಯಾಂಕ್ ಅಂತ ಬಂದಿದ್ದು. ಅದು ಬಿಟ್ಟರೆ ನಾರ್ತ್ ಇಂಡಿಯಾದಲ್ಲೂ ಮಹಾರಾಜರುಗಳು ಮಾಡಿದಂಥ ಬರೋಡಾ ಬ್ಯಾಂಕು, ಇದು 1-2. ಅವನ್ನ ನ್ಯಾಷನಲೈಸ್ ಮಾಡಿದಾಗ ಏನು ಅಂತಹ ಕೋಲಾಹಲ ಏನಾಗಲಿಲ್ಲ. ಯಾಕೆಂದ್ರೆ ಇದ್ದಿದ್ದ 2,000 ಕೋಟಿ ಚಿಲ್ಲರೆ ಬಂಡವಾಳ, ಕೈಗಾರಿಕೆಗೆ ಬಂಡವಾಳಕ್ಕೆ ಸಾಲ ಕೊಡೋ ತಾಕತ್ತು ಅವರಲ್ಲಿಲ್ಲ. ಆದ್ರಿಂದ ಸರ್ಕಾರ ತಗೊಂಡಾಗ ಇಟ್ ವಾಸ್ ಕನ್ಸಿಡರ್ಡ್ ನಾರ್ಮಲ್ ಒನ್. ಅವ್ರು ಕಂಪನ್ಸೇಷನ್ ಬೇರೆ ಕೊಟ್ಟರು, ಅದರಿಂದ ಅವ್ರಿಗೇನು ನಷ್ಟ ಆಗಲಿಲ್ಲ. ಅವ್ರು ತಪ್ಪಡ ಬೇರೆ ಕೆಲಸ ಮಾಡ್ಕೊಂಡು ಅನುಕೂಲ ಆಯಿತು. ಯಾರು ಅದನ್ನು ವಿರೋಧಿಸಿಲ್ಲ ಅವತ್ತು. ಯಾರು ಅದನ್ನು ಕಮ್ಯುನಿಸ್ಟ್ ಅಂತೂ ಹೇಳಿಲ್ಲ. ಯಾಕೆಂದ್ರೆ ನ್ಯಾಷನಲೈಸ್ ಮಾಡೋದ್ರಿಂದ ಅವ್ರ ಸಂತೋಷನೂ ಆಯಿತು. ಯಾರಿಗೆ? ಉದ್ಯಮಿಗಳಿಗೆ. ಯಾಕೆ ಸರ್ಕಾರ ತಗೊಂಡ್ರೆ ಏನಾಗುತ್ತೆ? ಸರ್ಕಾರಕ್ಕೆ ನಿಮಗೆಲ್ಲ ಗೊತ್ತಿರಬೇಕು, ಲಿಮಿಟೆಡ್ ಅನ್ಲಿಮಿಟೆಡ್ ಅಂತ ಇದೆ ಕಂಪ್ನಿಗಳಲ್ಲಿ. ಪಬ್ಲಿಕ್, ಪ್ರೈವೇಟು, ಲಿಮಿಟೆಡ್, ಅನ್ಲಿಮಿಟೆಡ್. ಲಿಮಿಟೆಡ್ ಅಂದ್ರೆ ಪ್ರೈವೇಟ್ನವರಿಗೆ ಅವನು ಎಷ್ಟು ಬಂಡವಾಳ ಹಾಕಿದಾನೋ ಅದರಷ್ಟೇ ಅವನ ಹೊಣೆಗಾರಿಕೆ. ವ್ಯವಹಾರ 10% ಆಗಿದ್ರು ನಾಳೆ ಮುಳುಗೋದ್ರೆ ಅವನ ಕಮಿಟ್ಮೆಂಟ್, ಅವನು ಎಷ್ಟು ಬಂಡವಾಳ ಹೂಡಿದಾನೋ ಅಷ್ಟೇ. ಎಷ್ಟೋ ಸಲ ಕಂಪನಿಗಳಲ್ಲಿ 10% ಹೂಡಿಕೆ ಇರುತ್ತೆ, 90% ಸಾರ್ವಜನಿಕ ಹಣದಿಂದ ನಡೀತಿರುತ್ತೆ. ಕಂಪ್ನಿ ಮುಳುಗೋದ್ರೆ ನಾನು 10% ಹೋಯ್ತು ಅಷ್ಟೇ, ಎಲ್ಲರಿಗೂ 90% ಹೋಯ್ತು. ಅದು ಪ್ರೈವೇಟ್ ಲಿಮಿಟೆಡ್ ಕಂಪನಿಗಳ ಹಣೆ ಬರಹ. ಆದರೆ
ಸರ್ಕಾರಿ ಇದರಲ್ಲಿ ಅನ್ಲಿಮಿಟೆಡ್ ಎಲ್ಲ ಪಬ್ಲಿಕ್ ಸೆಕ್ಟರ್ ಬ್ಯಾಂಕು ನೀವು ನೋಡ್ಬೋದು. ಅದೇ ತರ ಪಬ್ಲಿಕ್ ಸೆಕ್ಟರ್ ಇಂಡಸ್ಟ್ರೀಸ್ ನೋಡೋದು ಎಲ್ಲೂ ಲಿಮಿಟೆಡ್ ಹಾಕೋದಿಲ್ಲ ನಾವು. ಅಂದ್ರೆ ಅವರ ಎಂಥದ್ದು ಏನಾದ್ರು ಕೆಟ್ಟ ಹೋದ್ರೆ ಇರ್ತಕ್ಕಂಥ ಸಾಮರ್ಥ್ಯ ದುಡ್ಡು ಇದರ ಸರ್ಕಾರದ ಬೆನ್ನಿರೋದ್ರಿಂದ ಎಷ್ಟು ಬೇಕಾದ್ರೂ ಅವರು ಸಹಿಸಬಲ್ಲರು ನಷ್ಟವನ್ನ ಅಂತಕ್ಕಂಥ ಕಾನ್ಸೆಪ್ಟ್. ಆ ಧೈರ್ಯದಿಂದಲೇ ಇಂದಿರಾ ಗಾಂಧಿ ಮಾಡಿದ್ರು. ಅದು ಇಂದಿರಾ ಗಾಂಧಿ ಮಾಡುವಾಗ ಬಹಳ ಮುಖ್ಯವಾಗಿ ಯಾಕೆ ಮಾಡಿದ್ರು ಅನ್ನೋದನ್ನ ಯೋಚನೆ ಮಾಡಬೇಕು. ಬ್ಯಾಂಕಿಂಗ್ ಸರ್ವಿಸಸ್ ಇರಲಿಲ್ಲ ದೇಶದಲ್ಲಿ, ಹಳ್ಳಿ ಕಷ್ಟ ಇತ್ತು, ಕೋಆಪರೇಟಿವ್ ಸೆಕ್ಟರ್ ಬ್ಯಾಂಕಿಂಗೂ ಬೆಳೆದಿರಲಿಲ್ಲ. ಆ ಸಂದರ್ಭದಲ್ಲಿ ಯಾರು ಮಾಡ್ಬೋದಿತ್ತು? ಬಂಡವಾಳ ಕೊಟ್ಟು ಸರ್ಕಾರ ಮಾಡ್ಬೋದಿತ್ತು. ಸರ್ಕಾರ ಮಾಡಿದ್ರಿಂದ ಏನಾಯಿತು, ದೇಶದಲ್ಲಿ ಲಕ್ಷಾಂತರ ಸಂಖ್ಯೆಯ ಬ್ಯಾಂಕ್ಗಳು ದೇಶವೆಲ್ಲ ಹರಡಿ ಉದ್ಯಮಿಗಳಿಗೆ ಮತ್ತು ಇವನ್ ರೈತಾಪಿ ವರ್ಗದವರಿಗೆ, ಕೋಆಪರೇಟಿವ್ ಅವರಿಗೆ ಸಾಲ ಸಿಗುವಂತಹ ಸೌಲಭ್ಯಗಳು ಸಿಕ್ಕಿ ಆರ್ಥಿಕ ಪ್ರಗತಿಗೆ ಅದು ಒಂದು ದೊಡ್ಡ ಸಹಾಯ ಮಾಡಿದ್ದು ನಿಜ, ವಾಸ್ತವ ಅದು. ಈಗ ಬ್ಯಾಂಕ್ಗಳು ಬಹಳ ದೊಡ್ಡ ಪರಿಸ್ಥಿತಿಗೆ ಬಂದು, ಖಾಸಗಿ ಬ್ಯಾಂಕ್ಗಳು ಕೂಡ ಕೆಲವೆಲ್ಲ ಬಂದು ಎಲ್ಲವೂ ಕೊಬ್ಬಿದ್ದಾರೆ. ಎಕನಾಮಿಕ್ ಪ್ರಗತಿ ಆಗಿದೆ, ಎಲ್ರಿಗೂ ಕೂಡ ಇವಾಗ ಕಣ್ಣಿದೆ. ಇಷ್ಟು ಚೆನ್ನಾಗಿ ಬೆಳೆದಿರೋ ಬ್ಯಾಂಕ್ಗಳು ಅವ್ರ ಹತ್ರ ಇರಬೇಕು, ನಮ್ಮ ಕೈಗೆ ಬರಬೇಕು ಅನ್ನುವ ದುರಾಸೆ ಉದ್ಯಮಿಗಳಿಗಿದೆ. ಉದ್ಯಮಿಗಳಿಗೇನು ಬ್ಯಾಂಕಿಂಗ್ ಮಾಡಬೇಡ ಅಂತ ಹೇಳಿಲ್ವಾ? ಅವ್ರು ಮಾಡಲಿ, ಇನ್ನಷ್ಟು ಬ್ಯಾಂಕ್ ಮಾಡಲಿ. ಬೇಕಾದ್ರೆ ಅವರು ಸಾರ್ವಜನಿಕ ಬ್ಯಾಂಕ್ಗಳ ಮೇಲೆ ಯಾಕೆ ಅವರಿಗೆ ಕಣ್ಣು? ಅದನ್ನ ಹೇಗಾದರೂ ಚೀಪಾಗಿ ಕೊಡ್ಬೇಕು. ಸೊ ಬ್ಯಾಂಕ್ಗಳ ಮೇಲೆ, ಬ್ಯಾಂಕ್ ಅನ್ನೋದು ಎಕ್ಸಾಂಪಲ್ ಹೇಳ್ತಾ ಇರೋದು. ಇದೇ ಕೆಲಸನ ನೀವು ಎಲ್ಲ ಪ್ರತಿಯೊಂದು ಪಬ್ಲಿಕ್ ಸೆಕ್ಟರ್ ಇಂಡಸ್ಟ್ರೀಸ್ಗೂ ಹೇಳ್ಬೋದು, ರೈಲ್ವೆಗೆ ಹೇಳ್ಬೋದು, KEB ಹೇಳ್ಬೋದು, ಡಿಫೆನ್ಸ್ ಇಂಡಸ್ಟ್ರೀಸ್ ಹೇಳ್ಬೋದು. ಹೀಗೆ ಪ್ರತಿಯೊಂದು ವಿಷಯ ಸ್ಟೇಟ್ನಿಂದ ನಡೀತಾ ಇರ್ತಕ್ಕಂಥ ಸಂಸ್ಥೆಗಳು. ಅದು ಬಂದಿದ್ರಿಂದ ದೇಶದಲ್ಲಿ ಪ್ರಗತಿ ಸಾಧ್ಯವಾಯಿತು, ಪ್ಲಾನಿಂಗ್ಗಳು ಸಾಧ್ಯವಾಯಿತು. ಲಕ್ಷಾಂತರ ಕೋಟ್ಯಾಂತರ ಸಂಖ್ಯೆಯಲ್ಲಿ ಉದ್ಯಮಗಳು ಬಂದು, ಮತ್ತೆ ಉದ್ಯೋಗಿಗಳು ಬಂದರು, ಕಾರ್ಮಿಕರು ಬಂದರು, ಕೆಲಸಕ್ಕೆ ಶಿಕ್ಷಣ ಕ್ಷೇತ್ರ ಬೆಳೀತು. ಇಂತಹ ಒಂದು ಅಪೂರ್ವವಾದ ಸಾಧನೆ ನ್ಯಾಷನಲೈಸೇಷನ್ ಇಂದ ಆಗಿದೆ, ನಡೀತಾ ಇತ್ತು. ಈಗ 90ರ ಇಸವಿಯಲ್ಲಿ, ಅಥವಾ ಐ ಶುಡ್ ಸೇ ರಾಜೀವ್ ಗಾಂಧಿ ಕಾಲದಲ್ಲೇನೆ ಅವರಿಗೆ ಸಹಕಾರ ಖಾಸಗಿ ಕ್ಷೇತ್ರ ಅಂತಂದ್ರೆ ಅಲ್ಲ, ಸರ್ಕಾರಿ ಕ್ಷೇತ್ರ ಅಂತಂದ್ರೆ ಅಸಮರ್ಥ, ಕರಪ್ಷನ್ನು ಸರಿಯಾಗಿ ನಡೆಸ್ತಾ ಇಲ್ಲ, ಆದ್ದರಿಂದ ನಾವು ಇದನ್ನ ಪ್ರೈವೇಟೈಸೇಷನ್ ಮಾಡಬೇಕು, ಇದು ಅನಾವಶ್ಯವಾದ ಸರ್ಕಾರದ ಹೊಣೆಗಾರಿಕೆ ಅಂತ ಮಾತಾಡಕ್ಕೆ ಶುರು ಮಾಡಿದ್ರು. ಅವರ ಪಾಲಿಸಿಯನ್ನ ನರಸಿಂಹರಾವ್ ಕಂಟಿನ್ಯೂ ಮಾಡಿದ್ರು, ಮನಮೋಹನ್ ಸಿಂಗ್ ಅದನ್ನು ಇಂಪ್ಲಿಮೆಂಟ್ ಮಾಡಿದ್ರು. ಇದು ಹಾಗೆ ಅವತ್ತಿಂದಾನು ಕ್ರಮಕ್ರಮವಾಗಿ ಇದು ಸಾರ್ವಜನಿಕ ಉದ್ಯಮಗಳ ವಿರುದ್ಧವಾಗಿ ಪ್ರಚಾರ ನಡೆದಿದೆ. ಕ್ರಮಕ್ರಮವಾಗಿ ಅದನ್ನು ಕೊಲ್ಲುವ ದಾರಿ ಹಿಡಿದಿದೆ. ಇದು ಸಂಕ್ಷೇಪ ವಿಷಯ. ನಾನು BSNL ಅಧಿಕಾರಿಯಾಗಿ ಕೆಲಸ ಮಾಡ್ತಿದ್ದಾಗ BSNL ಇರಲಿಲ್ಲ. ಅವಾಗ ಇದ್ದಿದ್ದು ಡಿಪಾರ್ಟ್ಮೆಂಟ್ ಆಫ್ ಟೆಲಿಕಮ್ಯುನಿಕೇಶನ್, ಗೌರ್ಮೆಂಟ್ ಡಿಪಾರ್ಟ್ಮೆಂಟ್. ಅದನ್ನು BSNL ಮಾಡದ ಕಾಲದಲ್ಲಿ ನಾನು ಇದ್ದು ರಿಟೈರ್ ಆದನು. BSNL ಯಾಕೆ ಮಾಡಬೇಕು ಅಂತಂದಾಗ ಅದನ್ನ ಇಂಡಸ್ಟ್ರಿ ಮಾಡೋದೇ ಎಲ್ಲ ನಡೆಯುತ್ತೆ, ಮಾಡ್ತೀವಿ, ಗೌರ್ಮೆಂಟ್ ಕಂಟ್ರೋಲ್ ಬೇಡ ಅದಕ್ಕೆ ಅಂತ ಹೇಳಿದ್ರು. ಆಯಿತು. ಅವಾಗ ನಾವು ಹೇಳಿದ್ವಿ, ಮಾಡಿ ಎಲ್ಲ ಪಬ್ಲಿಕ್ ಸೆಕ್ಟರ್ ಇಂಡಸ್ಟ್ರೀಸ್ ನೀವು ಸ್ವಾಯತ್ತ ಸಂಸ್ಥೆ ಮಾಡಿ, ಅಟಾನಮಿ ಕೊಡಬೇಕು. ಅಟಾನಮಿ ಕೊಟ್ಟರೆ ಅಧಿಕಾರಿಗಳು ಅದನ್ನ ಚೆನ್ನಾಗಿ ನಡೆಸುವ ಸಾಮರ್ಥ್ಯ ಇದೆ. ಇವತ್ತು ದಿವಸ ನೀವು ಪ್ರತಿಯೊಂದು ಸಾರ್ವಜನಿಕ ಕ್ಷೇತ್ರದ ಮೇಲೂ ರಾಜಕೀಯ ವ್ಯಕ್ತಿಗಳು ಅವರ ಹಿಂದಿನ ಬಂಡವಾಳಶಾಹಿ ವ್ಯಕ್ತಿಗಳು ಪ್ರಭಾವ ಬೀರಿ ಅದರ ನೀತಿ ನಿರೂಪಣೆಗಳನ್ನು ತಿದ್ದಿ ತಮಗೆ ಬೇಕಾದಾಗೆ ಮಾಡ್ಕೋತಾ ಇದ್ದಾರೆ. ಆದ್ರಿಂದ ನಾವು ಸರಿಯಾಗಿ ಕೆಲಸ ಮಾಡೋಕ್ಕಾಗ್ತಾ ಇಲ್ಲ. ನೀವು ನಮಗೆ ಅಟಾನಮಿ ಕೊಟ್ಟರೆ ನೀವು ಏನು ಹೇಳ್ತೀರೋ ಅದನ್ನು ಸಾಧಿಸಿ ತೋರಿಸ್ತೀವಿ ಅಂತ ನಮ್ಮ ವಾದ ಇದ್ದಿದ್ದು. ಯಾರು ಬರ ಸಂಚಾರ ನಿಗಮದ ಕಾರ್ಮಿಕರ ವಾದ ಇದ್ದಿದ್ದು. ನಾನು ಅದನ್ನು ಅನೇಕ ಸಲ ಹೇಳಿದ್ದೀನಿ, ಲೇಖನಗಳು ಬರೆದಿದ್ದೀನಿ, ಚರ್ಚೆ ಮಾಡಿದ್ದೀನಿ, ಎಲ್ಲ ಮಾಡಿದ್ದೀನಿ. ಬಟ್ ಇದರ ಖಾಸಗೀಕರಣದ ಮೇಲೆ ದೊಡ್ಡ ಮೂವ್ಮೆಂಟ್ ನಡೀತು. ಏನು ಎಕ್ಸಾಂಪಲ್ ಹೇಳ್ತಾ ಇರೋದು, BSNL ಅನ್ನ ಖಾಸಗಿ ಮಾಡಬೇಕು, ಹಾಗೇನೆ ಬ್ಯಾಂಕನ್ನ ಖಾಸಗಿ ಮಾಡಬೇಕು ಅನ್ನೋದು ಮತ್ತೊಂದು ಮೂವ್ಮೆಂಟ್. ಈಗ ಲೇಟೆಸ್ಟ್ ಬಂದಿರೋದ್ರಲ್ಲಿ ನಾವು ಬ್ಯಾಂಕ್ ಖಾಸಗೀಕರಣ ಸಬ್ಜೆಕ್ಟ್ ಎಲ್ಲಿವರೆಗೆ ಬಂದಿದೆ ಚರ್ಚೆ ಮಾಡ್ತಿದ್ದಾರೆ, ಇನ್ನೂ ಆಕ್ಟ್ ಅಂತ ಬಂದಿಲ್ಲ. ಮಾಡ್ತೀವಿ ಅಂತ ಇಂಟೆನ್ಷನ್ ಹೇಳಿದ್ದಾರೆ. ಹಾಗೆ ಹೇಳಿದವರು ಪಟ್ಬಿಡ್ತೀವಿ ಅನಾಮತ್ತಾಗ ಅಂತ ಹೇಳಿದವರು ನಿನ್ನೆ ಮೊನ್ನೆ ನಮ್ಮ ಅರ್ಥ ಸಚಿವರು ಹೇಳಿದ್ದು 25% ನಾವೇ ಕಂಟ್ರೋಲ್ ಇಟ್ಕೋತೀವಿ, ಮಿಕ್ಕಿದ್ದನ್ನು ಕೊಟ್ಬಿಡ್ತೀವಿ ಅಂದರು. ಮೊದಲು ಫುಲ್ಲಾಗಿ ಕೊಡ್ತೀವಿ ಅಂದರು, ಇವಾಗ 25%. ಇದ್ರ ಹಿಂದೆ ಇನ್ನೊಂದು ತಮಾಷೆ ಹೇಳ್ತೀನಿ. BSNL ಅನ್ನ ಕಂಪ್ಲೀಟಾಗಿ ನಾನು ತಗೊಂಡ್ಬಿಡ್ತೀನಿ ಅಂತ ರಿಲಯನ್ಸ್ ಹೇಳಿದ್ರು. ಕೊಟ್ಬಿಡಿ ನಮಗೆ. ಅಯ್ಯೋ ನನ್ನ ಹತ್ರ 2 ಲಕ್ಷ ಜನ ಕೆಲಸಗಾರರಿದ್ದಾರೆ, ಅಷ್ಟನ್ನು ನಾನು ನೋಡ್ಕೋತೀನಿ, ಡೋಂಟ್ ವರಿ ಅಂತಂದ. ಸರಿ ನೋಡೋಣ, ನಾನು ಪ್ಲಾನ್ ಮಾಡ್ತಿದ್ರೆ 5 ತಿಂಗಳಲ್ಲಿ ಹೇಳ್ದ, ಅಯ್ಯೋ ನನ್ನ ಕೈಲಿ ಆಗಲ್ಲಪ್ಪ, ಇದು ತುಂಬ ದೊಡ್ಡದು, ನನಗೆ ಅದನ್ನ ನೀವೊಂದು ಕೆಲಸ ಮಾಡಿ 4-5 ಪೀಸ್ ಮಾಡಿಬಿಡಿ, ನಾವು 5-6 ಜನ ಬೇರೆ ಬೇರೆ ತಗೋತೀವಿ ಅಂತ ಕೇಳಿದ್ರು. ಅಂದರೆ
ಅದನ್ನು ಕಬಳಿಸಬೇಕಾದ ಸಾಮರ್ಥ್ಯವೂ ಇಲ್ಲದವರೆಲ್ಲ ಹಾಗೆ ಮಾತಾಡಿದ್ದುಂಟು ಅವತ್ತು. ಅಂದ್ರೆ ಅದೇ ಸಮಯದಲ್ಲಿ ಖಾಸಗಿಗೆ ಅನುಕೂಲವಾಗುವಂತಹ ಅನೇಕ ನೀತಿಗಳನ್ನು ಮಾಡ್ತಾ ಬಂದರು, ಒಂದೊಂದಾಗಿ ಸ್ಟೆಪ್ ಬೈ ಸ್ಟೆಪ್. ಎಲ್ಲಿವರೆಗೆ ಅನ್ಯಾಯ ಮಾಡೋದು ಅಂದ್ರೆ, ಇದು ಕಾಂಗ್ರೆಸ್ ಬಿಜೆಪಿ ಅಂತ ಅನ್ಕೋಬೇಡಿ, ಬಂಡವಾಳಶಾಹಿ ಪಕ್ಷಗಳು ಎರಡುವೆ. ಕೆಲವು ಸಾಮಾಜಿಕ ನೀತಿಯಲ್ಲಿ ಅಧಿಕಾರ ಗ್ರಹಣೆಗಾಗಿ ನಾವು ವ್ಯತ್ಯಾಸ ಅಂತ ತೋರಿಸ್ಕೊಳ್ಳುವಂತ ಪ್ರಚಾರ ಮಾಡ್ತಾರೆ ವಿನಃ ಇಬ್ಬರು ಕೂಡ ಖಾಸಗಿ ಕ್ಷೇತ್ರದ ಸಮರ್ಥಕರೇನೆ, ಇದರಲ್ಲಿ ಯಾವ ಸಂದೇಹನೂ ಬೇಡ. ಅವರು ನಾನು 10 ಮಾಡ್ತೀನಿ ಅಂದ್ರೆ 20 ಮಾಡ್ತೀನಿ ಅಂತ ತೋರಿಸ್ತಾ ಇದ್ದಾನೆ ಬಿಜೆಪಿ. ಅಟ್ಟು ಬಿಟ್ರೆ ಅವರು ಕ್ರಮವಾಗಿ ಮಾಡ್ತೀನಿ ಅಂದ್ರೆ ನೀವು ಒಂದೇ ದಾಪಲ್ ಮಾಡ್ತೀನಿ ಅಂತ ಹೊರಟಿದ್ದಾನೆ ಅನ್ನೋದು ಬಿಟ್ರೆ, ಇಬ್ಬರು ಕೂಡ ಬಂಡವಾಳಶಾಹಿಗೆ ಸ್ನೇಹಿತರು. ಅವರ ಪರವಾಗಿ ಸರ್ಕಾರದ ಸೊತ್ತನ್ನು ಕಿತ್ಕೊಳ್ಳೋದಕ್ಕೆ ಹೊರಟಿರ್ತಕ್ಕಂಥ ರಾಜಕೀಯ ಶಕ್ತಿ ಇದು. ಸೊ BSNL ಹೇಗೆ ಅವನು ಎಲ್ಲಾನು ಆಗೋಲ್ಲ ಅಂತ ಹೇಳಿದ್ನೋ ಆ ಥರನೇ ದೊಡ್ಡ ದೊಡ್ಡ ಬ್ಯಾಂಕ್ಗಳನ್ನ ಸಂಪೂರ್ಣವಾಗಿ ಅವರು ತಗೊಳಕ್ ಆಗೋದಿಲ್ಲ. ಈಗ ಯಾವಾಗ ಇವರಿಗೆ ತಗೊಳಕ್ ಆಗಲ್ಲ ಅಂತ ಅನ್ನಿಸ್ತೋ ಆವಾಗ ಈ ನಗದೀಕರಣದ ಒಂದು ದಾರಿ ಹಿಡಿದು, ಆಮೇಲೆ 25% ನಾವೇ ಇಟ್ಕೊಂಡು ಕಂಟ್ರೋಲ್ ಮಾಡ್ತೀವಿ, ಇದು ಮುಂದೆ 51% ಕಂಟ್ರೋಲ್ ಮಾಡ್ತೀವಿ ಅಂತ ಆವಾಗ ಮಾಡಿತ್ತು. ಅದು ನಡೀಲಿಲ್ಲ. ಯಾಕೆ? ಯಾವನನ್ನು ಅರ್ಥಾಗತ್ತಿಲ್ಲ ಬಂದು ನಿಮ್ಮನ್ನು ಕೊಂಡ್ಕೊಂಡು ನಡೆಸೋದಕ್ಕೆ. ನಿಮ್ ಶಿಫ್ಟ್ ಮಾಡಿಕೊಟ್ರೆ, ಸ್ಪ್ಲಿಟ್ ಮಾಡಿಕೊಟ್ರೆ ಆಗುತ್ತೆ ಅವ್ರಿಗೆ. ಆ ಸ್ಪ್ಲಿಟ್ ಮಾಡ್ಕೊಡಕ್ ಆಗಲ್ಲ, ಅವೆಲ್ಲ ದೊಡ್ಡ ಸಂಸ್ಥೆ ಬೆಳೆದ್ಬಿಟ್ಟಿದೆ. ಇವತ್ತಿನ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಸರ್ಕಾರದ ಬ್ಯಾಂಕು, ಅದನ್ನ ಇಂಪೀರಿಯಲ್ ಬ್ಯಾಂಕ್ ಅಂತ ಕರಿತಿದ್ವಿ ಮುಂಚೆ. ಆ ಇಂಪೀರಿಯಲ್ ಬ್ಯಾಂಕ್ ಅಂತ ಬ್ರಾಂಚ್ ಅಷ್ಟು ದೊಡ್ಡ ಒಂದು ಬೃಹತ್ ಸಂಸ್ಥೆಯನ್ನ ಬಂದು ರಿಲಯನ್ಸ್ ಕೂಡ ತಗೊಳಕ್ಕಾಗಲ್ಲ. ರಿಲಯನ್ಸ್ ಅದಾನಿ ಕೈ ಜೋಡಿಸಿದ್ರು ತಗೊಳಕ್ಕಾಗೋದಿಲ್ಲ. ಆದ್ರೆ ಅವ್ರಿಗೆ ಆಸೆ ಮಾತ್ರ ಇದೆ ಅದನ್ನು ಕಬಳಿಸ್ಬೇಕು ಅಂತ. ಅವ್ರು ಪಾರ್ಟ್ನರ್ಶಿಪ್ ಮಾಡಿ ತಗೊಳಕ್ಕೂ ರೆಡಿ ಇದ್ದಾರೆ. ಇಂಥ ಸಂದರ್ಭದಲ್ಲಿ ಮೊನ್ನೆ ತಿರ್ಗಾನು ಸ್ವಲ್ಪ ಟೈಟ್ ಲೂಸ್ ಮಾಡೋದು, 25% ಸರ್ಕಾರದಿಂದ ನಾವೇ ಕೊಡ್ತೀವಿ, ಉಳಿಸ್ಕೊತೀವಿ ಹಾಗೆ ಅಂತ. ಅಂದ್ರೆ ಹೇಗಾದರೂ ಮಾಡಿ ಖಾಸಗಿಗೆ ಇದನ್ನ ವರ್ಗಾಯಿಸಬೇಕು ಅಂತಕ್ಕಂಥ ಅಟೆಂಪ್ಟು ಸುಮಾರು 30, 25, 40, 50 ವರ್ಷದಿಂದ ನಡೀತಾ ಇದೆ. ರಾಜೀವ್ ಗಾಂಧಿ ಕಾಲದಿಂದಲೂ ನಡೀತಾ ಇದೆ. ಆದ್ರೆ ಸರ್ಕಾರದನ್ನು ಮಾಡೋಕ್ಕಾಗಿಲ್ಲ. ಯಾಕೆ ಅಂದ್ರೆ ಆಸೆ ಒಂದು ಕಡೆ, ನಮ್ಮ ಬಂಡವಾಳ ವ್ಯವಸ್ಥೆಯ ಇನ್ನೂ ಕೂಡ ಅಷ್ಟೊಂದು ಸಶಕ್ತವಾಗಿ ಬೆಳೆದಿದೆ ಇನ್ನು ತಗೊಳ್ಳೋದಕ್ಕೆ. ಆದ್ರೆ ಅವರ ವರ್ತನೆ ಎಲ್ಲವೂ ಕೂಡ ಅಮೆರಿಕದ ಬಂಡವಾಳಶಾಹಿ ತರ ನಾವು ಬೆಳೆದ್ಬಿಡ್ತೀವಿ ಅನ್ನೋ ತರ ಮಾತಾಡ್ತಾರೆ. ಇದು ಬ್ಯಾಕ್ಗ್ರೌಂಡ್. ಈ ಬ್ಯಾಕ್ಗ್ರೌಂಡ್ ಅಲ್ಲಿ ನಗದೀಕರಣ ಅಂತ ಹೇಳ್ತಾರೆ. ನಗದೀಕರಣ ಅನ್ನೋದೇನು? ಹೊಸ ಪದ. ಏನು ನಗದೀಕರಣ ಮಾಡೋದು? ಹಾಗಂದ್ರೆ ಈಗ ನನ್ನ ಹತ್ರ ಮನೆ ಆಸ್ತಿ ಇದೆ, ನನ್ಗೆ 2-3 ಮನೆ ಇದೆ. ನಾವು ಒಂದು ಮನೆನ ಯಾರಿಗೋ ಕೊಟ್ಬಿಟ್ಟು ನಾನು ಅಡಿಬಿಟ್ಟು ನಾನು ದುಡ್ಡು ತಗೋತೀನಿ. ಅವ್ನು ನಿಧಾನವಾಗಿ ಅವನು ಬಿಡಿಸ್ಕೋಬೇಕು ನನ್ನ ಹತ್ರ. ನನಗೆ ದುಡ್ಡು ಬರುತ್ತೆ ಇವಾಗ ತಕ್ಷಣಕ್ಕೆ. ಆಮೇಲೆ ಈ ಮನೆ ನಿರ್ವಹಿಸುವ, ಮ್ಯಾನೇಜ್ ಮಾಡುವ, ಪೇಂಟ್ ಮಾಡು, ರಿಪೇರಿ ಮಾಡು, ಆ ಯಾವ್ದು ಕೆಲಸ ನನಗೆ ಬರೋಲ್ಲ. ದುಡ್ಡು ಬರುತ್ತೆ. ಆ ದುಡ್ಡು ನಾನು ಇಟ್ಕೊಂಡು ಬೇರೆ ಏನಾದರೂ ಕೆಲಸ ಮಾಡ್ಬೋದು. ನನಗೆ ಹೊಣೆಗಾರಿಕೆ ತಪ್ಪತ್ತೆ. ಆಯ್ತು, ಇನ್ನೇನು ಮಾಡ್ತೀರಿ? ಆಮೇಲೆ ಮತ್ತೇನು ಕಂಡೀಷನ್ ಹಾಕ್ತೀರಿ? ಅದು ಅವ್ರು ನಡೆಸುವವರೆಗೆ ಬಿಟ್ಟಿದ್ದು. ಹಾಗಂದ್ರೆ ಏನು? ಹಾಗಾದ್ರೆ ಪ್ರತಿಯೊಬ್ಬ ಖಾಸಗಿಯವನು ಏನು ಹೇಳ್ತಾನೆ? ಸಿಕ್ಕಾಪಟ್ಟೆ ಸರ್ಕಾರದಲ್ಲಿ ನೌಕರರಿದ್ದಾರೆ, ಅವ್ರನ್ನ ಅರ್ಧಕ್ಕೆ ಇಳಿಸಿ. BSNL ಹೋದ ವರ್ಷ ಇಳಿಸಿ ಅಂದ್ರು. ಇಳಿಸಿದ ಮೇಲೆ ಗಲಾಟೆ ಮಾಡಿ, ಫೋರ್ಸ್ ಮಾಡಿ 80,000 ಜನ ವಾರಂಟಿ ರಿಟರ್ನ್ ತಗೊಳ್ಳೋ ಫೋರ್ಸ್ ಮಾಡಿದ್ರು. ಈಗಲೂ ಕೂಡ BSNL ಮುಟ್ಟಕ್ಕೆ ಜನ ಬರ್ತಿಲ್ಲ. ಈಗ BSNL ಮೊನ್ನೆಯಿಂದ ಅವರ ಬಿಲ್ಡಿಂಗ್ಗಳನ್ನು ಮಾರಕ್ಕೆ ಶುರು ಮಾಡಿದ್ದಾರೆ. ಯಾಕಂದ್ರೆ ಸರ್ಕಾರ ದುಡ್ಡು ಕೊಡಲಿಲ್ಲ. BSNL ಅವ್ರಿಗೆ ರೂರಲ್ ಸರ್ವಿಸಸ್ ಮಾಡಿದ್ದಕ್ಕೆ ಸರ್ಕಾರದಿಂದ ಲಕ್ಷಾಂತರ ಕೋಟಿ ರೂಪಾಯಿ ಬರಬೇಕು, ಕೊಡಲಿಲ್ಲ. ಇವತ್ತು BSNL ಅವರು ಸಹಾಯಕತೆ ಕೊಡಲಿಲ್ಲ. ಆಮೇಲೆ ಈ 3G 2G ಆಮೇಲೆ ಇಂಥದ್ದು ನಮ್ಮ ಸೆಲ್ ಫೋನ್ ಇದೆಲ್ಲ ಬಂದಾಗ BSNL ಆ ಕೆಲಸ ಮಾಡೋದಂಗೆ ತಡೆ ಹಿಡಿದು ಪ್ರೈವೇಟ್ನವರು ಮುಂಚೆ ಕೊಟ್ಟು ಅವ್ರು ಬೆಳೆದು 3 ವರ್ಷ ಆದ್ಮೇಲೆ ನಮಗೊಂದು ಸೆಲ್ ಫೋನ್ BSNLಗೆ. ಇವತ್ತು ನಮಗೆ 3G ಕೊಟ್ಟಿಲ್ಲ, ಇವತ್ತು 4G ತಗೊಳಕ್ಕಾಗಿಲ್ಲ, ಬಿಟ್ಟಿಲ್ಲ, ಅಟಾನಮಿ ಕೊಟ್ಟಿಲ್ಲ. ಹಾಗಿದ್ರೆ BSNL ಸರಿಯಾಗಿ ಮಾಡ್ತಿಲ್ಲ, ಇನ್ಎಫಿಷಿಯಂಟ್ ಅಂತ ಬೈತಾನೆ ಇರ್ತಾರೆ. ಇದ್ರ ಉದ್ದೇಶ ಏನು? ಏನಾಗಿ ಉದ್ದೇಶ ಏನು ಅಂದ್ರೆ, ಇಂದಿನ ಪರಿಸ್ಥಿತಿಯಲ್ಲಿ ಜಾಗತಿಕವಾಗಿ ಕೂಡ ಬಂಡವಾಳಶಾಹಿಯ ಕೈ ಮೇಲಾಗಿದೆ. ಈ ಸಾರ್ವಜನಿಕ ಉದ್ಯಮಗಳನ್ನ ಅವರು ಸಹಿಸೋದಕ್ಕೆ ಸಿದ್ಧರಿಲ್ಲ. ಇವತ್ತು ಹೇಗಾದರೂ ಅದನ್ನ ಕ್ಲೋಸ್ ಮಾಡಬೇಕು ಅನ್ನೋದು ಅವರ ಕಬಳಿಸುವ ಪ್ರವೃತ್ತಿ. ಇದು ದೇಶಕ್ಕೆ ಒಳ್ಳೆಯದೇ, ಸಮಾಜಕ್ಕೆ ಸೊ ಇವ್ರಿಗೆ ಒಂದು ವಿಷಯ ಹೇಳಬೇಕು. ಈ ಪದಲ್ಲೇನು? ಸಾರ್ವಜನಿಕ ಉದ್ದಿಮೆಗಳ ಖಾಸಗೀಕರಣ. ಸಾರ್ವಜನಿಕ ಅಂದ್ರೇನು? ಸರ್ಕಾರದ. ಈ ಸರ್ಕಾರ ಸಾರ್ವಜನಿಕ ಸರ್ಕಾರವಾ? ಮತ ಹಾಕದ ಮಾತ್ರಕ್ಕೆ ಅದು ಸಾರ್ವಜನಿಕ ಆಗ್ಬಿಡುತ್ತಾ? ಮತ ಕೊಟ್ಟು ಎಲೆಕ್ಟ್ ಮಾಡಿದ್ದಾರೆ ನಿಜ, ಯಾಕಂದ್ರೆ ಮತ ಇದೆ, ಸಿಸ್ಟಮ್ ವೋಟ್ ಮಾಡ್ತೀವಿ. ಆದರೆ ಅದನ್ನು ನಿರ್ವಹಿಸುವವರು ಯಾರು? ಕಂಟ್ರೋಲ್ ಮಾಡೋರು ಯಾರು? ಇವತ್ತು ಕೂಡ ಕಂಟ್ರೋಲ್ ಮಾಡ್ತಕ್ಕಂಥದ್ದು ಅದಕ್ಕೆ ಒಂದು ಹೆಸರಿದೆ, ಆಳುವ ವರ್ಗ ಅಂತ.
ಆಳುವ ವರ್ಗ ಎಲ್ಲರೂ ಆಳುವ ವರ್ಗ ಅಲ್ಲ. ನಾವು ಹೇಳ್ಬಿಟ್ಟು ಬಾಯಿ ಮಾತ್ರ ಎಲ್ಲರೂ ವೋಟ್ ಮಾಡ್ಬೋದೇ 5 ವರ್ಷಕ್ಕೆ ಒಂದ್ಸಲ. ಆಳುವ ವರ್ಗ ಅನ್ನೋದೇ ಒಂದು ವರ್ಗ. ಅವ್ರಿಗೆ ಫೈನಾನ್ಷಿಯಲ್ ಸ್ಟ್ರೆಂತ್ ಇರ್ತದೆ, ಆಯ್ತಾ, ಅಧಿಕಾರ ಮಾಡಬೇಕು ತಾಕತ್ತಿರ್ತದೆ. ಅಂಥವ್ರು ಮಾತ್ರ ಆಳುವ ವರ್ಗ ಆಗ್ತಾರೆ. ಅವರು ಉದ್ಯಮಗಳು ಮಾಡಿಕೊಂಡು ತಮ್ಮ ವರ್ಗವನ್ನು ಬೆಳೆಸ್ಕೊಂಡು ಹೋಗ್ತಾರೆ. ಒಬ್ರಿಗೊಬ್ಬರು ಸಪೋರ್ಟ್ ಮಾಡ್ಕೊಂಡು ಬೆಳೀತಾರೆ ಅವರು. ಆಳುವ ವರ್ಗದ ಸರ್ಕಾರದ ಓನರ್ಶಿಪ್ಪಲ್ಲಿದೆ ವರ್ಗದ ಸರ್ಕಾರ. ಆ ಸರ್ಕಾರದ ಓನರ್ಶಿಪ್ಪು ಇಂಡೈರೆಕ್ಟ್ ಆಗಿ ಆಳುವ ವರ್ಗದವರ ನಿಯಂತ್ರಣದಲ್ಲಿದೆ. ಅದರಿಂದ ಒಂಥರ ಬೆಗ್ಗಿಂಗ್ ದ ಕ್ವಶನ್ ಇದು. ಈಗಾಗಲೇ ಅದು ಒಂಥರ ಖಾಸಗೀಕರಣನೇ. ಅದು ಸರ್ಕಾರ, ಹಿಂದಿನ ಸರ್ಕಾರದಲ್ಲಿ ಇರತಕ್ಕಂಥ ಇಂತಹ ಆಸ್ತಿ ಪಾಸ್ತಿ ಕೂಡ ಆಳುವ ವರ್ಗದ ಉಪಯೋಗಕ್ಕೆ ಬಳಸುತ್ತಿರತಕ್ಕಂಥ ಒಂದು ಸಂಪತ್ತಿನ ಸಂಗ್ರಹ, ಬಹಳ ದೊಡ್ಡ ಸಂಗ್ರಹ. ಅದು ಖಾಸಗಿಯಲ್ಲಾಗದೆ ಒಂದು ಸರ್ಕಾರದ ಅಡಿಯಲ್ಲಾಗಿ ನಾವು ಬಿಟ್ಟರೆ ಅದರ ನಿಯಂತ್ರಣ ಇರತಕ್ಕಂಥದ್ದು ಒಂದು ಖಾಸಗಿ ಬಂಡವಾಳಶಾಹಿ ವರ್ಗದ್ದು. ಆ ವರ್ಗದನ್ನ ತಿರ್ಗಾನು ನಾವು ಖಾಸಗೀಕರಣವನ್ನು ಮಾಡೋದು ಅನ್ನುವಾಗ ಒಂದು ಏನೋ ಒಂಥರ ಡಬಲ್ ಇದು ಬರುತ್ತೆ. ಸೊ ಅರ್ಥವತ್ತಾಗಿಲ್ಲ ಅನ್ನೋವಾಗ ಸರಿಯಾಗಿ ಆಗ್ತದೆ ರಾಜಕೀಯ ತಿಳ್ಕೊಂಡ್ರೆ. ಈ ಹಿನ್ನೆಲೆಯಲ್ಲಿ ನಗದೀಕರಣದ ಚಳವಳಿ ಏನು ಅಂತಂದರೆ, ಅವರ ಉದ್ದೇಶ ಏನು ಅಂತಂದರೆ ಟು ಮೇಕ್ ಇಟ್ ಅಪಿಯರ್ ರೀಸನಬಲ್. ಅದು ಏನಾಗಿದೆ, ನಗದೀಕರಣದಲ್ಲಿ ಸಪೋಸ್ ಹಿಂಗೆ ನಮಗೊಂದು 25% ಕೊಟ್ಬಿಟ್ಟು ಅವನ್ನ ನಡೆಸ್ತೀನಿ ಅಂತ ತಗೊಂಡ್ರೆ 16 ವರ್ಷ, ಎಷ್ಟು 40 ವರ್ಷ 50 ವರ್ಷ ಅಂತ ಹೇಳಿದ್ದಾನೆ ಕೊಡೋದು ಅಂತ. 45-50 ವರ್ಷ ಕೊಟ್ಟಿಗೆ ಮುಂದಿನ ರಾಜಕೀಯವನ್ನು ಏನು ಊಹೆ ಮಾಡೋಕ್ಕಾಗಲ್ಲ ಏನೇನಾಗುತ್ತೆ ಅಂತ. ಅವ್ರು ಯಾವ ಥರ ನಡೆಸ್ತಾರೆ ಅಂತ ಹೇಳೋಕ್ಕಾಗಲ್ಲ. ಎಷ್ಟೋ ಕಡೆ ಅವರು ಕೈಗಾರಿಕೆಗಳನ್ನು ಲಾಭವನ್ನು ಹೀರಿ ಹಿಂಡು ಮಾಡಿ ಹಿಪ್ಪೆ ಮಾಡಿ ಕೊನೆಗೆ ಅದು ಸಿಕ್ ಅಂತ ಮಾಡಿ ಬ್ಯಾಂಕಿನ ಲೋನ್ನಲ್ಲಿ ಬೆಳೆಸಿ ಅದನ್ನೆಲ್ಲ ಬೇರೆ ಕಡೆಗೆ ವರ್ಗಾಯಿಸ್ಕೊಂಡ್ಬಿಟ್ಟು ಅದನ್ನು ಸಿಕ್ ಇಂಡಸ್ಟ್ರಿಯಿಂದ ವಾಪಸ್ ಕೊಟ್ಬಿಡ್ತಾರೆ. ಅದು ಬ್ಯಾಂಕಿಗೆ ಲಾಸ್ ಆಗುತ್ತೆ. ಬ್ಯಾಂಕಿಗೆ ಲಾಸ್ ಅಂದ್ರೇನು, ನಿಮ್ಮ ಡಿಪಾಸಿಟ್ ನಾವೆಲ್ಲ ಇಟ್ಟಿದ್ದೀವಲ್ಲ, ಸಾರ್ವಜನಿಕರಿಗೆ ಲಾಸ್ ಆಗುತ್ತೆ. ಆ ಥರ ನಡೆಸ್ತಕ್ಕಂಥ ಪ್ರವೀಣರು ಖಾಸಗಿ ಜನ. ಅವ್ರ ಕೈ ನೀವು ಇವಾಗ ಈ ಇಂಡಸ್ಟ್ರೀಸನ್ನ ನಗದೀಕರಣದಂತ ಕೈ ಕೊಟ್ಟರೆ ಅವರು ಅದನ್ನು ಹೀರಿ ಹಿಂದೆ ಹೆಲ್ಪ್ ಮಾಡಿ ಕೊನೆಗೆ ತನ್ನ ಜವಾಬ್ದಾರಿಗಳನ್ನು ಹಾಳು ಮಾಡಿ ಅದನ್ನು ಕ್ಲೋಸ್ ಮಾಡೋ ಹಾಗೆ ಮಾಡ್ತಾರೆ. ವರ್ಕರ್ಸಿಗೆ ಯಾವ ಸೆಕ್ಯೂರಿಟಿನೂ ಅವ್ರು ಕೊಡೋದಿಲ್ಲ. ಸರ್ಕಾರ ವಾಪಸ್ ತಗೊಳ್ಳೋದು ಅನ್ನೋದು ಒಂದು ಸುಮ್ಮನೆ ಒಂದು ನಮ್ಮ ಕಣ್ಮುಂದೆ ಇಟ್ಟಿರ್ತಕ್ಕಂಥ ಒಂದು ಇದು ಅಷ್ಟೇ ನಾಟಕ. ಅದು ಸರ್ಕಾರಕ್ಕೆ ವಾಪಸ್ ಬರೋದಿಲ್ಲ. ಅಂದರೆ ಒಂದೇ ಏಟಿಗೆ ಇಡೀ ಪಬ್ಲಿಕ್ ಸೆಕ್ಟಾರ್ಗಳನ್ನು ಕಬಳಿಸೋದಕ್ಕೆ ಹೊರಟಿದ್ದಾರೆ. ಅದರಲ್ಲಿ ಮೊದಲನೇ ಹಂತ 6 ಲಕ್ಷ ಕೋಟಿ ರೂಪಾಯಿ ಬೇಕಂತೆ ಇವರಿಗೆ. ಆ ಲಕ್ಷ ಕೋಟಿ ಸಂಗ್ರಹದೊಂದಿಗೆ ಎಷ್ಟು ಬೇಕು ಅಂತ 4-5 ಕ್ಷೇತ್ರಗಳನ್ನು ಐಡೆಂಟಿಫೈ ಮಾಡಿದ್ದಾರೆ. ಅಷ್ಟೊಂದು ಕೂಡ ಇವ್ರನ್ನ ಪ್ರವೇಶಕ್ಕೆ ಬಿಡ್ತೀವಿ ಅಂತ ಹೊರಟಿದ್ದಾರೆ. ಈಗ ಇವತ್ತೊಂದು ದಿವಸ ಜಮ್ಮು ಆ್ಯಂಡ್ ಕಾಶ್ಮೀರದಲ್ಲಿ ಪವರ್ ಎಲೆಕ್ಟ್ರಿಸಿಟಿ ವರ್ಕರ್ಸು ಸ್ಟ್ರೈಕ್ ಮಾಡ್ತಾ ಇದ್ದಾರೆ. 3 ದಿವಸ ಆಯಿತು ಮಾಡಿ. ಆರ್ಮಿನವ್ರು ಕರೆದ್ರೂ ಅವ್ರ ಕೈಲಿ ರಿಪೇರಿ ಮಾಡೋಕ್ಕಾಗಿಲ್ಲ. ಅಲ್ಲಿ ಲೈಟ್ ಇಲ್ಲ, ಚಳಿಗಾಲ, ಕಷ್ಟಪಡ್ತಿದ್ದಾರೆ. ಏನು ವಿಷಯ, ಅದನ್ನು ಅವರು ಕಾಶ್ಮೀರದಿಂದ ಹೊರಗಡೆ ಇರತಕ್ಕಂಥ ಬಂಡವಾಳಶಾಹಿಗೆ ಮಾರುವುದಕ್ಕೆ ಹೊರಟಿದ್ದಾರೆ ಸರ್ಕಾರ. ಆದರೆ ವರ್ಕರ್ಸ್ ಬಿಡೋದಿಲ್ಲ ಅಂತೇಳಿ ಸ್ಟ್ರೈಕ್ ಮಾಡ್ತಿದ್ದಾರೆ. 3 ದಿನ ಆಯಿತು. 3 ದಿನ ಆದ್ರೂ ಅವ್ರು ಸ್ಟ್ರೈಕ್ ನಿಲ್ಲಿಸಿಲ್ಲ. ಸ್ಟೇಟ್ ಇವತ್ತು ಚಳಿಗಾಲದಲ್ಲಿ ಕರೆಂಟ್ ಇಲ್ಲದೆ ಸಫರ್ ಮಾಡ್ತಿದೆ. ಆರ್ಮಿನವ್ರನ್ನೇ ತಂದು ಇಟ್ಟರೂ ಕೂಡ ಅವ್ರ ಕೈಲೂ ಕೂಡ ರೆಸ್ಟೋರೆಂಟ್ ಮಾಡೋಕ್ಕಾಗಿಲ್ಲ. ಆದರೆ ಅಷ್ಟೊಂದು ಪ್ರಬಲವಾಗಿ ರಾಷ್ಟ್ರದಲ್ಲೆಲ್ಲ ನಮ್ಮ ಕಾರ್ಮಿಕ ಸಂಘಗಳಿದೆಯಾ, ಅವುಗಳ ಕೈಲಿ ಈ ವಿಚಾರವನ್ನು ಸ್ಟಾಪ್ ಮಾಡೋಕ್ಕಾಗ್ತದ, ನಗದೀಕರಣನ ಅಥವಾ ಖಾಸಗೀಕರಣನ? ನನ್ನ ಪ್ರಕಾರ ಇವತ್ತು BSNL ಮುಚ್ಚೋದ್ರೂ ಟೆಲಿಫೋನ್ ಸರ್ವಿಸ್ ಕೊಲಾಪ್ಸ್ ಆಗಲ್ಲ. ಬಟ್ ಎಲೆಕ್ಟ್ರಿಸಿಟಿ ಮುಚ್ಚೋದ್ರೆ ಯಾರೂ ಅದನ್ನು ಸರಿ ಮಾಡೋಕ್ಕಾಗಲ್ಲ, ಯಾಕಂದ್ರೆ ಇನ್ನೂ ಖಾಸಗಿ ಆಗಿಲ್ಲ ಅದು. ಸೊ BSNL ಮುಚ್ಚಬೇಕಾದ್ರೆ ಮೊದಲು ಖಾಸಗಿ ಬೆಳೆಸ್ಕೊಂಡ್ರು, ಇವಾಗ ಮುಚ್ಚಿದ್ರು ಪರವಾಗಿಲ್ಲ ಅನ್ನೋ ಥರ ಸ್ಥಿತಿ ಬಂದಿದೆ ಅದು. ಬಟ್ ಪವರ್ನಲ್ಲಿ ಆ ಥರ ಸ್ಥಿತಿ ಬರೋ ಹಾಗೆ ಮಾಡ್ತಾ ಇದ್ದಾರೆ. ನೆಕ್ಸ್ಟು ಇದು ಈಗ ಕಲ್ಲಿದ್ದಲು ವಿಷಯದಲ್ಲಿ ಬರುತ್ತೆ, ಆಮೇಲೆ ಕಬ್ಬಿಣದ ವಿಷಯ ಬರುತ್ತೆ, ಸ್ಟೀಲ್ ಇಂಡಸ್ಟ್ರೀಸ್ನಲ್ಲಿ ಬರುತ್ತೆ, ಆಯಿತಾ. ಆಮೇಲೆ ನಷ್ಟ ಆಯಿತು ಅಂತ ಮುಚ್ಚೋದು ಬರುತ್ತೆ, ಕಾರ್ಮಿಕರನ್ನ ರೆಡ್ಯೂಸ್ ಮಾಡೋದು ಬರುತ್ತೆ. ಖಂಡಿತವಾಗ್ಲೂ ಕೂಡ ಸಾರ್ವಜನಿಕ ಹಿತಾಸಕ್ತಿ ಅಲ್ಲ ಇದು. ಅಂದರೆ ಆಳುವ ವರ್ಗ ಅಲ್ಲದ ಸಾರ್ವಜನಿಕ ವರ್ಗ. ನಾನು ಆಳುವ ವರ್ಗ ಅಲ್ಲ, ನಾನು ಸಾರ್ವಜನಿಕ, ಸಂಬಳಕ್ಕೋಸ್ಕರ ಬದುಕಿದ್ದವನು ನಾನು. ಸೊ ಅವರೇ ಜಾಸ್ತಿ ಇರ್ತಕ್ಕಂಥದ್ದು. ಅವರ ನಿಯಂತ್ರಣದಲ್ಲಿ ಇಲ್ಲದೆ ಅದು ಖಾಸಗೀಕರಣಕ್ಕೆ ಕೊಡ್ತಕ್ಕಂಥ ಇದೊಂದು ಪಿತೂರಿ, ಇದು ರಾಜಕೀಯ ಪಿತೂರಿ, ಇದು ಆಳುವ ವರ್ಗದ ಪಿತೂರಿ. ಆಳುವ ವರ್ಗ ಅನ್ನುವಾಗ BJPನೂ ಒಂದೇ, ಕಾಂಗ್ರೆಸ್ ಒಂದೇ, ಆ ಪಕ್ಷಗಳ ಎಕ್ಸೆಪ್ಟ್ ಕಾಂಗ್ರೆಸ್, ಕಮ್ಯುನಿಸ್ಟ್ ಪಾರ್ಟಿ ಅವು ದುರ್ಬಲ. ಹಾಗಾಗಿ ಆಳುವ ವರ್ಗ ಅಂತಂದರೆ ನಮ್ಮ ಮುಂಬಯಿಯ ಬೃಹತ್ ಉದ್ಯಮಿಗಳು, ಟಾಟಾ ಬಿರ್ಲಾ, ಅದಾನಿ ಮುಂತಾದವರು, ಅವ್ರ ಕೈಗೆ ರಾಷ್ಟ್ರದ ಎಕಾನಮಿಯನ್ನು ಅರ್ಪಿಸುವ ಒಂದು ಹುನ್ನಾರ ಫೈನಲ್ ಶೇಪ್ನಲ್ಲಿದೆ ಇವಾಗ. ಆದರೆ ಜಗತ್ತೆಲ್ಲ ಹೀಗೆ ಆಗ್ತಿದೆ ಅನ್ನೋ ಅರ್ಥದಲ್ಲಿ ನಾವೇನಾದರೂ ಇದನ್ನು ತಪ್ಪಿಸೋಕ್ಕೆ ಸಾಧ್ಯವೇ, ಅದೊಂದು ಪ್ರಶ್ನೆ ನಮ್ಮ ಮುಂದೆ ಇದೆ. ಇದು ಒಂದು ಬ್ರೀಫ್ ಆಗಿ ಒಂದು ಇಂಟ್ರೊಡಕ್ಷನ್ ಕೊಟ್ಟಿದ್ದ. ತಾವು ಹೇಳಿದಾಗೆ
ಹಿಂದೆ ರಾಷ್ಟ್ರೀಕರಣ ಮಾಡಿದಾಗ, ರಾಷ್ಟ್ರೀಕರಣ ಅಂದರೆ ಸಾಮಾಜಿಕ ಸಂಪತ್ತನ್ನು ರಾಷ್ಟ್ರೀಕರಣ, ಅದು ಉತ್ಪಾದನಾ ವಲಯ ಆಗಿರ್ಬೋದು, ಸೇವಾ ವಲಯ ಆಗಿರ್ಬೋದು, ಆರ್ಥಿಕ ವಲಯ ಆಗಿರ್ಬೋದು, ಇವು ಎಲ್ಲವನ್ನೂ ರಾಷ್ಟ್ರೀಕರಣ ಮಾಡ್ತಕ್ಕಂಥ ಪ್ರಕ್ರಿಯೆ ಅವಾಗ ಆರಂಭ ಆಯಿತು. ಸೊ ತಾವು ಮೆನ್ಷನ್ ಮಾಡಿದಾಗೆ ತಾರಕೇಶ್ವರಿ ಸಿನ್ಹಾ ಅವತ್ತಿನ ಸಹಾಯಕ ಆರ್ಥಿಕ ಸಚಿವೆ ಇದನ್ನೆಲ್ಲವನ್ನೂ ಬೆಳೆಸಿ ಮುಂದೆ ನಾವು ಖಾಸಗಿಯವ್ರಿಗೆ ಕೊಡ್ತೇವೆ ಅನ್ನೋದು ಒಂದು ಅವರ ವಾದ. ತಮ್ಮ ನೆನಪಿರ್ಬೋದು, ಅಂಬೇಡ್ಕರ್ ಅವರು ಸಂವಿಧಾನ ಸಮಿತಿಯ ಕರಡು ರಚನಾ ಸಮಿತಿ ಅಧ್ಯಕ್ಷ ಆಗಿರಲಿಲ್ಲ ಇನ್ನು. ಆವಾಗ ಸಂವಿಧಾನ ಸಮಿತಿಗೆ ಒಂದು ಮನವಿಯನ್ನು ಕೊಡ್ತಾರೆ, ಒಂದು ಥರದೊಳಗೆ ಮಾಡೆಲ್ ಕಾನ್ಸ್ಟಿಟ್ಯೂಷನ್ ಕೊಡ್ತಾರೆ. ಕೊಟ್ಟಾಗ ಅವರು ಸುಮಾರು 10 ಅಂಶಗಳ ಒಂದು ಮನವಿಯನ್ನು ಕೊಡ್ತಾರೆ. ಅದರಲ್ಲಿ ಪ್ರಮುಖವಾಗಿ 2 ಅಂಶಗಳು ಯಾವಂತಂದರೆ, ದೇಶದ ಬೃಹತ್ ಉದ್ಯಮಗಳು ರಾಷ್ಟ್ರದ ಕೈಯಲ್ಲಿರಬೇಕು, ಸರ್ಕಾರದ ಕೈಯಲ್ಲಿರಬೇಕು ಬೃಹತ್ ಉದ್ಯಮಗಳು. ಹಾಗೇನೆ ಭೂಮಿನೂ ಸಹಿತ ಸರ್ಕಾರದ ಕೈಯಲ್ಲಿರಬೇಕು. ಆಗ ತಾವು ಹೇಳಿದಾಗೆ ಈ ಬ್ಯಾಂಕಿನ ಲೇವಾದೇವಿ ಸಂಘಗಳ ಮಾಲೀಕರಿಗೆ ಸರ್ಕಾರ ಹೆಂಗೆ ಒಂದು ಪರಿಹಾರವನ್ನು ಕೊಟ್ಟು ಅದನ್ನು ರಾಷ್ಟ್ರೀಕರಣ ಮಾಡ್ತೋ, ಹಾಗೆ ಭೂ ಮಾಲೀಕರಿಗೆ ಆ ಒಂದು ಹಣವನ್ನು ಕೊಟ್ಟು ಆ ಭೂಮಿಯನ್ನು ಆ ಗ್ರಾಮದ ಎಲ್ಲ ಜನ ಉಳುಮೆ ಮಾಡುವ ರೀತಿಯೊಳಗೆ, ಅಂದರೆ ಸಾಮೂಹಿಕ ಕೃಷಿ ಆ ಥರ ಮಾಡಬೇಕು ಅಂತಕ್ಕಂಥ ಒಂದು 10 ವರ್ಷದೊಳಗೆ ಈ ಕೆಲಸ ಮಾಡಬೇಕು ಅಂತಕ್ಕಂಥ ರೀತಿಯೊಳಗೆ ಅವ್ರು ಕೊಟ್ಟರು. ಸೊ ಇವತ್ತು ಸರ್ಕಾರ ಭೂಮಿ ರಾಷ್ಟ್ರೀಕರಣಕ್ಕೆ ಕೈ ಹಾಕಿದ್ದಾರೆ. ಇವತ್ತು ರೈತರೆಲ್ಲ ವಿರೋಧ ಮಾಡಿದ್ರು, ಅದನ್ನು ಬಿಟ್ಟು ಭೂಮಿ ಖಾಸಗೀಕರಣಕ್ಕೆ, ಉದ್ಯಮಗಳಿಗೆ, ಕಾಂಟ್ರಾಕ್ಟ್ ಅಗ್ರಿಕಲ್ಚರ್ ಹೆಸರಿನೊಳಗೆ ಕಾರ್ಪೊರೇಟ್ ಕಂಪನಿಗಳಿಗೆ ಭೂಮಿ ಕೊಡ್ತಕ್ಕಂಥ ಪ್ರಯತ್ನಕ್ಕೆ ಕೈ ಹಾಕಿದ್ರು. ಇವತ್ತು ಹಿನ್ನಡೆ ಆಗಿದೆ, ನಿಂತಿದ್ದಾರೆ. ಅದು ನಿಲ್ತದಂತ ನನಗೆ ಅನಿಸೋದಿಲ್ಲ. ಆದರೆ ತಾವು ಹೇಳಿದಾಗೆ ಈ ಉದ್ಯಮಿಗಳನ್ನು ಖಾಸಗೀಕರಣ ಮಾಡ್ತಕ್ಕಂಥ ಈ ಪ್ರಕ್ರಿಯೆಗಳು ಇದು ಇವತ್ತಿನ ವಿಶ್ವದ ವಿದ್ಯಮಾನ ಅಂತ ಹೇಳ್ತಾರೆ. ಹೌದು, ವಿಶ್ವದ ವಿದ್ಯಮಾನ. ಸೊ ಹಾಗಿದ್ರೆ ಇದಕ್ಕೆ ಪರ್ಯಾಯವಾಗಿ ಸರ್ಕಾರಗಳು ಇನ್ನೊಂದು ಮಾತನ್ನ ಮೋದಿಯವರು ಹೇಳಿದರು, ಬಿಸಿನೆಸ್ ಇಸ್ ನೋ ಬಿಸಿನೆಸ್ ಆಫ್ ದ ಸ್ಟೇಟ್ ಅಂತ. ಸರ್ಕಾರದ ಕೆಲಸ ಉದ್ಯಮಗಳು ನಡೆಸೋದಲ್ಲ. ಹಾಗಿದ್ರೆ ನಾಳೆ ಸೇವಾ ವಲಯದಲ್ಲಿ ಶಿಕ್ಷಣ, ಆರೋಗ್ಯ ಎಲ್ಲವೂ ಖಾಸಗೀಕರಣಕ್ಕೆ ಒಂದು ಉದ್ಯಮ ಆಗಿ ಪರಿವರ್ತನೆ ಆದರೆ, ಉದ್ಯಮಿಗಳಾಗಿ ಪರಿವರ್ತನೆ ಆದರೆ, ಪ್ರತಿಯೊಂದೂ ಸಹಿತ ಅದು ಗ್ರಾಹಕರಾಗಿ, ಪ್ರಜೆಗಳು ಗ್ರಾಹಕರಾಗಿ, ಸೊ ಇದು ಎಲ್ಲಿ ಹೋಗಿ ಹತ್ತದೆ? ಅವರು ಲಾಭಕ್ಕೆ ನಡೆಸ್ತಾರೆ. ಇವರು ಗ್ರಾಹಕರಾಗಬೇಕು, ಅವರು ಲಾಭಕ್ಕೆ ನಡೆಸ್ತಾರೆ. ಈ ದೇಶದ ಬಡತನ ಪರಿಹಾರ ಹೆಂಗಾಗತ್ತೆ? ಅದೇ ಈ ಡಿಸ್ಪ್ಯಾರಿಟಿ ಇನ್ನೂ ಜಾಸ್ತಿ ಆಗ್ತಾ ಹೋಗ್ತದೆ. ಸೊ ಇದರ ಮುಂದಿನ ಪರಿಣಾಮ ಏನಾಗ್ಬೋದು ನಮ್ಮ ಸಾಮಾಜಿಕ ಜೀವನದಲ್ಲಿ? ನಾನು ತಿಳಿದಂಗೆ ಇದು ನಮ್ಮ ದೇಶದ ವಿಷಯ ನಾವು ಚರ್ಚೆ ಮಾಡುವಾಗ ಯಾವುದೇ ಇಂದಿನ ಪರಿಸ್ಥಿತಿಯಲ್ಲಿ ಜಾಗತಿಕ ಪರಿಸ್ಥಿತಿಯನ್ನು ಬಿಟ್ಟು ಚರ್ಚೆ ಮಾಡೋಕ್ಕಾಗೋದಿಲ್ಲ. ಇಂದಿನ ಬಂಡವಾಳ ಅಂತಕ್ಕಂಥದ್ದು ಜಾಗತಿಕ ಬಂಡವಾಳನೇ. ಅವರು ಪರಸ್ಪರ ಸಂಬಂಧ ಬೆಳೆಸ್ಕೊಂಡು ನಂಟ್ರವರು. ನಮ್ಮೂರಿನ ಬಂಡವಾಳಿಗಾರರಿಗೆ ಏನಾದರೂ ತೊಂದರೆ ಆದರೆ ಸರ್ಕಾರದ ನೀತಿಯಿಂದ ಒಡನೆಯೇ ಅಂತಾರಾಷ್ಟ್ರೀಯ ಬಂಡವಾಳ ನಮ್ಮ ಮೇಲೆ ಎಲ್ಲಿಲ್ಲದ ಒತ್ತಡ ತಂದು ಅದು ಆಗದಂತೆ ನೋಡಿಕೊಂಡ್ರು. ಈಗಾಗಲೇ 4 ಸಲ ಇಂಡಿಯಾದಲ್ಲಿ ಆಗಿದೆ. ನೀತಿ ಬದಲಾಯಿಸಿದ್ದಾರೆ ನಮ್ಮದು. ಅವ್ರಿಗೋಸ್ಕರ ಹೆದರ್ಕೊಂಡು ವರ್ಲ್ಡ್ ಬ್ಯಾಂಕಿಗೆ ಹೆದರ್ಕೋತೀವಿ, IMFಗೆ ಹೆದರ್ಕೋತೀವಿ. ಈ ಹೊಸ ಆರ್ಥಿಕ ವಿಷಯ 70s 80s ರೀಗನ್ ಕಾಲದಲ್ಲಿ ಏನಿರಬೇಕು ಅಂತ ಮಾಡುವಾಗ 10 ಅರ್ಥಶಾಸ್ತ್ರ ತಜ್ಞರು ವಾಷಿಂಗ್ಟನ್ನಲ್ಲಿ ಸೇರಿ ಚರ್ಚೆ ಮಾಡಿ ಒಂದು 10 ಸೂತ್ರಗಳನ್ನು ಹಾಕಿಕೊಟ್ರು. ಆ ಸೂತ್ರಕ್ಕೆ ಹೆಸರು ವಾಷಿಂಗ್ಟನ್ ಕಾನ್ಸೆನ್ಸಸ್ ಅಂತ ಹೆಸರು. ಆ ವಾಷಿಂಗ್ಟನ್ ಕಾನ್ಸೆನ್ಸಸ್ನಲ್ಲಿ ಸರ್ಕಾರ ಉದ್ಯಮಗಳು ನಡೆಸಬಾರ್ದು, ಖಾಸಗಿಗಳಿಗೆ ಕೊಡಬೇಕು ಅಂತಕ್ಕಂಥದ್ದೇ ಮೈನ್ ಕಂಟೆನ್ಷನ್. ಆ ತತ್ವದ ಪ್ರಕಾರ ವರ್ಲ್ಡ್ ಬ್ಯಾಂಕ್ ಮತ್ತು IMF ಮತ್ತು ಶ್ರೀಮಂತ ರಾಷ್ಟ್ರಗಳು ತಾವು ಬೆಳೆಯುವ ಅಂತಾರಾಷ್ಟ್ರೀಯ ಬೆಳವಣಿಗೆಗೆ ಅಥವಾ ಬಡ ದೇಶಗಳಿಗೆ ಕೊಡ್ತಕ್ಕಂತಹ ನೆರವು ಈ ಮುಂತಾದವನ್ನ ಒಂದಕ್ಕೊಂದಕ್ಕೆ ಗಂಟು ಹಾಕಿದ್ರು. ನೀವು ಇವತ್ತು ದಿವಸ ಇಂತಹ ಒಂದು ಪ್ರೈವೇಟೈಸೇಷನ್ ಕೆಲಸ ಮಾಡಿದ್ರೆ ನಾವು ನಿಮಗಿಷ್ಟು ದುಡ್ಡು ಸಾಲ ಕೊಡ್ತೀವಿ, ಆ ಥರ ಲಿಂಕ್ ಮಾಡೋದು. ಮೊದಲು ವಾಷಿಂಗ್ಟನ್ ಕಾನ್ಸೆನ್ಸಸ್ ಪ್ರಯೋಗವನ್ನು ಬ್ರೆಜಿಲ್ನಲ್ಲಿ ದಕ್ಷಿಣ ಅಮೆರಿಕ ಮಾಡಿದ್ರು. ದಕ್ಷಿಣ ಅಮೆರಿಕಾದಲ್ಲಿ ಅವರು ಮಾಡಿದ ಸಂದರ್ಭದಲ್ಲಿ ಸುಮಾರು 70s ಸುಮಾರು ಒಂದು 10 ವರ್ಷ ರಾಜಕೀಯವಾಗಿ ಅಲ್ಲೋಲಕಲ್ಲೋಲಾಗಿ ಅನೇಕ ಕ್ರಾಂತಿಗಳಾಗಿ ಬಹಳ ಜನ ಅಧಿಕಾರವನ್ನು ಅಮೆರಿಕದ ಗಂಟನ್ನು ಕಿತ್ಕೊಂಡು ಸ್ವತಂತ್ರ ರಾಷ್ಟ್ರಗಳಾದ ಡಿಕ್ಲೇರ್ ಮಾಡಿಬಿಟ್ರು 10 ವರ್ಷದಲ್ಲಿ. ಅವ್ರ ಕೈ ತಪ್ಪೋಯ್ತು. ಅವಾಗ ವಾಷಿಂಗ್ಟನ್ ಕಾನ್ಸೆನ್ಸಸ್ ಇಷ್ಟೇ ಎಂದು ಅನ್ಕೋತಿರುವಾಗ ಅದು ಭಾರತದಂತಹ ರಾಷ್ಟ್ರಗಳ ಮೇಲೆ ತನ್ನ ಪ್ರಭಾವವನ್ನು ಕೇಂದ್ರೀಕರಿಸಿತು. ನಮ್ಮ ಆಳುವ ಜನ ಅವ್ರು ಹೇಳ್ದಂಗೆ ಕೇಳೋದು. ನಾವು ಅದಕ್ಕೆ ಮುಂಚೆ ಖಾಸಗಿ ವಲಯ ಸರ್ಕಾರಿ ವಲಯ ಶುರು ಮಾಡುವಾಗ ನಮಗೆ ಒಬ್ಬನೂ ನೆರವು ಕೊಡಲಿಲ್ಲ. ಯಾಕೆ ಕೊಟ್ಕೋಬೇಕು ನೀವು?
ಸ್ವತಂತ್ರ ಭಾರತಕ್ಕೆ ಉಕ್ಕು ಬೇಕಿತ್ತು, ಎಲೆಕ್ಟ್ರಿಸಿಟಿ ಬೇಕಿತ್ತು, ಪೆಟ್ರೋಲ್ ಬೇಕಿತ್ತು. ಇದಕ್ಕೆ ಒಂದು ಪಾಶ್ಚಿಮಾತ್ಯ ರಾಷ್ಟ್ರವು ಯಾವ ಸಹಾಯವನ್ನು ಕೊಡಲಿಲ್ಲ. ಮೊದಲನೆಯ ಸ್ಟೀಲ್ ಕಂಪನಿ ಕೊಟ್ಟಿದ್ದು ಸೋವಿಯತ್ ರಷ್ಯಾ, ತಿರ್ಗಾ ಅವ್ರು ಯಾರು ಇನ್ನೇನು ಕೊಡಲಿಲ್ಲ. ತಿರ್ಗಾ ಎರಡನೆಯ ಸ್ಟೀಲ್ ಕಟ್ಟಿದ್ದು ಸೋವಿಯತ್ ರಷ್ಯಾ, ನಂತರ ಮೂರನೆಯದು ಜರ್ಮನಿ ಮತ್ತೆ ಬ್ರಿಟನ್ ಇಂದ ಬಂತು ನಮಗೆ. ಇವಾಗ ನಾವು ಸ್ಟೀಲ್ ಇಂಡಸ್ಟ್ರೀಸ್ನಲ್ಲಿ ಯಾರು ತಲೆಬಾಗಬೇಕಾದ್ರೆ ಬೆಳೆದಿದ್ದೀವಿ ನಿಜ. ಬಟ್ ಅಮೆರಿಕ ಯಾವತ್ತೂ ಕೂಡ ನಮಗೆ ಸ್ಟೀಲ್ ಇಂಡಸ್ಟ್ರೀಸ್ನೂ ಕೊಡಲಿಲ್ಲ, ಅಟಮಿಕ್ ಎನರ್ಜಿ ಕೊಡಲಿಲ್ಲ, ಸ್ಪೇಸ್ ಇಂಡಸ್ಟ್ರೀಸ್ನಲ್ಲಿ ಸಹಕಾರ ಕೊಡಲಿಲ್ಲ. ಆದರೆ ನಮ್ಮ ಮೇಲೆ ಎಲ್ಲಿಲ್ಲದ ರಾಜಕೀಯ ಒತ್ತಡ ಇಟ್ಟು ತಮಗೆ ಬೇಕಾದಂತಹ ವಾಣಿಜ್ಯ ಒಪ್ಪಂದಗಳನ್ನು ಮಾಡ್ಕೋತಾ ಇರ್ತಾರೆ. ಯಾಕೆಂದರೆ ನಾವು ವರ್ಲ್ಡ್ ಬ್ಯಾಂಕ್ ಮೇಲೆ IMF ಮೇಲೆ ಡಿಪೆಂಡ್ ಆಗಿದ್ದೀವಿ ಲೋನ್ಗೆ. ಆ ಲೋನ್ ಸಿಕ್ಕೋದಿಲ್ಲ ನಮಗೆ. ಈ ಲೋನಿಂದ ನಾವು ಬಿಡಿಸ್ಕೊಳ್ತಕ್ಕಂಥ ಪರಿಸ್ಥಿತಿಗೆ ಬರಬೇಕಾದ್ರೆ ಇಂದಿರಾ ಗಾಂಧಿ ಒಂದು ಏಮ್ ಇಟ್ಕೊಂಡೇ ಮಾಡೋದು, ಅದರಲ್ಲಿ ಸಂದೇಹ ಇಲ್ಲ. ಶಿ ವಾಸ್ ನ್ಯಾಷನಲಿಸ್ಟ್, ಬೇಸಿಕ್ ಆಗಿ ನ್ಯಾಷನಲಿಸ್ಟ್ ಬುರ್ಜ್ವಾ. ಶಿ ಆಲ್ಸೋ ವಾಂಟೆಡ್ ಕ್ಯಾಪಿಟಲಿಸಮ್, ಆದರೆ ನ್ಯಾಷನಲಿಸ್ಟ್ ಬುರ್ಜ್ವಾ ಅವಳು. ನಾನು ನಿಮ್ಗೆ ಸಮಾನವಾಗಿ ಬೆಳಿಬೇಕು ಅಂತ. ಆ ಬೆಳೆದ ಒಂದು ಸಂದರ್ಭದಲ್ಲೇ ನಾನಲ್ಲೇ ಗ್ರೂಪ್ನ ಮಾಡಿಕೊಂಡು ನಮ್ಮದೇ ಎಕನಾಮಿಕ್ ಗ್ರೂಪ್ ಮಾಡಿಕೊಂಡು ಆಲ್ಟರ್ನೇಟಿವ್ ಗ್ರೂಪ್ ಮಾಡ್ಕೊಂಡಿದ್ದೀವಿ 20 ಕಂಟ್ರಿನ. ಅದನ್ನು ಹೇಳ್ಕೊಂಡಿರ್ತೀಗ ಜಾಣರು. ನಮ್ಮ ಪ್ರಬಲವಾಗಿ ಬೆಳೆದಿದ್ದಂಥ ಬ್ರೆಜಿಲು, ಆಮೇಲೆ ಭಾರತ ಇಂಥವನ್ನೆಲ್ಲ ಸೆಳ್ಕೊಂಡು G20 ಅಂತ ಮಾಡ್ಕೊಂಡ್ರು. ಅವಾಗ ಮೊದಲು G5 ಮಾಡ್ಕೊಂಡ್ರು, ಆಮೇಲೆ G7 ಮಾಡಿದ್ರು, G9 ಮಾಡಿದ್ರು. ನಮ್ಮನ್ನು ಸೆಳ್ಕೊಂಡ್ಬಿಟ್ಟು ನಾನು ಬರೆದಿದ್ದೆ ಒಂದ್ಸಲ ವಸ್ತುನಲ್ಲಿ, ಒಳಗಡೆ 5 ಜನ ಮೀಟಿಂಗ್ ಮಾಡ್ತಿರ್ತಾರೆ, ನಾವು ಹೊರಗಡೆ ಕಾಯ್ತಾ ನಿಂತಿರ್ಬೇಕು ಇನ್ನು 15 ದಿವಸ G20ನಲ್ಲಿ. ಆಮೇಲೆ ನೀವು ಬನ್ನಿ ಅಂತ ಅವ್ನು ಒಳಗೆ ಕರ್ಕೊಂಡು ಜಾಯಿಂಟ್ ಮೀಟಿಂಗ್ ಮಾಡೋದೇ G20 ಅಂತ ಕರೆದ್ರು. ನಾವು ಗುಲಾಮರಾಗಿ ಹೊರಗಡೆ ಕಾದ್ವಿ. ಇವತ್ತು ನಾವು G20 ಹಾಗೆ ನಮ್ಮ ಪರಿಸ್ಥಿತಿ ಇರ್ತಕ್ಕಂಥದ್ದು. ಸೊ ಅವ್ರು ಯಾರೂ ಕೂಡ ನಮ್ಮದೊಂದು ಸ್ವತಂತ್ರವಾದ ದಷ್ಟಪುಷ್ಟವಾದಂಥ ಆರ್ಥಿಕವಾಗಿ ಬೆಳೆಯೋದನ್ನು ಸಹಿಸದಂಥ ಜನ. ನಾವು ಸತತ ಅವರ ನಿಯಂತ್ರಣದಲ್ಲಿರಬೇಕು ಅಂತಕ್ಕಂಥ ಜನ. ಎರಡನೆಯ ಮಹಾಯುದ್ಧ ಆದಮೇಲೆ ಅವರಿಗೆ ಬಂಡವಾಳನ ಹೂಡಬೇಕಾದ್ರೆ ವಿತೌಟ್ ಯುದ್ಧ, ವಿತೌಟ್ ಮಿಲಿಟರಿ, ಇದು ಯಾವ ರೀತಿಯಲ್ಲಿ ಕಂಟ್ರೋಲ್ ಮಾಡೋದು ಅಂತಂದರೆ ಇದರಿಂದ ಮಾನಿಟರಿ ಕಂಟ್ರೋಲ್, ಎಕನಾಮಿಕ್ ಕಂಟ್ರೋಲ್. ಆ ಎಕನಾಮಿಕ್ ಕಂಟ್ರೋಲ್ ಮೂಲಕವಾಗಿ ತಾವು ಡೈರೆಕ್ಟಾಗಿ ನಮ್ಮ ದೇಶದಲ್ಲಿ ಪ್ರವೇಶಿಸಿ ಕೈಗಾರಿಕೆಯನ್ನು ಇನ್ನೂ ಮಾಡಬೇಕು ಅಂತ ನೋಡಿದ್ರು. ಅದನ್ನು ಸ್ವಲ್ಪ ದಿವಸ ತಡೆದ್ವಿ. ಬಟ್ ಈಗ ಕಂಪ್ಲೀಟಾಗಿ ಬಿಟ್ಬಿಟ್ಟಿದ್ದೀವಿ. ಈಗ ಇವತ್ತಿನ ನಮ್ಮ ಫೈನಾನ್ಸ್ ಮಿನಿಸ್ಟರ್ನ ಪಾಲಿಸಿ ಪ್ರಕಾರ ಎನಿಬಡಿ ಕ್ಯಾನ್ ಕಮ್ ಅಂಡ್ ಪರ್ಚೇಸ್ ಅವರ್ ಬ್ಯಾಂಕ್ ಅಲೋ ಮಾಡ್ತಾ ಇದ್ದಾರೆ. ಎನಿಬಡಿ ಕ್ಯಾನ್ ಕಮ್ ಅಂಡ್ ಪರ್ಚೇಸ್ ಮೈ HMT, HAL. ಮುಂಚೆ ಹಾಗೆ ಬಿಟ್ಟಿರಲಿಲ್ಲ, 50% ಥರ ಹೇಳ್ತಿದ್ವಿ. ಈಗ ಯಾರು ಬೇಕಾದ್ರೂ ತಗೊಳ್ಳಿಂದ ಗೊತ್ತಿದ್ದಾರೆ. ಒಂದು ಅಂಶ ತಾವು ಹೇಳಿದಾಗೆ, ಎರಡನೇ ಮಹಾಯುದ್ಧ ಆದ ಮೇಲೆ ಮತ್ತು ಈ G5ದಿಂದ G20 ಆಗುವ ಸಂದರ್ಭದಲ್ಲಿ ಇವತ್ತಿನ ನಮ್ಮ ಸರ್ಕಾರ ಮೋದಿಯವರು ಆತ್ಮನಿರ್ಭರ ಭಾರತ ಅಂತ ಏನು ಹೇಳಿದ್ದಾರೆ. ಸೊ ಈ ಒಂದು ಶಬ್ದವನ್ನು ಆತ್ಮನಿರ್ಭರ ಭಾರತ ಶಬ್ದವನ್ನು ಅವಾಗಲೇ ಆತ್ಮನಿರ್ಭರ ಭಾರತ ಅದು 1990ರಲ್ಲೇ ಸೆಲ್ಫ್ ರಿಲಯಂಟ್ ಇಂಡಿಯಾ, ಸೆಲ್ಫ್ ರಿಲಯಂಟ್ ಇಂಡಿಯಾ ಅನ್ನೋ ಒಂದು ಪದವನ್ನ ಆ ಕಾಲದಲ್ಲೇ ಬಳಸಿದ್ದಾರೆ. 1990ರಲ್ಲಿ IMF, ವರ್ಲ್ಡ್ ಬ್ಯಾಂಕು ಆ ಡಾಕ್ಯುಮೆಂಟ್ಗಳಲ್ಲಿ ಸೆಲ್ಫ್ ರಿಲಯಂಟ್ ಇಂಡಿಯಾ ಅಂತ. ಅದಕ್ಕೆ ನಮ್ಮ ಮೋದಿಯವರು ಆ ಸೆಲ್ಫ್ ರಿಲಯಂಟ್ ಇಂಡಿಯಾ ಅಂತ ಭಾರತೀಕರಣ ಮಾಡಿ ಇದೊಂದು ಹೊರಟಿದ್ದಾರೆ. ಇದು ಒಂದು. ಎರಡನೇದು, ಮೊನ್ನೆ ನಮ್ಮ ಕರ್ನಾಟಕ ರಾಜ್ಯ ಸರ್ಕಾರದ ಮುಖ್ಯ ಕಾರ್ಯದರ್ಶಿ ಒಂದು ಲೆಟರನ್ನು ಬರೆದಿದ್ದಾರೆ. ಎಲ್ಲ ಜಿಲ್ಲಾಧಿಕಾರಿಗಳಿಗೆ ಲೆಟರ್ ಬರೆದಿದ್ದಾರೆ, ಬೇರೆ ಬೇರೆ ಇಲಾಖಾ ಕಾರ್ಯದರ್ಶಿಗಳಿಗೆ. ಏನು ಅಂತಂದರೆ, ಈ ಕೇಂದ್ರ ಸರ್ಕಾರ ಹೇಗೆ ಆಸ್ತಿ ನಗದೀಕರಣವನ್ನು ಮಾಡ್ತೋ, ಕರ್ನಾಟಕ ರಾಜ್ಯದ ಅಲ್ಲಿರ್ತಕ್ಕಂಥ ಸರ್ಕಾರಿ ವಲಯದಲ್ಲಿರ್ತಕ್ಕಂಥ, ಸಾರ್ವಜನಿಕ ವಲಯದಲ್ಲಿರ್ತಕ್ಕಂಥ ಆಸ್ತಿಗಳು ಯಾವಿದಾವೆ, ಅವಕ್ಕೆ ಬೆಲೆ ಎಷ್ಟು, ಅವಕ್ಕೆ ವಿಸ್ತಾರ ಎಷ್ಟು, ಅವು ಯಾವ ಒಡೆತನದ ರೀತಿಯಲ್ಲಿದ್ದಾವೆ, ಅವನ್ನೆಲ್ಲವನ್ನು ಮಾಹಿತಿ ಕೊಡಿ ಅಂತ ಹೇಳಿದ್ದಾರೆ. ಅಂದರೆ ಕೇಂದ್ರ ಸರ್ಕಾರ ಏನು ಆಸ್ತಿ ನಗದೀಕರಣ ಯೋಜನೆಯನ್ನು ಮಾಡಿದೆ, ಅದನ್ನು ರಾಜ್ಯ ಸರ್ಕಾರಗಳು ಮಾಡ್ತವೆ. ಬಿಜೆಪಿ ಸರ್ಕಾರಗಳಂತೂ ಮಾಡೇ ಮಾಡ್ತವೆ. ಬಿಜೆಪಿ ಸರ್ಕಾರಗಳು ಮಾಡ್ತವೆ. ನಮ್ಮ ಕರ್ನಾಟಕ ರಾಜ್ಯ ಸರ್ಕಾರ ತುದಿಗಾಲ ಮೇಲೆ ಇರ್ತದೆ. ಸೊ ಒಂದು ಹಾಗೆ ಜಿಲ್ಲಾ ಪಂಚಾಯತಿಗಳು ಮಾಡ್ತವೆ, ಗ್ರಾಮ ಪಂಚಾಯತಿಗಳು ಮಾಡ್ತವೆ. ಅಲ್ಲಿಗೆ ಸೋಷಿಯಲ್ ಫಾರೆಸ್ಟ್ರಿಯನ್ನು ಒಳಗೊಂಡು ರಾಜ್ಯ ಸರ್ಕಾರದ ವ್ಯಾಪ್ತಿಯಲ್ಲಿ ಒಡೆತನದಲ್ಲಿ ಇರತಕ್ಕಂಥ ಎಲ್ಲ ಆಸ್ತಿ ಖಾಸಗಿ ಹೋಗ್ತದೆ. ಅವಾಗ ನಮ್ಮ ರಾಜ್ಯದಲ್ಲಿ ಸೆಲ್ಫ್ ರಿಲಯಂಟ್ ಅನ್ನೋದಕ್ಕೆ ಏನು ಅರ್ಥ ಇದೆ?
ಸೆಲ್ಫ್ ರಿಲಯನ್ಸ್ ನನ್ನ ಪ್ರಕಾರ ಇವತ್ತಿನ ಪರಿಸ್ಥಿತಿ ನೋಡಿದ್ರೆ ರಾಜಕೀಯವಾಗಿ ನೋಡಿದಾಗ ನಮ್ಮ ಸರ್ಕಾರ ತಮಿಳುನಾಡು ಸರ್ಕಾರದಂತೆ ಫಾರ್ ಎಕ್ಸಾಂಪಲ್ ಯಾವುದೇ ರೀತಿಯಲ್ಲೂ ಕೂಡ ರಾಜ್ಯಗಳ ಸ್ವಾಯತ್ತತೆಯನ್ನು ರಕ್ಷಿಸುವ ದೃಷ್ಟಿನಲ್ಲಿ ಇಲ್ಲ ನಮ್ಮ ಹಿಂದಿನ ಸರ್ಕಾರ. ಎಲ್ಲರೂ ಕೂಡ ಕೇಂದ್ರದ ದಾಸರಾಗೋಕೆ ಸರಿ ಇದ್ದಾರೆ. ಆದರೆ ನಮ್ಮ ಸಂವಿಧಾನದ ಮೂಲ ತತ್ವವೇ ಇದು ಒಂದು ಒಕ್ಕೂಟ ವ್ಯವಸ್ಥೆ ಅಂತ ಅಲ್ಲೇ ಹೇಳಿದೆ ಅದನ್ನು. ಆದರೆ RSSನವರ ದೂರದೃಷ್ಟಿಯ ಉದ್ದೇಶ ಈ ದೇಶವನ್ನು ಸುಮಾರು 50 ರಾಜ್ಯಗಳಾಗಿ ವಿಂಗಡಿಸಿ ನೇರವಾಗಿ ಕೇಂದ್ರದಿಂದ ಆಳಬೇಕು ಅಂತ ಅವರಿಗೆ ಆಸೆ ಇದೆ. ಅದು ಯಾರೋ ಮೌರ್ಯರೋ ಅಶೋಕನ ಕಾಲದಲ್ಲೋ ಇನ್ಯಾರೋ ಸಮುದ್ರಗುಪ್ತನ ಕಾಲದಲ್ಲೋ ಇದ್ದಂಗೆ ಸೆಂಟ್ರಲ್ನಲ್ಲಿ ಕೂತ್ಕೊಂಡು 50 ರಾಜ್ಯಗಳನ್ನ ಆಳೋದು. ಅದಕ್ಕೆ ಒಂದೇ ಲ್ಯಾಂಗ್ವೇಜು, ಹಿಂದಿ ಬೇಕು ಅವ್ರಿಗೆ. ಒಕ್ಕೂಟ ವ್ಯವಸ್ಥೆನ ಅವಾಗೆ ವಿರೋಧ ಮಾಡಿದ್ರು. ಅದೇ ಹೇಳಿದ್ದು, ಆಗಲೇ ವಿರೋಧ ಮಾಡಿದ್ರಲ್ಲ. ಈಗ ಅವರು ತಮಗೆ ಅಧಿಕಾರ ಬಂದಾಗ ಹೀಗೆ ಮಾಡುವ ಉದ್ದೇಶದಲ್ಲಿ ನಾವು ಫಾರ್ ಎಕ್ಸಾಂಪಲ್ ತಮಿಳುನಾಡು ನಾವೇ ಫೆಡರೇಷನ್ ಬೇಕು ಅಂತ ಫೈಟ್ ಮಾಡಿ ಉಳಿಸ್ಕೊಂಡಿದ್ದವರು. ಇವತ್ತಿನ BJP ಸರ್ಕಾರ ಕರ್ನಾಟಕದ ಸರ್ಕಾರವೇ ಅಲ್ಲ, ಅದು ಕೇಂದ್ರ ಸರ್ಕಾರದ ತೊತ್ತಿನಂತೆ ವರ್ತಿಸ್ತಾ ಇದೆ. ಮತ ಮತ್ತೆ ಧರ್ಮ ಅನ್ನುವ ಹೆಸರಿನಲ್ಲಿ ಉಂಟು ಮಾಡಿರತಕ್ಕಂಥ ಒಂದು ಸ್ಮೋಕ್ ಸ್ಕ್ರೀನ್, ಅದರಲ್ಲಿ ನಮ್ಮ ಹೊಟ್ಟೆ ತುಂಬಿದ ಜನ ಮಂಕರಾಗಿ ಅದಕ್ಕೆ ಅಂತ ಕೂತಿರ್ತಕ್ಕಂಥ ಒಂದು ಪರಿಸ್ಥಿತಿ ಕರ್ನಾಟಕದಲ್ಲಿ ಉಂಟಾಗಿದೆ ಅಥವಾ ಹಲವಾರು BJP ರಾಜ್ಯಗಳಲ್ಲಿ ಉಂಟಾಗಿದೆ. ವಾಸ್ತವದಲ್ಲಿ ನಿಮಗೆ ಒಂದು ಸಣ್ಣ ಹಳೆ ಚರಿತ್ರೆ ಹೇಳ್ತೀನಿ ನಾನು. ಭಾಷಾವಾರು ಪ್ರಾಂತ್ಯಗಳು ಆಗಬೇಕು ಅಂತಕ್ಕಂಥ ಹೋರಾಟದ ಮುಂಚೂಣಿ ಕನ್ನಡ ನಾಡಿನವರು ಮಾಡಿದ್ದು. ಕರ್ನಾಟಕದಲ್ಲಿ ಬೆಳಗಾಂನಲ್ಲಿ ಮೊಟ್ಟ ಮೊದಲು ಕಾಂಗ್ರೆಸ್ ಸೆಷನ್ ಆದಾಗ ಗಾಂಧಿ ಒಂದೇ ಒಂದು ಸಲ ಅಧಿಕಾರಸ್ಥರಾಗಿದ್ದಾಗ ನಮ್ಮ ಕನ್ನಡ ಹೋರಾಟಗಾರರು ಕಕ್ಕಿಲೆ ಅವರು ಇಂಥವರೆಲ್ಲ ಆ ಕಾಲದಲ್ಲಿ ಹೋಗಿ ನಿಮ್ಮ ಸಹಕಾರ ಬೇಕು, ನಮಗೆ ರಾಜರ ರಾಜ್ಯದವರೆಲ್ಲ ಸಹಕಾರ ಕೊಡಬೇಕು ಅಂತ ಕೇಳಿದಾಗ ನಮ್ದೊಂದು ಕಂಡೀಷನ್ ಇದೆ, ನೀವು ಸ್ವತಂತ್ರ ಬಂದ ತಕ್ಷಣ ನಮಗೆ ಭಾಷಾವಾರು ಸಂಸ್ಥೆ ಮಾಡಿಕೊಡ್ಬೇಕು, ನಮಗೆ ಸ್ಟೇಟ್ ಅಟಾನಮಿ ಮಾಡಿಕೊಡ್ಬೇಕು. ಇದನ್ನು ನೀವು ಪ್ರಾಮಿಸ್ ಮಾಡೋದಾದ್ರೆ ನಾವು ಸ್ವತಂತ್ರ ಹೋರಾಟದಲ್ಲಿ ಕೈ ಸೇರಿಸ್ತೀವಿ. ಇದನ್ನು ಸೇರೋದಕ್ಕೆ ಇಷ್ಟ ಇಲ್ಲ ನಮಗೆ, ಈಗಿರೋ ಸನ್ನಿವೇಶ ಸರಿಯಾಗಿದೆ ಅಂತ ಗಾಂಧಿಯವರು ಒಪ್ಪಿ ರೆಸರ್ವೇಷನ್ ಮಾಡಿದ್ರು, ನಾವು ಮಾಡ್ಕೊಡ್ತೀವಿ ಅಂತ. ತಿರ್ಗಾ ನಾಗಪುರದ ಕಾಂಗ್ರೆ ಅವಾಗ ಒಂದು ನಗರಕ್ಕೆ ಸೆಕೆಂಡ್ ತಿರ್ಗಾ ನಾಗಪುರ ಕಾಂಗ್ರೆ ಆ ತತ್ವವನ್ನು ಒಪ್ಕೊಂಡು ಮತ್ತೊಮ್ಮೆ ಕಂಟಿನ್ಯೂ ಮಾಡೋದು. ಆದ್ದರಿಂದ ನಾವೆಲ್ಲ ಸಹಕಾರ ಕೊಟ್ಟು ನಮ್ಮದು ಕೂಡ ಜಾಯಿಂಟ್ ಎಫರ್ಟ್, ಸ್ವತಂತ್ರ ಸಂಗ್ರಾಮ ಹೋರಾಟ ಬರೀ ಉತ್ತರ ದೇಶ ಅಲ್ಲ, ನಾವೆಲ್ಲ ಮಾಡಿದ್ದು. ಅಲ್ಲಿ ಭಾಷಾವಾರು ಸಂಸ್ಥೆ ನಮ್ಮ ಉದ್ದೇಶ ಅಂತ ಬರೆದ್ರು. ಬಟ್ ನೆಹರು ಸುಮಾರು 7-8 ವರ್ಷ ತಡ ಮಾಡಿದ್ರು, ಅವ್ರಿಗೆ ಇಷ್ಟ ಇರಲಿಲ್ಲ ಅದು ಮಾಡೋದಕ್ಕೆ, ಅವರಿಗೆ ಫೆಡರೇಷನ್ ಮಾಡೋದಕ್ಕೆ. ಆವಾಗ ಪಟ್ಟಿ ಶ್ರೀರಾಮುಲು ಅಂತವರು ಕರ್ನಾಟಕದವರು ನಾವು ಮತ್ತೊಂದು ಹೋರಾಟ ಮಾಡಿದ್ರಿಂದ ನಮಗೆ ಭಾಷಾವಾರು ಸಂಸ್ಥಾನ ಬಂತು. ಅಟಾನಮಿ ಅದು ಮೇನ್ ಆಗಿ ಅಟಾನಮಿ ಏನೇನು ಅಂತ ಸಂವಿಧಾನದಲ್ಲಿ ಇದೆ, ನಮ್ಮದು ಕ್ಷೇತ್ರ ನಿನ್ನ ಕ್ಷೇತ್ರ ಅಂತ. ಆದರೆ ನಮ್ಮ ಈ BJP ಸರ್ಕಾರ ಪ್ರತಿದಿನವೂ ನಮ್ಮ ಅಟಾನಮಿ ಕ್ಷೇತ್ರಗಳನ್ನೆಲ್ಲ ಬಿಟ್ಟುಕೊಡ್ತಾ ಇದೆ ಅವರಿಗೆ. ಸಹಕಾರ ಕ್ಷೇತ್ರದಲ್ಲಿ ಹೋಮ್ ಮಿನಿಸ್ಟರ್ಗೆ ಏನು ಕೆಲಸ? ಸಹಕಾರ ಕ್ಷೇತ್ರದಲ್ಲಿ ಹೋಮ್ ಮಿನಿಸ್ಟರ್ ತಗೊಂಡಿದ್ದಾರಲ್ಲ, ಅವ್ನು ಹೌ ಕೆನ್ ಟೇಕ್ ದಟ್? ಇಟ್ ಇಸ್ ಎ ಸ್ಟೇಟ್ ಸಬ್ಜೆಕ್ಟ್, ಕೋಆಪರೇಷನ್ ಇಸ್ ಎ ಗ್ರಾಸ್ ರೂಟ್ ಲೆವೆಲ್ ವರ್ಕ್. ಹೌ ಕೆನ್ ಸೆಂಟ್ರಲ್ ಗವರ್ಮೆಂಟ್ ಪೋಸ್ಟ್ recruited officers to my rural bank in my place? ಈ ಸಹಕಾರಿ ಕ್ಷೇತ್ರವನ್ನ ಹೇಗೆ ಅಂಬೇಡ್ಕರ್ ಅವರು ಹೇಳಿದರು ಸಾಮೂಹಿಕ ಕೃಷಿ ಅಂತ. ಸೊ ಹಾಗೆ ಈ ಸಹಕಾರಿ ಕ್ಷೇತ್ರವನ್ನ ಕಾರ್ಪೊರೇಟ್ ಕಂಪನಿಗಳಿಗೆ ಎದುರಾಗಿ ಬೆಳೆಸಬಹುದು. ನನಗೊಂದು ಅನುಮಾನ ಇದೆ, ಕಾರ್ಪೊರೇಟ್ ಸೆಕ್ಟರನ್ನು ಸಂಪೂರ್ಣವಾಗಿ ನಾಶ ಮಾಡೋಕ್ಕೇನೆ, ಇದು ಸಂಪೂರ್ಣ ಬೆಳೆಸೋಕ್ಕೆ ಕೋಆಪರೇಟಿವ್ ಸೆಕ್ಟರ್ ನಾಶ ಮಾಡಕ್ಕೆ ಈ ಬ್ಯಾಂಕಿಂಗ್ ಕ್ಷೇತ್ರದಲ್ಲಿ ಕೋಆಪರೇಟಿವ್ ಸೆಕ್ಟರ್ ಬ್ಯಾಂಕಿಂಗ್ ಹಾಳು ಮಾಡುವ ಉದ್ದೇಶದಿಂದಾನೇ ಕೇಂದ್ರದ ಹೋಮ್ ಮಿನಿಸ್ಟರ್ಗೂ ಪ್ರಿಪರೇಷನ್ಗೂ ಸಂವಿಧಾನಕ್ಕೆ ವಿರೋಧ ಅದನ್ನ ಯಾರು ತಗೋಬೇಕಾಗಿತ್ತು ಅವನು. ಇವತ್ತು ಕೂಡ ಹೇಳಿದಾನೆ ಎಲಾಟ್ ಕಂಟ್ರೋಲ್ ಅಂತ. ರಿಸರ್ವ್ ಬ್ಯಾಂಕ್ 10 ಜನ ಅಬ್ಬರಿಸ್ತಾ ಇದ್ದಾರೆ ಅವ್ರ ಮೇಲೆ. ಅಲ್ಲೊಂದು ಇಲ್ಲೊಂದು ಫೈಲ್ಯೂರ್ ಇದ್ರೆ ಅದನ್ನ ಕಾನೂನು ಇದೆ, ಅದ್ರ ಪ್ರಕಾರ ನಾವು ಕೋಆಪರೇಟಿವ್ ಜನ ಆಕ್ಷನ್ ತಗೊಂಡು ಕಂಟ್ರೋಲ್ ಮಾಡ್ಬೋದು. ನಮ್ಮ ಹತ್ರ ಪವರ್ ಇದೆ, ನಾನು ಬೇಕಾದಷ್ಟು ರಿಸರ್ಚ್ ಮಾಡಿದ್ದೀನಿ ಅದ್ರ ಮೇಲೆ, ಕೋಆಪರೇಷನ್ ಪ್ರಿನ್ಸಿಪಲ್ ಮೇಲೆ. ಇವತ್ತು ದಿವಸ ಬಡದ ಹಾಕಿ ಅದನ್ನ ಬ್ಯಾಂಕ್ ಒಳಗೆ ನುಂಗ್ ಹಾಕ್ಬಿಡ್ತಾರೆ. ಸೊ ಅಂದ್ರೆ ನಮ್ಮ ಸ್ವಾಯತ್ತತೆ ಅಲ್ಲಿಗೆ ಹೋಯ್ತು. ಇನ್ನು ಕೋಆಪರೇಟಿವ್ ಫಾರ್ಮಿಂಗ್ ಅಂತ ರೆಸಲ್ಯೂಷನ್ ಬಂತು. ಇದೇ ಕಾಂಗ್ರೆಸ್ 1956 ಕೋಆಪರೇಟಿವ್ ಫಾರ್ಮಿಂಗ್ ಬಂತು ರೆಸಲ್ಯೂಷನ್. ಆವಾಗಲೇ ರಾಜೇಜ್ ಅದನ್ನು ಕಮ್ಯುನಿಸ್ಟ್ ಅಂತ ಹೇಳಿದ್ದವರು. ಆದರೆ ಕೋಆಪರೇಟಿವ್ ಫಾರ್ಮಿಂಗ್ ಯಾವತ್ತೂ ಮಾಡಲೇ ಇಲ್ಲ. ನಾವು ಕೋಆಪರೇಟಿವ್ ಫಾರ್ಮಿಂಗ್ ಮಾಡ್ಬೋದಿತ್ತು, ಆವಾಗಲೇ ಬೆಳೆಸ್ಬೋದಿತ್ತು, ಅಧಿಕಾರ ಇತ್ತು. ಅಂದರೆ ಮಾತಿಗೆ ಓಟು ಗಳಿಸೋದಕ್ಕೋಸ್ಕರವಾಗಿ ಕಾಂಗ್ರೆಸ್ ಪಕ್ಷ ಆಗಲೂ ಕೂಡ ಬೇಕಾದಂಥ ತಳಿಕಿನ ಮಾತುಗಳು ರೆಸಲ್ಯೂಷನ್ ಸಮಯಕ್ಕೆ ಮಾಡ್ತಾ ಬಂದರೆ ವಿನಃ ವಾಸ್ತವದಲ್ಲಿ ಅವರು ಬಂಡವಾಳಶಾಹಿಯನ್ನ ಬೆಳವಣಿಗೆಗೆ ಏನಾಗಬೇಕೋ ಅದರ ಅಧಿಕಾರ ಹಾಕೊಟ್ಟಿದ್ದು
ಮೊದಲ 3 ಪಂಚವಾರ್ಷಿಕ ಯೋಜನೆಗಳು. ಇಂದಿರಾ ಅವರು ಬಂದಾಗ ಅವರು ಬ್ಯಾಂಕಿಂಗ್ ನ್ಯಾಷನಲೈಸ್ ಮಾಡಿದ್ದು ಕೂಡ ಅವಾಗ ಖಾಸಗಿ ಕ್ಷೇತ್ರಕ್ಕೆ ಸಾಕಷ್ಟು ಹಣ ವಸೂಲಿ ಆಗ್ತಾ ಇಲ್ಲ. ಅಂತ ದೇಶದ ಎಲ್ಲ ಜನರ ಸಣ್ಣ ಸಣ್ಣ ಉಳಿತಾಯಗಳನ್ನು ಬ್ಯಾಂಕಲ್ಲಿ ಸಂಗ್ರಹಿಸಬೇಕು. ಊರೂರಿಗೆ ಬ್ಯಾಂಕ್ ತಗೊಂಡೋದ್ರೆ ದುಡ್ಡು ಬರುತ್ತೆ. ಇವತ್ತು ಇದೇ ಮೋದಿ ಡಿಮಾನಿಟೈಸೇಷನ್ ಮಾಡಾದ್ಮೇಲೆ ಡಿಜಿಟಲೈಸೇಷನ್ ಆಫ್ ಮನಿ ಬ್ಯಾಂಕಿಂಗ್ ಮಾಡ್ತಾ ಇರುವಾಗ ಅವ್ರ ಉದ್ದೇಶ ಇರೋದು ಸಣ್ಣ ಸಣ್ಣ ಉಳಿತಾಯಗಳೆಲ್ಲ ಬ್ಯಾಂಕಿಗೆ ಬಂದು ಹರಿಬೇಕು ಅಂತ. ಹಾಗೆಯೇ ಉಳಿತಾಯ ನಮ್ಮ ಆರ್ಥಿಕ ವ್ಯವಸ್ಥೆಯಲ್ಲಿ ಫಿನಿಷಿಯನ್ ಅಂತ ಬಹಳ ದೊಡ್ಡ ಮನುಷ್ಯ, ಎಕಾನಮಿಸ್ಟು. ಆ ಎಕಾನಮಿಸ್ಟ್ನ ಪ್ರಿನ್ಸಿಪಲ್ನಲ್ಲಿ ಸರ್ಕಾರಿ ಕ್ಷೇತ್ರನೂ ಬೇಕು, ಖಾಸಗಿ ಕ್ಷೇತ್ರನೂ ಬೇಕು ಅಂತ ಹೇಳಿ ಅದು ಯಾವಾಗ ಡಿಪ್ರೆಷನ್ ಆದ ಮೇಲೆ ತಂದ ಪಾಲಿಸಿಯನ್ನು ಅಮೆರಿಕದ ಜನ ಇಂಪ್ಲಿಮೆಂಟ್ ಮಾಡೋದು. ಅದು ಯುದ್ಧ ಕಾಲದ ಕಷ್ಟವನ್ನು ಪರಿಹಾರ ಮಾಡೋದಕ್ಕೆ ಅದು ಒಪ್ಪಿ ಸರ್ಕಾರಿ ಕ್ಷೇತ್ರ ಸೃಷ್ಟಿ ಮಾಡಿದ್ರು. ಅಮೆರಿಕಾದಲ್ಲಿ ಸರ್ಕಾರಿ ಕ್ಷೇತ್ರ ಮಾಡಬೇಕಾಯ್ತು ಅವರು. ಡಿಪ್ರೆಷನ್ ಟೈಮಿಂದ ಬೆಳಿಬೇಕಾದ್ರೆ 10 ವರ್ಷ ಮಹಾಯುದ್ಧ ಮಾಡುವ ತಾಕತ್ ಬರಬೇಕಾದ್ರೆ ಅಷ್ಟೊಂದು ಕಷ್ಟಪಟ್ಟು ಅವರು ಸರ್ಕಾರಿ ಕ್ಷೇತ್ರಕ್ಕೆ ಹೋಗಬೇಕಾಯ್ತು ಅವ್ರಿಗೆ ಕೂಡ. ಹಾಗಿರ್ಬೇಕಾದ್ರೆ ಇವತ್ತು ದಿವಸ ಇಂದಿರಾ ಗಾಂಧಿ ಮಾಡಿದಾಗ ಅದು ಉದ್ದೇಶ ಆಗಿದ್ದು. ಇವತ್ತು ಪ್ರಶ್ನೆ ಏನು, ಇಂದಿರಾ ಗಾಂಧಿ ಮಾಡಿದ ಉದ್ದೇಶ ಸಾರ್ಥಕ ಆಯಿತು, ಮುಗೀತು, ಇವಾಗ ನಾವು ಬಿಡಿ ಬ್ಯಾಂಕಲ್ಲಿ ನಮ್ಮದು ಅವತ್ತು ನಿಮ್ಗೆ ಕೊಟ್ಟಿದ್ದೀವಿ ವಾಪಸ್ ಕೊಡಿ ಅನ್ನೋ ಥರ ಮುಂಬೈಯ ಷೇರುಪೇಟೆಯವರು ಡಿಕ್ಟೇಟ್ ಮಾಡ್ತಿದ್ದಾರೆ. ಒಂದು ಸಣ್ಣ ವಿಷಯ ಹೇಳ್ಬಿಟ್ಟು ಮುಂದಕ್ಕೆ ನಿಮಗೆ ಹೇಳ್ತೀನಿ. ಒಂದು ಸಣ್ಣ ವಿಷಯ, ಯಾವುದೇ ಆರ್ಥಿಕ ಪ್ರಗತಿಗೂ ಕೂಡ ಜನಸಾಮಾನ್ಯರು ಸೇವಿಂಗ್ಸ್ ಮಾಡಬೇಕು, ಹಣ ಉಳಿತಾಯ ಮಾಡಬೇಕು. ಈ ಹಣ ಉಳಿತಾಯ 35% ಇದ್ದರೆ ಆ ಆರ್ಥಿಕ ವ್ಯವಸ್ಥೆ ಸುಕ್ಷೇಮ ಅಂತಕ್ಕಂಥದ್ದು ಅರ್ಥಶಾಸ್ತ್ರಜ್ಞರ ಅಭಿಮತ. ಇವತ್ತು ಉಳಿತಾಯ ಮಾಡದ ರೀತಿಯಲ್ಲಿ ಇಂಟ್ರೆಸ್ಟ್ ಎಲ್ಲ ಕಮ್ಮಿ ಮಾಡಿ ನಮಗೆ ಹಣದ ಕಷ್ಟ ಇರುವಾಗ ವಿತ್ಡ್ರಾ ಮಾಡಿ ಮಾಡ್ತಾ ಕೊನೆಗೆ ನಾವೀಗ ಬ್ಯಾಂಕಲ್ಲಿ ಬಡ್ಡಿ ಇಲ್ಲ ಇಡಬೇಕು, ನಾಳೆ ಬ್ಯಾಂಕ್ನವರು ಇಟ್ಟಿದ್ದಕ್ಕೆ ದುಡ್ಡು ಕೊಡಿ ಅಂತ ಕೇಳ್ತಾರೆ. ಅಮೆರಿಕಾದಲ್ಲಿ ಆ ಪದ್ಧತಿ, ಇಟ್ಟಿದ್ದಕ್ಕೂ ದುಡ್ಡು ಕೊಡಬೇಕು, ಬ್ಯಾಂಕ್ ಅನುಕೂಲ ಅಷ್ಟೇನೆ, ದುಡ್ಡು ಕಾಯಕ್ಕೆ ನಿಮ್ಗೆ ದುಡ್ಡು ಕಾಯ್ತೀನಿ ನಿಮ್ಗೆ ದುಡ್ಡು ಕೊಡಬೇಕು ಅಂತ ಮಾಡ್ತಕ್ಕಂಥ ಒಂದು ಪರಿಸ್ಥಿತಿ ಈ ಬಡ ದೇಶಕ್ಕೆ ಸಾಧ್ಯವಾ, ಬೇಕಾ? ಹಾಗೆ ಮಾಡ್ತಾ ಇದ್ದಾರೆ. ಏನು ಮಾಡ್ತಿದ್ದಾರೆ, ಯೂನಿಟ್ ಟ್ರಸ್ಟ್ನಲ್ಲಿ ದುಡ್ಡು ಇಡೋಣ ಅಂತ ಹೋದ್ವಿ, ಪೋಸ್ಟ್ ಆಫೀಸಲ್ಲಿ ಇಡೋಣ ಅಂತ ಹೋದ್ವಿ, ಬ್ಯಾಂಕಲ್ಲಿ FD ಇಡೋಣ ಅಂತ ಹೋದ್ವಿ, ಎಲ್ಲ ಕಡೆನೂ ಕೂಡ ಇಡೋಕ್ಕಾಗ್ತಾ ಇಲ್ಲ. ಉದ್ದೇಶ ಏನು, ನಾನು ನೀವು ಎಲ್ಲರೂ ಕೂಡ ಶೇರ್ಪೇಟೆಗೆ ಹೋಗ್ಬೇಕು ಅಂತ ನೆಕ್ಸ್ಟ್ ಮಾಡ್ತಾ ಇದ್ದಾರೆ. ಶೇರ್ಪೇಟೆಗೆ ಹೋಗೋದು ಇವತ್ತೆಲ್ಲ ನೋಡಿದಾರೆ 8-10 ದಿವಸ ಏನಾಗ್ತಿದೆ ಅಂತ. ಸೊ ಬಡವರು ಶೇರ್ಪೇಟೆಗೆ ಹೋಗ್ಬೇಕು, ಯಾವನು ಒಬ್ಬ ಅದನ್ನ ದೋಚ್ಕೋಬೇಕು ದಳ್ಳಾಳಿ. ಈ ಮೆಥಡನ್ನ ಅಮೆರಿಕಾದಲ್ಲಿ ಇದೆ ಅನ್ನುವಾಗ ಅಮೆರಿಕ ಬಹಳ ಮುಂದುವರಿದ ಬಂಡವಾಳಶಾಹಿ ದೇಶ. ಅಲ್ಲಿ ಪಾವರ್ಟಿ ಜನನೇ ಇಲ್ಲ, ಮಿಡಲ್ ಕ್ಲಾಸ್ ಒಂದೇ ಹೇಳೋದು, ಪೂರ್ ಕ್ಲಾಸ್ ಹೇಳೋದೇ ಅಲ್ಲ. ಬಡವ ಅಂತಂದ್ರೆ ಮಿಡಲ್ ಕ್ಲಾಸ್ ಅಂತಾರದು. ಆ ಒಂದು ಎಕಾನಮಿಯ ರೀತಿ ನೀತಿಗಳನ್ನು ಇನ್ನೂ ನಾವು ಹಿಂದುಳಿದ ಎಕಾನಮಿ, ಸೆಮಿ ಫ್ಯೂಡಲ್ ಸೆಮಿ ಕ್ಯಾಪಿಟಲಿಸ್ಟ್ ಇರ್ತಕ್ಕಂಥ ಕೂಡ, ಇನ್ನು ಕ್ಯಾಪಿಟಲಿಸ್ಟ್ ಕೂಡ ಫುಲ್ಲಾಗಿ ಆಗಿಲ್ಲ. ಇಂಥ ಒಂದು ದೇಶದಲ್ಲಿ ಆ ದೇಶದ ನೀತಿಗಳನ್ನು ಅನ್ವಯಿಸುವುದು ಎಷ್ಟು ಮಟ್ಟಿಗೆ ಸರಿ, ಎಷ್ಟು ಮಟ್ಟಿಗೆ ಯುರೋಪಿನ ಬಂಡವಾಳಶಾಹಿ ರಾಷ್ಟ್ರಗಳು ಅಮೆರಿಕಾದ ಪಾಲಿಸಿಯನ್ನು ಅನುಸರಿಸಿವೆ? ಇಲ್ಲ, ಅವು ಅನುಸರಿಸಿಲ್ಲ. ಅವು ಯಾಕೆ ನಮ್ಮ ತಲೆ ಮೇಲೆ ಹೇರ್ಕೋತಾ ಇದ್ದಾರೆ? ಯಾರಿಗೋಸ್ಕರ ಮಾಡ್ತಿದ್ದಾರೆ? ಇವತ್ತಿನ ಅಧಿಕಾರಗಳು ಯಾರು ಇವ್ರನ್ನ ಅಧಿಕಾರದಲ್ಲಿ ಇಟ್ಟಿದ್ದಾರೋ ಅವರು ದಾಸರಾಗಿ ಮೋದಿ ಅಂಡಕ್ಕೋ ಮಾಡ್ತಾ ಇದ್ದಾರೆ. ಅವರಿಗೆ ತಕ್ಕಂತಹ ಒಂದು ಥಿಯರಿ, ನ್ಯಾಷನಲಿಸಮು ಇದು ಪವರ್ಗೋಸ್ಕರ ಅದನ್ನು RSS ದಿನವೂ ಚರ್ಚೆ ಮಾಡಿಕೊಡ್ತಾ ಇದೆ. ಈ ಪರಿಸ್ಥಿತಿ ಬಹಳ ಗಂಭೀರವಾದ ಪರಿಸ್ಥಿತಿ. ಇದು ಸಾರ್ವಜನಿಕರ ಹಿತದೃಷ್ಟಿದಲ್ಲ. ವೀಕ್ಷಕರು ಏನಾದರೂ ಪ್ರಶ್ನೆಗಳನ್ನು ಕೇಳಿದ್ರೆ ಇದ್ರೆ ಇವರು ಸುರೇಖಾ ಶೆಟ್ಟಿ ಅವರು ಕೇಳ್ತಿದ್ದಾರೆ, ಎನಿಬಡಿ ಕ್ಯಾನ್ ಪರ್ಚೇಸ್ ಎನಿಥಿಂಗ್ ದೇ ವಾಂಟ್, ದೇ ಹ್ಯಾವ್ ಮೇಡ್ ದ ಹೋಲ್ ಕಂಟ್ರಿ ಓಪನ್ ಟು ಸೇಲ್. ಓಪನ್ ಟು ಸೇಲ್ ಮಾರ್ಲಿಕ್ಕೆ. ಹೌದು ಹೌದು, ಎನಿಬಡಿ ಕ್ಯಾನ್ ಪರ್ಚೇಸ್, ಇಂಟರ್ನ್ಯಾಷನಲಿ ಬೇಕನ್ ಪರ್ಚೇಸ್. ಮೊದಲೆಲ್ಲ ಕೆಲವನ್ನೆಲ್ಲ ಫೈನಾನ್ಸ್ ತಗೊಳ್ಳೋಂಗಿಲ್ಲ ಅಂತಿತ್ತು, ಇವಾಗ ಹಾಗಲ್ಲ. ಅವ್ರು ಹೇಳಿದ ಕರೆಕ್ಟ್, ಯಾರೇ ಬೇಕಾದ್ರೂ ಈ ದೇಶಕ್ಕೆ ಬಂದು ಏನು ಬೇಕಾದ್ರೂ ಕೊಂಡ್ಕೊಂಡು ಹೋಗ್ಬೋದು. ಇಲ್ಲಿವರೆಗೂ ಅವ್ರು ಬಂಡವಾಳ ಹೂಡಬೇಕಾದ್ರೆ ಮಿತಿ ಇತ್ತು, ಇವತ್ತು ಅವ್ರು ಫುಲ್ ಬಂಡವಾಳ ಹಾಕಬಹುದು. ಅವರೂ ನಮ್ಮ ಬ್ಯಾಂಕನ್ನು ಕೊಂಡ್ಕೋಬಹುದು, ಅವರೂ ನಮ್ಮ ಕೈಗಾರಿಕೆಗಳನ್ನು ಕೊಂಡ್ಕೋಬಹುದು. ಇವಾಗ ಆ ಥರ ಮಾಡಿದ್ದಾರೆ. ಆಮೇಲೆ ಇವರು ನಾಗೇಶ್ ಕುಮಾರ್ ಅವರು ಕೇಳ್ತಿದ್ದಾರೆ, ಗುಡ್ ಟು ನೋ ದಿ ಇಂಟರ್ನ್ಯಾಷನಲ್ ನ್ಯೂ ಕೊಲೋನಿಯಲ್ ಮೋಡ್ ಆಫ್ ಕಂಟ್ರೋಲ್ ಆಫ್ ಫೈನಾನ್ಸ್. ಗುಡ್ ಟು ನೋ ದಿ ಇಂಟರ್ನ್ಯಾಷನಲ್ ನ್ಯೂ ಕೊಲೋನಿಯಲ್ ಮೋಡ್ ಆಫ್ ಕಂಟ್ರೋಲ್ ಆಫ್ ಫೈನಾನ್ಸ್. ಆಮೇಲೆ ಇದೇ ಕಂಟಿನ್ಯೂ ಮಾಡ್ಕೊಂಡು ಹೇಳ್ತಿದ್ದಾರೆ, ಸಮ್ ವ್ಯೂಸ್ ರಿಕ್ವೈರ್ಡ್ ಆನ್ ಅಕೌಂಟಬಿಲಿಟಿ ಆಫ್ ದಿ ಪಬ್ಲಿಕ್ ಸೆಕ್ಟರ್ ಮ್ಯಾನೇಜ್ಮೆಂಟ್ ಫಾರ್ ಎಫಿಷಿಯನ್ಸಿ ಅಂಡ್ ಗ್ರೋತ್ ಆಫ್ ದಿ ಕಂಪನಿ ಅಂಡ್ ಇಟ್ಸ್ ಸೆಕ್ಟರ್. Yes, I have been doing a lot of work as a public sector senior officer,
I have seen the ins and outs of the public sector. Basically, it is a rule-bound organization. ಅದು ಪಬ್ಲಿಕ್ ಸೆಕ್ಟರ್ ರೂಲ್ ಬೌಂಡ್ ಆರ್ಗನೈಸೇಷನ್. ಅಲ್ಲಿ ಇರ್ತಕ್ಕಂಥ ಸಮಸ್ಯೆ ಏನು ಬಂತು ಅಂತಂದರೆ, ಈಚೀಚೆಗೆ ನಾನು ಆರಂಭ ದಿಶೆಯ 42 ವರ್ಷ ಸರ್ವಿಸ್ ಮಾಡಿದೆ. ಆರಂಭ ದಿಶೆಯಲ್ಲಿ ಇದ್ದಂತಹ ಕೆಲವು ಆಂತರಿಕ ಸ್ವಾತಂತ್ರ್ಯಗಳಿತ್ತು ಸಂಸ್ಥೆಗೆ. ಆ ಸಂಸ್ಥೆಗಳನ್ನು ಒಂದೊಂದಾಗ ಸ್ವಾತಂತ್ರ್ಯಗಳನ್ನು ಹೀರ್ಕೊಂಡು ಕೊನೆಗೆ ಸುಖರಾಮ್ ಕಾಲದಲ್ಲಿ ಫಾರ್ ಎಕ್ಸಾಂಪಲು ಕಂಪ್ಲೀಟ್ ತೀರ್ಮಾನಗಳು, ಸಣ್ಣ ಸಣ್ಣ ತೀರ್ಮಾನ ಯಾವುದನ್ನ ನಾನು ಒಂದು PCO ಕೊಡಬೇಕು ಅನ್ನೋ ತೀರ್ಮಾನವೂ ಕೇಂದ್ರದಿಂದ ನಿರ್ದೇಶಿಸೋಕೆ ಶುರು ಮಾಡಿ, ಹಾಗಾಗಿ ಅಟಾನಮಿ ಬೇಕು. ಯಾವುದೇ ಸಂಸ್ಥೆ ಚೆನ್ನಾಗಿ ನಡಿಬೇಕಾದ್ರೆ ಒಬ್ಬ ಹೆಡ್ ಇರಬೇಕು, ಒಂದಷ್ಟು ಜನ ಅಡ್ವೈಸರ್ಸ್ ಇರಬೇಕು, ಅವರು ಪರಸ್ಪರ ತೀರ್ಮಾನ ಮಾಡಿ ಅಟಾನಮಸ್ ಆಗಿ ಇಂಪ್ಲಿಮೆಂಟ್ ಮಾಡಬೇಕು. ಇವತ್ತು ನಾವು ಯಾವುದನ್ನು ಅಟಾನಮಸ್ ಆಗಿ ಒಂದು ಪಬ್ಲಿಕ್ ಸೆಕ್ಟರ್ ತೀರ್ಮಾನ ಮಾಡೋಕ್ಕಾಗದೇ ಇದ್ದರೆ ಅವ್ರು ಹೆಂಗೆ ಏನೋ ಕ್ವಾಲಿಟೇಟಿವ್ ಅಡ್ಮಿನಿಸ್ಟ್ರೇಷನ್ ಕೊಡೋಕ್ಕಾಗುತ್ತೆ? ಅಟಾನಮಿ ಕೊಡೋದು ಅವ್ರ ಉದ್ದೇಶ ಅಲ್ಲ. ಈಗಿನ ಉದ್ದೇಶ ಏನು? ಅದೊಂದು ಪಿತೂರಿ. ಅವ್ರಿಗೆ ಅಟಾನಮಿ ಕೊಡಬಾರ್ದು, ಅವ್ರು ಹಾಳಾಗಬೇಕು, ಆಮೇಲೆ ಅವ್ರು ಸಿಕ್ಕು ಇನಫಿಷಿಯಂಟ್ ಅಂತ ಬೈಬಿಟ್ಟು ಅವ್ರನ್ನ ಮಾಡ್ಬಿಡ್ಬೇಕು. ಅದಕ್ಕೆ ಬೇಕಾದಂಥ ಕಂಡೀಷನ್ ಕ್ರಿಯೇಟ್ ಮಾಡೋದೇ ಸರ್ಕಾರದ ಕೆಲಸ ಇದ್ದಂಗಿದೆ. ಈ ಕೆಲಸ ರಾಜ ಇದ್ದ ತಮಿಳುನಾಡಿನ ರಾಜ ಮಿನಿಸ್ಟರ್ ಆಗಿದ್ದಾಗ 2G ಬಂತಲ್ಲ, ಅದು ಸುಖರಾಮ್ ಇದ್ನಲ್ಲ, ಅದು ಅಲ್ಲಿಂದ ಶುರು ಹೇಳುವುದಾದ್ರೆ ಟೆಲಿಫೋನ್ ಡಿಪಾರ್ಟ್ಮೆಂಟ್ ಅಂತ ಎಕ್ಸಾಂಪಲ್ ಹೇಳ್ತಾ ಇರೋದು. ಸೊ ಯಾವುದೇ ಆರ್ಥಿಕ ಅಥವಾ ಕೈಗಾರಿಕಾ ಸರ್ಕಾರಿ ಸಂಸ್ಥೆಗಳಿಗೆ ಸ್ವಾಯತ್ತತೆ ಕೊಟ್ಟರೆ ಅವರು ಯಾವುದೇ ಖಾಸಗಿಗಿಂತ ಚೆನ್ನಾಗಿ ಕೆಲಸ ಮಾಡ್ತಾರೆ. ಅಲ್ಲಿ ಬೇಸಿಕ್ ಆಗಿ ಸ್ವಂತ ಲಾಭದ ಪ್ರಶ್ನೆ ಇರೋಲ್ಲ, ಸಾಧನೆಯ ದೃಷ್ಟಿ ಇರ್ತದೆ. ಅದೇ ಪ್ರೈವೇಟ್ನಲ್ಲಿ ಲಾಭಕ್ಕೋಸ್ಕರ ಅವನು ಒಂದು ಸಂಸ್ಥೆಯನ್ನು ಕಟ್ತಾನೆ, ಲಾಭಕ್ಕೋಸ್ಕರ ಒಂದು ಸಂಸ್ಥೆಯನ್ನು ಮುಳುಗಿಸ್ತಾನೆ. ಅದು ಕೂಡ ಬಾಂಬೆಯ ಅಪ್ಸ್ ಅಂಡ್ ಡೌನ್ಸ್ ಆಫ್ ಇಂಡಸ್ಟ್ರೀಸ್ನ ಕಥೆಯಲ್ಲಿ ನಾವೆಲ್ಲ ನೋಡಿದ್ದೀವಿ. ಅದರಿಂದ ಆಪಾದನೆಯನ್ನು ನಾನು ಒಪ್ಪೋದಿಲ್ಲ. ಆಮೇಲೆ ಅವರೇ ಇನ್ನೊಂದು ಸ್ವಲ್ಪ ಕ್ವಶನ್ ಕೇಳ್ತಿದ್ದಾರೆ. ಸಮ್ ವ್ಯೂಸ್ ಆನ್ ಹೌ ಚೈನಾ ಹ್ಯಾಸ್ ಮ್ಯಾನೇಜ್ ದಿ ಪಬ್ಲಿಕ್ ಸೆಕ್ಟರ್. ಚೈನಾಗೂ ನಮಗೂ ಇರೋ ಒಂದು ಬೇಸಿಕ್ ವ್ಯತ್ಯಾಸ ಏನು? ಸರ್ಕಾರದ ಸಂಪೂರ್ಣ ನಿಯಂತ್ರಣ. ಆಳುವ ಒಂದು ಪಕ್ಷ, ಆ ಪಕ್ಷದ ಸಂಪೂರ್ಣ ನಿಯಂತ್ರಣ ಅಲ್ಲಿದೆ. ಸೊ ಅಲ್ಲಿ ನಮ್ಮ ಥರ ವಿರೋಧ ಪಕ್ಷ, ಇನ್ನೊಂದಿದು, ಆಮೇಲೆ ಪಾಲಿಸಿಗಳು, ಪಾರ್ಲಿಮೆಂಟ್ ಚರ್ಚೆ, ಈ ಥರದ್ದು ಬಹಳ ಅಪರೂಪ. ಆ ಥರದ್ದಿಲ್ಲ ಅಲ್ಲಿ. 2000 ಜನ ಪಾರ್ಟಿ ಪಕ್ಷದ ಕೂತ್ಕೊಂಡು ಯಾವುದೋ ಒಂದು ಲೈನ್ ಆಫ್ ನ್ಯಾಯ ತೀರ್ಮಾನ ಮಾಡಿ ಪಾಲಿಸಿ ಮಾಡಿಬಿಟ್ರೆ ಮುಂದಕ್ಕೆಲ್ಲ ಬರೀ ಬ್ಯೂರೋಕ್ರಾಟ್ಸ್ ಮಾಡ್ಕೊಂಡು ಹೋಗ್ತಾರೆ. ಅದು ಪ್ರಾಕ್ಟಿಕಲಿ ಸಾರ್ಟ್ ಆಫ್ ಎ ಡಿಕ್ಟೇಟರ್ಶಿಪ್. ಆ ಡಿಕ್ಟೇಟರ್ಶಿಪ್ನಲ್ಲಿ ಎಫಿಷಿಯನ್ಸಿ ಇರ್ತದೆ ಒಂಥರ. ಆ ಎಫಿಷಿಯನ್ಸಿಯಿಂದಾಗಿ ಕೆಲಸ ನಡೆದಿದೆ. ಆಮೇಲೆ ಅವರು ಪಾಲಿಸಿಗಳು ಮಾಡಿದ್ದು ಸ್ವಂತ ದೇಶದ ದೃಷ್ಟಿಯಿಂದ ಅವರು ಓಪನ್ ದ ಎಕಾನಮಿ ಅಂತ ಹೇಳ್ತೀವಲ್ಲ, ಓಪನ್ ದ ಎಕಾನಮಿ ಆ್ಯಂಡ್ ಇನೋವೇಟೆಡ್ ದ ಎನಿಬಡಿ ಕ್ಯಾನ್ ಕಮ್ ಅಂಡ್ ಡೂ ಇಟ್. ಒಂದು ತಮಾಷೆ ಮಾತು ಜ್ಞಾಪಕ ಬಂತು. ಅಶೋಕ್ ಮೆಹ್ತಾ ಅಂತ ಬಿದ್ದ, ನಮ್ಮ ಫೈನಾನ್ಸ್ ಇದು ಪ್ಲಾನಿಂಗು ಸೋಷಿಯಲಿಸ್ಟ್ ಆ್ಯಕ್ಚುಲ್ ಅವನು ಈ ಇನ್ವೈಟೆಡ್ ದ ವರ್ಲ್ಡ್ ಎಕಾನಮೀಸ್ ಟು ಕಮ್ ಅಂಡ್ ದಿ womb of India is open. You can come and sow. This is the statement he made. Womb of India is open. ಸಖ್ಯ ಮಾತಾಡಿದ್ದ ಅವನು. He also become a finance minister ಎಲ್ಲ ಆದವನು. ಸೊ ಆ ಥರದ ಜನ ನಮ್ಮ ದೇಶದಲ್ಲಿ ಇರೋವಾಗ womb of ಇದು ಚೈನಾಗೂ ನಮಗೂ ಕಂಪ್ಯಾರಿಸನೇ ಇಲ್ಲ. ಅಲ್ಲಿ ಹಾಗಲ್ಲ, ಓಪನ್ ಅಪ್. ಕಿಸಿಂಗರ್ ಅಂಡ್ ನಿಕ್ಸನ್ ಗ್ರೂಪ್ನವರು ಓಪನ್ ಮಾಡಿದಾಗ ಎಚ್ಚರಿಕೆ ವಹಿಸಲಿಲ್ಲ. ನಾನು ಅಮೆರಿಕಾದಲ್ಲಿದ್ದ ಆವಾಗ ಇವಾಗ ಏನೇನು ಚರ್ಚೆ ನಡೀತು ಅಂತ. ಇವ್ರು ಏನು ಲೆಕ್ಕ ಹಾಕಿದ್ರು, ಲೋಕಲ್ ಇಂಡಸ್ಟ್ರಿನವರು ಆ್ಯಪಲ್ ಒಂದು ಕಲೆಕ್ಟ್ ಮಾಡಿ, ಫಾರ್ ಎವ್ರಿ $1 I spend in China, I will have to spend here $3. Thereby I am saving $1 by saving it there ಅಂತ ಲೆಕ್ಕ ಹಾಕಿ ಹೋದ್ರು. ಅವನೇನು ಮಾಡ್ದ? ಟೆಕ್ನಾಲಜಿ ಕದ್ದ. ಚೈನಾದವ್ರನ್ನ ಎಂಪ್ಲಾಯ್ ಮಾಡ್ಕೋಬೇಕು, ಟೆಕ್ನಾಲಜಿ ಕದಿಯೋ ಸುಲಭ. ಯಾಕೆ ಡಿಕ್ಟೇಟರ್ಶಿಪ್ ಅದು. ಪ್ರತಿಯೊಬ್ಬ ವರ್ಕರು ಮೇ ಬಿ ಎ ಸ್ಪೈ ಫಾರ್ ದೆಮ್ ಪಾರ್ಟಿ. ಸೊ ಟೆಕ್ನಾಲಜಿಯನ್ನು ಕದ್ದು ತೃಪ್ತಿ ಬಂದ ಮೇಲೆ ಇವಾಗ ಅವ್ರನ್ನ ಓಡಿಸೋದಕ್ಕೆ ಶುರು ಮಾಡಿದ್ದಾನೆ. ಯು ಗೆಟ್ ಔಟ್ ಆಫ್ ದಿ ಕಂಟ್ರಿ ಅಂತ ಅಸಹಾಯಕತೆ ಬಂತು. ಆದರೆ ದಿ ಆಪಲ್ ಅಂಡ್ ಅದರ್ ದೇ ಆರ್ ಅನೇಬಲ್ ಟು ಕಮ್ ಅಂಡ್ ಸೆಟಲ್ ಬ್ಯಾಕ್ ಇನ್ ಅಮೆರಿಕಾ. ಇಂತಹ ಒಂದು ಕ್ರೈಸಿಸ್ ಕಾರಣ ತಕ್ಷಣದ $3 $2 ನೋಡಿ ನ್ಯಾಷನಲಿಸ್ಟ್ ಇದಾಗಿ ಯೋಚನೆ ಮಾಡದೇ ಇದ್ದಂತಹ ಒಂದು ನ್ಯಾರೋ ಮೈಂಡೆಡ್ ಕ್ಯಾಪಿಟಲಿಸ್ಟು ದೇ ಗಾಟ್ ಇನ್ ಟು ದ ಟ್ರ್ಯಾಪ್. ದಟ್ ಇಸ್ ವೈ ಚೈನಾ ಹ್ಯಾಸ್ ಗ್ರೋನ್ who grew external industries which founded them, built their economy. Now they are a dictator, they are able to give them trouble and ask them to get out. ನಾನು ಡಿಪಾರ್ಟ್ಮೆಂಟ್ ಇದ್ದಾಗ ಈ ಊರಿನಲ್ಲಿ ಒಂದು ಬ್ಯಾಟ್ರಿ ಮ್ಯಾನುಫ್ಯಾಕ್ಚರಿಂಗ್ ಇದು ಹೆಚ್.ಪಿ.ನವರಿಗೆ ಮ್ಯಾನುಫ್ಯಾಕ್ಚರಿಂಗ್ ಸೆಂಟರ್ ಬೇಕಾಗಿತ್ತು. ದೇ ಸೆಡ್ ವಿ ವಿಲ್ ಸೆಟ್ ಅಪ್ ದ ಫ್ಯಾಕ್ಟ್ರಿ ಹಿಯರ್, ನಮ್ಗೆ ಇಂತಿಂತ ಬೇಕು. ನಮ್ಗೆ ಗೌರ್ಮೆಂಟ್ ಕೊಡಲಿಲ್ಲ.
ನೆಗ್ಲೆಕ್ಟ್ ಮಾಡಿದ್ರು ಏನು ಮಹಾ ಅಂತ ಅಂದ್ಬಿಟ್ಟು ಇವರು ಗೂಗಲ್ನವರು ದೇ ವಾಂಟೆಡ್ ಎ ಸರ್ಟನ್ ಸೆಟಪ್ ಫಾರ್ ಮ್ಯಾನುಫ್ಯಾಕ್ಚರಿಂಗ್ ಬೇಸಿಕ್ ಸೆಟ್ಟಿಂಗ್ಸ್. ವಿ ಡಿಡ್ ನಾಟ್ ಸಪೋರ್ಟ್ ದಮ್. ದೇ ಶಿಫ್ಟೆಡ್ ಟು ಚೈನಾ, ಒನ್ ಫಾರ್ ಶಿಫ್ಟೆಡ್ ಟು ಸೌತ್ ಈಸ್ಟ್ ಏಷ್ಯಾ. ಸೊ ನಮ್ಮಲ್ಲಿ ಶಾರ್ಟ್ ಸೈಟೆಡ್ ಅಡ್ಮಿನಿಸ್ಟ್ರೇಷನ್ ಇದ್ದ ಕಾಲದಲ್ಲಿ ವಿ ಡಿಡ್ ನಾಟ್ ಅಟ್ರಾಕ್ಟ್ the people, but they attracted, but they adopted bad tactics and independable ಇದು ಅನ್ಟ್ರೂತ್ ಎಲ್ಲ ಮಾಡಿ ಕಂಟ್ರೋಲ್. ಹಾಗಾಗಿ ಅವರು ಕಳ್ಕೊಂಡ್ರು, ಟೆಕ್ನಾಲಜಿ ಕದ್ದು ಇವಾಗ ಅವ್ರನ್ನ ಓಡಿಸೋ ತಾಕತ್ತೆ ಬಂದಿದೆ. ವರ್ಷದಲ್ಲಿ ಇವಾಗ ಪ್ರಪಂಚದಲ್ಲಿ ಇವಾಗ ಅವರು 13 ಟ್ರಿಲಿಯನ್ ಎಕಾನಮಿ, ಅಮೆರಿಕ ಇಸ್ ಓನ್ಲಿ 18-19. ಸೊ ಅದು ಇನ್ನೇನು ಮಾಡೋಕ್ಕಾಗಲ್ಲ, ಇವಾಗ ಬೆಳೆದಾಯ್ತು. ಆಮೇಲೆ ಅವ್ರದ್ದೇನು ಪ್ರಶ್ನೆ, ಅವರ ಅಲ್ಟಿಮೇಟ್ ನಾವು ವಿ ಆರ್ ಗೋಯಿಂಗ್ ಟು ಬಿಕಮ್ ಎ ಡೆಮಾಕ್ರಸಿ ಸ್ಟೆಪ್ ಬೈ ಸ್ಟೆಪ್ ಅಂತ ಅವ್ರು ಹೇಳಿಕೊಡೋದು. ಕಮ್ಯುನಿಸ್ಟ್ ಪ್ರಿನ್ಸಿಪಲ್ನಲ್ಲಿ ವೆನ್ ದ ಡೆಮಾಕ್ರಸಿ ಕಮ್ ದೆನ್ ಕಂಪ್ಲೀಟ್ಲಿ ಎವರಿ ಹ್ಯೂಮನ್ ಬೀಯಿಂಗ್ ಈಸ್ ರಿಲೀಸ್ಡ್ ಆಫ್ ದಿಸ್ ಡಿಪೆಂಡೆನ್ಸ್ ಆನ್ ಪರ್ಟಿಕ್ಯುಲರ್ಲಿ ಎಕನಾಮಿಕ್ ಡಿಪೆಂಡೆನ್ಸ್ ಪಾವರ್ಟಿ. ಅದು ರಿಲೀಸ್ ಆದಾಗ ಪ್ರಜಾಪ್ರಭುತ್ವ ಕೂಡ ಪರಿಪಕ್ವವಾಗ್ತದೆ, ವಿಚ್ ಇಸ್ ಅ ಫ್ಯಾಕ್ಟ್ ವಿಚ್ ಆರ್ ಆಲ್ ಸಫರಿಂಗ್ ಹಿಯರ್. ಅವರ್ ಪೂರ್ ಮ್ಯಾನ್ ಈಸ್ ನಾಟ್ ಎಂಜಾಯಿಂಗ್ ದ ಬೆನಿಫಿಟ್ಸ್ ಆಫ್ ಎ ಡೆಮಾಕ್ರಸಿ ಲೈಕ್ ದ ರಿಚ್ ಮ್ಯಾನ್. ಸೊ ಅವರು ಹೇಳ್ತಾರೆ ನಾವು ಕ್ರಮಕ್ರಮವಾಗಿ ನಾವು ಈಸಿ ಮಾಡ್ತಾ ಇದ್ದೀವಿ, ಮಾವ ಪಾಯಿಂಟು. ಕ್ರಮಕ್ರಮವಾಗಿ ನಾವು ಡೆಮಾಕ್ರಸಿ ಆಗ್ತೀವಿ, ನಮ್ಮ ಉದ್ದೇಶನೂ ಡೆಮಾಕ್ರಸಿನೇ. ಕಮ್ಯುನಿಸ್ಟ್ ಪಾರ್ಟಿದವರು ಡೆಮಾಕ್ರಸಿನ ಅಲ್ಟಿಮೇಟು. ಸೊ ದಟ್ ಇಸ್ ದ ಡಿಫರೆನ್ಸ್. ವೈ ದೇ ಆರ್ ಎಫಿಷಿಯೆಂಟ್ ಅಂದರೆ ಡಿಕ್ಟೇಟೋರಿಯಲ್ ಕಂಟ್ರೋಲ್ ಆ್ಯಂಡ್ ಅಡಾಪ್ಟಿಂಗ್ ಅನ್ಎಥಿಕಲ್ ಮೆಥಡ್ಸ್ ಟು ಸ್ಟೀಲ್ ಟೆಕ್ನಾಲಜಿ ಆ್ಯಂಡ್ ದೆನ್ ದೇ ಹ್ಯಾವ್ ಸಕ್ಸೀಡೆಡ್. ಅದನ್ನ ನಾವು ಯಾಕೆ ಮಾಡಲಿಲ್ಲ ಅಂದರೆ ನಮ್ಮ ಫಸ್ಟ್ ಆಫ್ ಡಿಕ್ಟೇಟರ್ಶಿಪ್ ಬೇಕಲ್ಲ. ಚೈನಾದವರು ಕಾರ್ಪೊರೇಟ್ ಕಂಪನಿಗಳ ಮೇಲೆ ಏರ್ತಕ್ಕಂಥ ನಿಯಂತ್ರಣಗಳು ತಮ್ಮ ದೇಶದ ಅಭಿವೃದ್ಧಿಗಾಗಿ, ಆ ನಿಯಂತ್ರಣ ಹೇರೋ ಶಕ್ತಿ ನಮ್ಮ ದೇಶದ ಪ್ರಭುತ್ವಕ್ಕೆ ಇಲ್ಲ. ದಟ್ ದ ಪಾಯಿಂಟ್. ನಿಯಂತ್ರಣ ಮಾಡುವ ಶಕ್ತಿ ನಮ್ಮಲ್ಲಿ ಇಲ್ಲ. ಆಮೇಲೆ ಅವನು ಎಂಪ್ಲಾಯ್ಮೆಂಟ್ ಇವಾಗ ಓಮನ್ಗೆ ಹೋಗಿದ್ದೆ ನಾನು. ಓಮನ್ನಲ್ಲಿ ನಮ್ಮದವರು ಬ್ಯಾಟ್ರಿ ಫ್ಯಾಕ್ಟ್ರಿ ಹಾಕಿದ್ದಾರೆ. ಅದನ್ನ ಇನ್ಸ್ಪೆಕ್ಟ್ ಮಾಡಬೇಕು ಅಂತ ಅವ್ರನ್ನ ಒಂದು ಕರೆದ್ರಿಗೆ ಟೆಕ್ನಾಲಜಿ ಸಪೋರ್ಟ್ ಅಂತ ನನಗೆ ಗೊತ್ತಿತ್ತು. ಇನ್ಸ್ಪೆಕ್ಟ್ ಮಾಡಕ್ಕೆ ಹೋಗಿದ್ದೆ. ಹೋದಾಗ ಅಲ್ಲಿ ಅಧಿಕಾರಿಗಳ ಹತ್ರ ಮಾತಾಡಿದೆ. ವಿ ವಾಂಟ್ ಎನಿಬಡಿ ಟು ಕಮ್ ಅಂಡ್ ಸ್ಟಾರ್ಟ್ ಇಂಡಸ್ಟ್ರಿ ಹಿಯರ್. ವಿ ಹ್ಯಾವ್ ಓನ್ಲಿ ಒನ್ ರಿಕ್ವೆಸ್ಟ್. You have to pay 5% tax. Then you have to compulsorily employ so many Oman people in your company. No, they are not educated. Yes, it is your responsibility to make them educated and give them. I want them to learn. They did it. And people went there. Today, they have asserted independence in a certain field of industry. Oman is grown. It's correct. Now, what do I get? We are ready to sell away factory to America. ಇರೋ ಎಂಪ್ಲಾಯ್ಮೆಂಟ್ ಅನ್ನು ತೆಗಿತಾ ಇದ್ದೀವಿ. ಇನ್ನೊಂದು ಸರ್, ಈಗ ವಿಶಾಖಪಟ್ಟಣಂ ಸ್ಟೀಲ್ ಅನ್ನು ಪ್ರೈವೇಟೈಸ್ ಮಾಡಬೇಕಂತ ಹೊರಟಿದ್ರು ಗವರ್ಮೆಂಟ್. ಅದು ಅಲ್ಲಿನ ವರ್ಕರ್ಸ್, ಅಲ್ಲಿನ ಎಂಪ್ಲಾಯೀಸ್, ಅಲ್ಲಿನ ಆಫೀಸರ್ಸ್ ಎಲ್ಲರೂ ಸೇರಿಬಿಟ್ಟು ಈಗ ಲಾಸ್ಟ್ ತುಂಬಾ ಸಮಯ, ಒಂದು 6-7 ತಿಂಗಳಿಂದ ಅಲ್ಲಿ ಸ್ಟ್ರೈಕ್ ಮಾಡ್ತಿದ್ದಾರೆ, ಗಲಾಟೆ ಮಾಡ್ತಿದ್ದಾರೆ, ಅಂಡ್ ದೇ ಆರ್ ಫೈಟಿಂಗ್ ಇಟ್ ಬ್ಯಾಕ್. ಸೊ ಈಗ ಗವರ್ಮೆಂಟ್ ಅದನ್ನು ಸ್ವಲ್ಪ ಸ್ಲೋ ಡೌನ್ ಮಾಡಿದೆ. ಸೊ ಈ ತರ ಮೂವ್ಮೆಂಟ್ ಏನಾದ್ರು ಬಂದ್ರೆ ಇದನ್ನು ಕಡಿಮೆ ಮಾಡ್ಲಿಕ್ಕೆ ಆಗ್ತದ? ಈ ಎಲ್ಲ ಕ್ಷೇತ್ರದಲ್ಲೂ ಆಗೋದಿಲ್ಲ. ಸ್ಟೀಲಲ್ಲಿ ಆಗೋದು, BSNL ಆಗೋದಿಲ್ಲ. ಬಿಕಾಸ್ ದೇ ಕ್ಯಾನ್ ಲೀವ್ ವಿತೌಟ್ BSNL. ದಟ್ ವಾಸ್ ಎ ಟ್ಯಾಕ್ಟಿಕ್ಸ್. ಡೆವಲಪ್ ಎ ಪ್ಯಾರಲಲ್ ಪ್ರೈವೇಟ್ ಫಸ್ಟ್, ದೆನ್ ಯು ಅಟ್ಯಾಕ್ ದ ಪಬ್ಲಿಕ್ ಸೆಕ್ಟರ್ ಅಂಡ್ ಎಂಪ್ಲಾಯೀಸ್ ಅಂತ ಪ್ಲಾನ್ ಮಾಡಿದ್ರು ಅವರು. ಹಾಗೆ ಮಾಡಿದ್ರಲ್ಲಿ ಇನ್ನೂ ಸ್ಟೀಲ್ ಇಂಡಸ್ಟ್ರಿಯಲ್ಲಿ ಬರಲಿಲ್ಲ. ಆ ಒಂದು ಪ್ರೈವೇಟ್ ಸೆಕ್ಟರ್ ಜಿಂದಾಲ್ ಬಂದಿದ್ದಾನೆ, ಅದೊಂದು ಬಂದಿದ್ದೇವೆ. ಇವರು ಕೂಡ ಜಿಂದಾಲ್ ಸಂಬಡಿ ಹ್ಯಾಸ್ ಟು ಟೇಕ್ ಓವರ್ ದಟ್. ದಟ್ ಇಸ್ ದ ಪ್ಲಾನ್. ಬಟ್ 10 ಜನ ವರ್ಕರ್ಸ್ ನಡೆಸ್ತಾ ಇರ್ತಕ್ಕಂಥವ್ರನ್ನ ಒಂದೇ ಸಲ ತೆಗೆದಾಕೋಗಲ್ಲ. ಅದು ಅದರ್ ಹ್ಯಾಂಡ್ ಉತ್ತರ ಪ್ರದೇಶದ ಒಂದು ಸ್ಟೀಲ್ ಪ್ಲಾಂಟ್ ಕ್ಲೋಸ್ ಮಾಡಿಸಿದ್ರಲ್ಲ, ಕೊನೆಗೆ ಹಂಚ್ಬಿಟ್ರು, ದುಡ್ಡನ್ನು ಕ್ಲೋಸೇ ಮಾಡಿಬಿಟ್ರು. ಅಂತ ಯಾವ್ದು ಮಾಡ್ತಾರೆ ನನಗೆ ಹೇಳೋಕ್ಕೆ. ಅಲ್ಲಿ ಬಿಸಾಕು ಹೋಗ್ಬಿಟ್ಟು. ಬಟ್ ವಿಶಾಖಪಟ್ಟಣದಲ್ಲಿ ದಟ್ ಅನ್ ಆರ್ಗನೈಸೇಷನ್ ಸ್ಟ್ರೆಂತ್. ಐ ಟೋಲ್ಡ್ ಯು ಜಸ್ಟ್ ನೌ, ಜಮ್ಮು ಅಂಡ್ ಕಾಶ್ಮೀರ್ ಎಲೆಕ್ಟ್ರಿಸಿಟಿ ವರ್ಕರ್ ಆರ್ಗನೈಸೇಷನ್ ಸ್ಟ್ರೆಂತ್. ಇಟ್ ಇಸ್ ಎ ಸೆನ್ಸಿಟಿವ್ ಇಶ್ಯೂ. ದೇರ್ ಇಸ್ ನೋ ಪ್ರೈವೇಟ್ ಆಲ್ಟರ್ನೇಟಿವ್ ಅವೈಲೇಬಲ್. ದೇ ಹ್ಯಾವ್ ಟು ಸರೆಂಡರ್. ಪ್ರೈವೇಟ್ ಆಲ್ಟರ್ನೇಟಿವ್ ಕಂಪ್ನಿ ಇನ್ನೊಂದು ಇದ್ದರೆ ಆವಾಗ ಮೀಸಲಿರೋದು ಗೌರ್ಮೆಂಟ್. ಹಾಗೆ ಮಾಡೋಕ್ಕಾಗ್ತಿಲ್ಲ. ಸೊ ಜಾಣತನವಾಗಿ ಟೆಲಿಫೋನಿಗೆ ಇನ್ನಷ್ಟು ಕಂಪ್ನಿ ಡೆವಲಪ್ ಆಗಿ ಬಿಟ್ಟು ಆಮೇಲೆ BSNL ಹೋದ್ರೋಯ್ತು ಅಂತ ನಾವು ಪ್ರಶ್ನೆ ಇದ್ದಂಗೆ. ಪೋಸ್ಟ್ ಆಫೀಸ್ ಹೋದ್ರೋಯ್ತು ಯಾಕೆಂದ್ರೆ ಕೊರಿಯರ್ ಡೆವಲಪ್ ಆಗಿದೆ ಅನ್ನೋ ಥರ. ಸೊ ಆ ಜಾಣತನದಲ್ಲಿ ಪ್ಲಾನ್ ಮಾಡಿದ್ದು ಮನಮೋಹನ್ ಸಿಂಗ್. ಅದಾದಮೇಲೆ ಆ ಜಾಣತನವನ್ನು ಮರೆತರು ಮುಂದೆ ಬಂದವರು. ಹಾಗಾಗಿ ಅಲ್ಲಲ್ಲಿ ಕೆಲವು ಈ ಥರ ಸಮಸ್ಯೆಗಳು ಬಂದಿದೆ. ಬಟ್ ವಿ ಡೋಂಟ್ ನೋ ಹೌ ಲಾಂಗ್ ಕ್ಯಾನ್ ದೇ ಸಸ್ಟೈನ್. ವಿ ಡೋಂಟ್ ನೋ. ಬಿಕಾಸ್ ನಮ್ಮ ಗ್ಯಾಪ್ ಇರೋದಾದ್ರೆ ನಾವು 75 ದಿವಸ ಪಬ್ಲಿಕ್ ಸೆಕ್ಟರ್ ಸ್ಟ್ರೈಕ್ ಮಾಡಿದ್ವಿ. 75 ದಿವಸ. ಬಟ್ ನಥಿಂಗ್ ಹ್ಯಾಪನ್. ವಿ ಹ್ಯಾವ್ ಟು ಸರೆಂಡರ್. ಬಿಕಾಸ್ ಇಂದಿರಾ ಗಾಂಧಿ ವಾಸ್ ಡಿಸೈಡೆಡ್ ಈಸ್ ಎ ಚಾಲೆಂಜ್ ಟು ಮೈ ಪವರ್, ಐ ವಿಲ್ ನಾಟ್ ಅಕ್ಸೆಪ್ಟ್ ಅಂತ. ಸೋತ್ವಿ ನಾವು, ಏನು ಮಾಡೋಕ್ಕಾಗಲಿಲ್ಲ. ಈಗ ಇರೋ ಎಂಪ್ಲಾಯ್ಮೆಂಟ್ ಅನ್ನ ತೆಗಿತಾ ಇದ್ದಾರೆ. ಹೌದು. ಇರೋ ಎಂಪ್ಲಾಯ್ಮೆಂಟ್
ಇದರಲ್ಲಿ ಆದರೆ 56ರಲ್ಲಿ ನಾವು ನಾಗ್ಪುರ್ ಕಾಂಗ್ರೆಸ್ ಆದಮೇಲೆ ಸೆಂಟ್ರಲ್ ಗೌರ್ಮೆಂಟ್ ಎಂಪ್ಲಾಯೀಸು ನೋಟಿಸ್ ಕೊಟ್ಟಿದ್ವಿ ಸ್ಟ್ರೈಕ್ ಮಾಡ್ತೀವಿ ಅಂತ PIT. ನಮ್ಮ ಮಾತು ಕೇಳಲಿಲ್ಲ, ನಾವು ಸ್ಟ್ರೈಕ್ ಹೋದ್ವಿ. ಸ್ಟ್ರೈಕ್ ಹೋದಾಗ 5 ದಿವಸ ಸ್ಟ್ರೈಕ್ ಮಾಡಿದ್ವಿ. ನೆಹರು ಆನ್ ರೇಡಿಯೋ ಭಾಷಣ ಮಾಡಿದರು. ಇಟ್ ಇಸ್ ಸಿವಿಲಿಯನ್ ರೆಬೆಲಿಯನ್. ಇವಾಗ ವೆರಿ ಧಾರಾಳಿ ಸ್ಟೇಟ್ಲಿ ನಾನು ಇವತ್ತು ಐಟೆಕ್ ಪ್ರೆಸಿಡೆಂಟ್ ಆಗಿದ್ದವನು. ಆದರೆ ಸಿವಿಲಿಯನ್ ರೆಬೆಲಿಯನ್ ಅಂತ ಕರೆದು ಏನಾದ್ರು 5 ದಿನ ಮಾಡಿದ್ವಿ. ಇಡೀ ಪೋಸ್ಟಲ್ ಟೆಲಿಫೋನ್ ಸಿಸ್ಟಮ್ ಡೌನ್ ಆಗೋಯ್ತು. ಹೆದರ್ಕೊಂಡ್ರು. ದೇ ಅಪಾಯಿಂಟೆಡ್ ಎ ಪೇ ಕಮಿಷನ್. Though we lost the strike namesake, we achieved. Afterwards, we have been getting continuously pay commission after pay commission. Pay commission will become a bribe. Employees started becoming satisfied. They were not cooperating with the union formation. They were not cooperating with strike at all. So we started gradually becoming weak. A satisfied worker, ಐಟಿಯಲ್ಲಿ ನಾನು ಸಾಮಾನ್ಯ ಒಳಗೆ ಹೋಗಬೇಕು ಡಿಪಾರ್ಟ್ಮೆಂಟಿಗೆ. ಶೋಭರಿ ಕೆಲಸ ಎಲ್ಲ ನಿಲ್ತಿದ್ರು. ನಾನು ಯಾವನ್ನ ನಿಲ್ಲಿಸ್ಬಿಟ್ಟು ಅಲ್ಲಪ್ಪ ಉಳಿಸ್ಬೇಕಲ್ವ, ನಾವು ನಿಮ್ಮ ರಿಟೈರ್ ಆದಮೇಲೆ ನಿಮ್ಮ ಕಂಪ್ನಿ ಉಳಿಬೇಕಲ್ವ, ನೀವು ಚೆನ್ನಾಗಿ ಕೆಲಸ ಮಾಡಬೇಕಲ್ವ ಅಂದರೆ, ಸಾರ್ ನನ್ನ ಮಗ ಇಲ್ಲಿ ಬರೋಲ್ಲ ಸಾರ್ ಕೆಲಸಕ್ಕೆ ಹಾಗೇನ್ಬಿಟ್ಟ. ಹೋದ್ರು ಆಯಿತು ಅಂತ. ಸೊ ದಟ್ ಟೈಪ್ ಆಫ್ ನೋ ಕಮಿಟ್ಮೆಂಟ್ ಪಬ್ಲಿಕ್ ಸೆಕ್ಟರ್ ಎಂಪ್ಲಾಯೀಸ್. I think trade unions failed in inculcating the habit that you should work in such a way, you should become indispensable to the company. Then you can strike better. And all our union leaders in 50s and 70s in my department, they were very efficient workers. They would not be allowed to touch. ಮಗ ಕೊಡೋಕ್ಕಾಗ್ತಿರ್ಲಿಲ್ಲ. ಸೊ ಟೈಮ್ ಇಷ್ಟ ಅಂತ ಹೇಳಿ ಈಗ ಅದೇ ಈಗ ಸಾಮಾನ್ಯವಾಗಿ ಖಾಸಗೀಕರಣಕ್ಕೆ ಪೂರಕವಾಗಿ ಮಾತಾಡ್ತಕ್ಕಂಥ ಜನ ಏನಂದರೆ ಈ ಕೊನೆಗೆ ಹೇಳಿದ್ರಲ್ಲ, ಎಫಿಷಿಯನ್ಸಿ ಇಲ್ಲ. ಫಾರ್ ಎಕ್ಸಾಂಪಲ್ ಗೌರ್ಮೆಂಟ್ ಹಾಸ್ಪಿಟಲ್ಸು, ಸಿಟಿ ಪ್ರೈವೇಟ್ ಹಾಸ್ಪಿಟಲ್ಸ್, ಆಮೇಲೆ ರಸ್ತೆ ಟೋಲಲ್ಲಿ ಎಷ್ಟು ದುಡ್ಡು ತೊಗೊಳ್ಳೋರು, ಆದರೆ ಒಳ್ಳೆ ರಸ್ತೆ ಮಾಡಿಕೊಡ್ತಾರೆ ಪ್ರೈವೇಟ್ನವರು. Is it true in India? ಅಲ್ಲ, ಈ ಥರ ವಾದ ಮಾಡ್ತಾ ಇದ್ದಾರೆ. ವಾದ ಮಾಡ್ತಾ ಇದ್ದಾರೆ. ಇಲ್ಲಿ 2 ಪ್ರಶ್ನೆ ಇದ್ದಾವೆ. ಒಂದು, ಇದು ಸತ್ಯನಾ ಅನ್ನೋದು ಒಂದು. ಎರಡನೇದು, ಎಸ್ ಆಸ್ಪತ್ರೆ, ಸರ್ಕಾರಿ ಆಸ್ಪತ್ರೆ, ಸರ್ಕಾರಿ ಶಾಲೆಗಳು, ಸರ್ಕಾರಿ ವಲಯದಲ್ಲಿರ್ತಕ್ಕಂಥ ಸೇವಾ ವಲಯ ಅಥವಾ ಉತ್ಪಾದನಾ ವಲಯ ಎಫಿಷಿಯೆಂಟಾಗಿ ಕೆಲಸ ಮಾಡದೇ ಇದ್ದರೆ ಅದು ಜನರ ರೆಸ್ಪಾನ್ಸಿಬಿಲಿಟಿ, ಜನಪ್ರತಿನಿಧಿ ರೆಸ್ಪಾನ್ಸಿಬಿಲಿಟಿ. ಆದರೆ ಜನಪ್ರತಿನಿಧಿಗಳ ಕೊಲುಡ್ ಆಗ್ತಾ ಇರೋದ್ರಿಂದ ಇವತ್ತು ಆ ಥರದ ಸೇವೆಗಳು ವೀಕ್ ಆಗ್ತಾ ಇದ್ದಾವೆ. ಸೊ ಇಲ್ಲಿ ನಮಗೆ ದುಡ್ಡು ಕೊಟ್ಟು ಸೇವೆಗಳನ್ನ ಒಳ್ಳೆ ಸೇವೆಯನ್ನು ಖರೀದಿ ಮಾಡ್ತಕ್ಕಂಥ ಶಕ್ತಿ ಇದ್ದರೆ ಮಾಡ್ತೀವಿ. ಆದರೆ ದುಡ್ಡು ಕೊಡೋಕ್ಕೆ ಆಗದೇ ಇರತಕ್ಕಂಥ ಜನಸಾಮಾನ್ಯ ಲೋಕ ಬಂದಿದೆಯಲ್ಲ, ಅವ್ರು ಏನು ಮಾಡಬೇಕು? ಈಗ ಒಂದು ಆಸ್ಪತ್ರೆ, ಆಮೇಲೆ ಇನ್ನೊಂದು ಆಸ್ಪತ್ರೆ, ಸ್ಕೂಲು, ಸೇವಾ ವಲಯ. ಸ್ಕೂಲಲ್ಲಿ ತಗೊಂಡ್ರೆ, ನಾನು ಸ್ಟಡಿ ಮಾಡ್ತಾ ಇದ್ದೀನಿ ಸ್ಕೂಲ್ದು, 1-2 ಲ್ಯಾಕ್ ನಾನು ಬರೆದಿದ್ದೀನಿ. ಎಷ್ಟು ವರ್ಷ ಆಯ್ತಪ್ಪ, ಯಾರು ಪ್ರೈವೇಟಾಗಿ ಏನು ಬೇಕಾದ್ರೆ ಮಾಡಿ ಅಂತ ಅವಕಾಶ ಕೊಟ್ಟಾಯಿತು. ಅವಕಾಶ ಕೊಟ್ಟ ಮೇಲೆ ಎಷ್ಟು ಮಟ್ಟಿಗೆ ಪ್ರೈವೇಟ್ ಸೆಕ್ಟಾರ್ ಸ್ಕೂಲ್ ಬಂದಿದೆ? ಈವನ್ ಟುಡೇ ಇಟ್ ಈಸ್ 8 to 9-10%. ವೈ ಇಟ್ ಈಸ್ ನಾಟ್ ಬಿಕಮಿಂಗ್ 50%? ವಾಟ್ ಅಬೌಟ್ ಅದರ್ಸ್ ಹೂ ಆರ್ ದೇರ್, ಹೂ ಆರ್ ನಾಟ್ ಇನ್ ದಟ್ ಪ್ರೈವೇಟ್ ಸ್ಕೂಲ್? ಯಾಕೆ ಅಲ್ಲಿ ಇದ್ದಾರೆ ಅವ್ರು ಗೌರ್ಮೆಂಟ್ ಸ್ಕೂಲಲ್ಲೇ? ಯಾಕೆ ಪ್ರೈವೇಟ್ನವ್ರಿಗೆ 80%, 50% ಇಷ್ಟೊಂದು ಬೆಳಿಬೋದಿತ್ತಲ್ಲ, ಯಾಕಾಗಲಿಲ್ಲ? ರೀಸನ್ಸ್ ಆರ್ ದೇರ್. ಅವರು ಫೀಸ್ ಜಾಸ್ತಿ, ಕ್ಲಾಸ್ ಆಫ್ ಪೀಪಲ್ ಸರ್ವಿಸ್ ಕೊಡ್ತಾರೆ. ಯಾವಾಗ ಒಂದ್ಸಲ ನೀವು ಹಾಗೆ ಮಾಡಲಿಲ್ಲ ಅನ್ನೋ ಹೋಗ್ಬೇಕು, ಇವ್ರೇನು ಮಾಡಿದ್ರು, 10% ಫಸ್ಟ್ ಕಮ್ ಫಸ್ಟ್ ಸರ್ವ್ ಪೂರ್ ಪೀಪಲ್ ನಿಮಗೆ ಕೊಡಬೇಕು ಅಂತಂದ್ರು. ನೀವು ಅದೇ ಫೀಸ್ ಕೊಡಬೇಕು ಅಂತ, ನಾನು ಸರ್ಕಾರಿ ರೇಟ್ ಫೀಸ್ ಕೊಡ್ತೀನಿ ಅಂತ 12,000 ರೂಪಾಯಿ ಕೊಡ್ತೀನಿ ಅಂತ ಒಪ್ಕೊಂಡ್ರು. ಹಾಗೂ ಆ 100% ಬಂದವ್ರನ್ನ ಬೇರೆ ರೂಮಲ್ಲಿ ಕೂರಿಸಿದ್ರು. ದಟ್ ಈಸ್ ಕ್ಲಾಸ್ ಡಿಫರೆಂಟ್. They cannot accept a poor student and a rich student sitting together. So rich man ಕೇಟರ್ ಮಾಡುತ್ತೆ ಪ್ರೈವೇಟ್ ಸ್ಕೂಲು. ಇವತ್ತು ನೀವು ನ್ಯಾಷನಲೈಸ್ ಮಾಡೋಕ್ಕಾಗಲ್ಲ ಸ್ಕೂಲು, ಯಾರು ತಗೊಳ್ಳಲ್ಲ. ನೆನಪಿರಬೇಕು, ಪ್ರೈವೇಟ್ ಸ್ಕೂಲ್ನ ಮ್ಯಾನೇಜ್ಮೆಂಟ್ನವರು ತಿಳಿ ನೀರಿನಲ್ಲಿ ಕೊಳೆ ನೀರನ್ನು ಸೇರಿಸಕ್ಕೆ ಬಿಡೋದಿಲ್ಲ ಅಂತ ಬೆಂಗಳೂರಲ್ಲಿ ಸೇರಿಸೋದಿಲ್ಲ ಅಂತ. ಸೊ ಅದು ಇಟ್ ಸಜೆಸ್ಟ್ ದ ಆನ್ಸರ್. ಇಟ್ ಇಸ್ ಎ ಕ್ಲಾಸ್ ಇನ್ಸ್ಟಿಟ್ಯೂಷನ್ ಪ್ರೈವೇಟು. ಆದರೆ ಗೌರ್ಮೆಂಟ್ ಅಂತಕ್ಕಂಥದ್ದು ಕಟಿಂಗ್ ಕ್ಲಾಸ್ ಕ್ಲಾಸ್ ಓಪನ್ ಟು ಎವರಿಬಡಿ, ಹಕ್ಕಿದವ್ರು ಎಲ್ಲರಿಗೂ. And ಇವತ್ತು ಕೂಡ ಕ್ವಾಲಿಟಿ ಆಫ್ ಎಜುಕೇಷನ್, ಎವ್ರಿ ಎಜುಕೇಷನ್ told me private schools are good ಅಂತ. And today the teachers have become very conscious. They are improving the quality of the school at their own cost. ಎಷ್ಟು ಜನ ನಮ್ಮ ಮೇಡಮ್ಗಳು ನನಗೆ ಅಪೀಲ್ ಮಾಡಿದ್ದಾರೆ, ನಾನು ಅವ್ರಿಗೆ ಸಹಾಯ ಮಾಡಿದ್ದೀನಿ ಅಂತ ಇಲ್ಲ. ಆದಷ್ಟು ದೇ ಕಲೆಕ್ಟ್ ಫ್ರಮ್ ಪಬ್ಲಿಕ್. ಸ್ಕೂಲ್ನ ಒಳ್ಳೆ ಟೀಚರು, ಶಿ ಕಲೆಕ್ಟ್ಸ್ ಮನಿ ಫ್ರಮ್ ಪಬ್ಲಿಕ್ ಫಾರ್
ಊಟ ತಿಂಡಿ ಪುಸ್ತಕ ಇಂಥದಕ್ಕೆಲ್ಲ ಕಲೆಕ್ಟ್ ಮಾಡಿ ಮಾಡ್ತಾ ಇದ್ದಾರೆ. ಸರ್ಕಾರದಿಂದ ಹೆಸರಿಗೆ ಕೊಡೋದಿದೆ, ಕೊಡ್ತಾನೆ ಇಲ್ಲ. ಸೊ ಮೇಸ್ಟ್ರುಗಳು ವರ್ಕ್ ಮಾಡಕ್ಕೆ ಶುರು ಮಾಡಿದ್ದಾರೆ, ನಮ್ಮ ಸ್ಕೂಲ್ ಉಳಿಸ್ಕೋಬೇಕು ಅಂತ. ದಟ್ ಎ ಗುಡ್ ಸೈನ್. ವರ್ಕರ್ಸ್ ಅಲ್ಲಿ ಕ್ವಾಲಿಟಿ ಚೇಂಜ್ ಆಗಿದೆ. ಅದನ್ನ ಹೇಳಿದೆ. ಒಂದು ತಾವು ಹೇಳಿದಾಗ ಇಲ್ಲಿ ಆಸ್ಪತ್ರೆಗಳು ಸೇಮ್ ಪ್ರಾಬ್ಲಮ್. ಅದೇ. ಎಷ್ಟು ಆಸ್ಪತ್ರೆ ಮಾಡಿದ್ರಿ, ಅದು ಎಷ್ಟು ಜನಕ್ಕೆ ಅಕ್ಸೆಸ್ ಸಿಗುತ್ತೆ ಬೇಕಾ? ಆಯ್ತು, ಬೆಂಗಳೂರಿನಲ್ಲೇ ಈ ಒಂದು ರಿಚ್ ಆಸ್ಪತ್ರೆ ನನ್ನ ಕೈಲಿ ಆಗಲ್ಲ, ಹೋಗೋದಕ್ಕಾಗ್ತಾ ಇಲ್ಲ. ಸೊ ಸೇಮ್ ಟೈಮ್ ರೂರಲ್ ಗವರ್ಮೆಂಟ್ ಹಾಸ್ಪಿಟಲ್ ಸರ್ವಿಸಸ್ even today are very good. I have inspected, I have gone around and I have helped many of the hospitals for getting equipments and other things. Rural schools I have equipped them with certain facilities which they lacked in the government. ಮಾಡ್ಕೊಂಡು ಬಂದಿದ್ದೀನಿ. ನಮ್ಮ ಜನರಲ್ಲಿ ಆ ಒಂದು ಇದು ಬರಬೇಕು, ಅಲ್ಲ, ಅದೇ ಜನರೇ ಸಪೋರ್ಟ್ ಮಾಡಬೇಕು. ತಾವು ಹೇಳಿದಾಗೆ ಜನ ಜಾಗೃತ ಆಗಿ ನಮ್ಮ ಊರ ಆಸ್ತಿ ಸರಿಯಾಗಿ ನಿರ್ವಹಣೆ ಆಗ್ತಾ ಇಲ್ಲ ಅಂತಕ್ಕಂಥ ಎಚ್ಚರ ಅವರಿಗಿತ್ತು. ಜನಪ್ರತಿನಿಧಿಗಳು ಆ ಜನ ನಿಯಂತ್ರಣದೊಳಗಿದ್ರೆ ಅದು ಸರಿಯಾಗಿ ನಡೀತದೆ. ಈ ಜನಪ್ರತಿನಿಧಿಗಳು ಕಾರ್ಪೊರೇಟ್ ಕಂಪನಿಗಳ, ಖಾಸಗಿ ಕಂಪನಿಗಳ ನಿಯಂತ್ರಣದಲ್ಲಿದ್ದು ಮತ್ತು ಬಹುತೇಕ ಶಾಸಕರು ಅವರೇ ಕಾಲೇಜುಗಳು, ಪ್ರೈವೇಟ್ ಕಾಲೇಜುಗಳು ಇದ್ದಾಗ ಸಹಜವಾಗಿಯೇ ಅವರು ಸಾರ್ವಜನಿಕ ವಲಯದ ಸರ್ಕಾರ ವಲಯದ ನಿರ್ಲಕ್ಷ್ಯ ಮಾಡ್ತಾರೆ. ನಾವು ಓದಿದ ಶಾಲೆಯ ದುರಂತ ಕಟ್ಟಿದ್ದ ದಿವಸ ಗೊತ್ತು ನನಗೆ. ಹುಡುಗನಾಗಿ ಊರವರು ಜನ ಸೇರಿಕೊಂಡು ಹೆಂಗೆ ಹಠ ಮಾಡ್ಕೊಂಡು ದುಡ್ಡು ಹಾಕಿ ಕಟ್ಟಿದ್ರು, ಭೂಮಿ ಕೊಟ್ಟರು ಗೊತ್ತು. ಇವತ್ತಿನ ಪರಿಸ್ಥಿತಿ ಹೇಳ್ತೀನಿ. ನನ್ನ ಊರಿನಲ್ಲಿ ಪಾಪ್ಯುಲೇಷನ್ ಜಾಸ್ತಿ ಆಗಿದೆ ಇಷ್ಟು ವರ್ಷದಲ್ಲಿ. ಊರಿನಲ್ಲಿ ಇವಾಗ ಕಾನ್ವೆಂಟ್ ಇದೆ, ಶಿವರಾತ್ರೀಶ್ವರ ಸ್ಕೂಲ್ ಇದೆ, ರೋಟರಿ ಸ್ಕೂಲ್ ಇದೆ, ನಮ್ಮ ಗೌರ್ಮೆಂಟ್ ಹೈಸ್ಕೂಲ್ ಇದೆ. ಗೌರ್ಮೆಂಟ್ ಹೈಸ್ಕೂಲ್ನಲ್ಲಿ ಇರ್ತಕ್ಕಂಥ ಅಷ್ಟೂ ಜನ SC ST. ಐ ಕುಡ್ ನಾಟ್ ಫೈಂಡ್ ಇವನ್ ಒನ್ ಬ್ರಾಹ್ಮಣ. ನಾನು ಹೋಗಿದ್ದೆ ಸ್ಕೂಲ್ನ ಪುನರುತ್ಥಾನ ಮಾಡಬೇಕು, ನಾನು 50 ವರ್ಷ ಡೇವಿಡ್ಮುಡಿಯಲ್ಲಿ ನಾನು ಓಟ್ ಸ್ಟೂಡೆಂಟ್ ಅಂತ ಹೋಗಿ ಓಟ್ಸ್ನ ಅಸೋಸಿಯೇಷನ್ ಮಾಡಿ ಅವರಿಗೆ ಕುಡಿಯೋ ನೀರು ಇನ್ನೊಂದು ಏನೇನೋ ಮಾಡಿ ಕಾಂಪೌಂಡಲ್ಲಿ ಹಾಕೊಂಡು ಬಂದೆ. ಆದರೆ ಟ್ರಾಜಿಡಿ ಇಟ್ ಹ್ಯಾಸ್ ಬಿಕಮ್ ಓನ್ಲಿ ದಲಿತ ಅಂಡ್ ST ಸ್ಕೂಲ್. ಅಫ್ಕೋರ್ಸ್ ಹೆಗಡೆಪೇಟ ಕಾಲೇಜಿನಲ್ಲಿ ST ಪಾಪ್ಯುಲೇಷನ್ ಇಸ್ ಜಾಸ್ತಿ ಅಗ್ರಿ. ಬಟ್ ಬೇರೆಯವರು ಅಲ್ಲಿ ಹೋಗೋದು ಬಿಟ್ಬಿಟ್ರು. ಯಾಕೆ? ಅವರಿಗೆ ಬ್ರಾಹ್ಮಣರ, ಗೌಡ್ರ, ಲಿಂಗಾಯತರ ಸ್ಕೂಲ್ ಸಿಕ್ತು. ಇವ್ರದ್ದು ಮಠದ ಸ್ಕೂಲ್ ಅಂದರೆ ಲಿಂಗಾಯತ ಸ್ಕೂಲ್, ರೋಟರಿ ಸ್ಕೂಲ್ ಅಂದರೆ ರಿಚ್ ಮ್ಯಾನ್ ಸ್ಕೂಲು, ಆಮೇಲೆ ಕಾನ್ವೆಂಟ್ ಸ್ಕೂಲ್ ಅಂದರೆ ಅದೊಂದು ಸೆಟ್ ಆಫ್ ಪೀಪಲ್. ಹಾಗಾಗಿ ಅಲ್ಲಿ ಹೋಗಕ್ಕೆ ಹಾಕತ್ತಿಲ್ಲದೆ ಇದ್ದವರು ಅಲ್ಲಿದ್ದಾರೆ. ಟೀಚ್ ಮಾಡೋರು ಎಲ್ಲರೂ ಕೂಡ ಎಲ್ಲ ಜಾತಿಯವರು ಇದ್ದಾರೆ. ಗೌಡ್ರು, ಬ್ರಾಹ್ಮಣರು ಎಲ್ಲರೂ ಇದ್ದಾರೆ. ನೆಪಕ್ಕೆ ಒಂದು ಮುಸ್ಲಿಮು, ನೆಪಕ್ಕೊಂದು ಮಹಿಳೆ, ನೆಪಕ್ಕೊಂದು ಇವರು ಇರ್ತಾರೆ. ಅವ್ರು ಯಾರಿಗೂ SC STಗೆ ಕಲಿಸುವ ಆಸೆ ಇಲ್ಲ. ಮುಂದೆ ನಾನು ಹೋಗಿ ಏನು ನಿಮ್ಮ ರಾಜಗೌಡ್ರೆ ಹೆಡ್ ಮಾಸ್ಟ್ರು, ಟಾಯ್ಲೆಟ್ ಬೇಡ ಹೆಣ್ಮಕ್ಳಿಗೆ, 8 ವರ್ಷ ಆಯಿತು, 50 ವರ್ಷ ಆಯಿತು ಮಾಡಿ ಮುಂದೆ ಅಂತ ಬೀದಿ ಕೂತ್ಕೊಂಡು ಹೋಗ್ತಾವೆ ಸರ್ ಬಿಡಿ ಅಂದ್ಬಿಟ್ಟ. ಚಿಕ್ಕಬಡ್ಡೆ ರೇಗ್ಬಿಟ್ಟೆ. ಏನು ಓದಿದ್ಯಾ ನೀನು, ಎಲ್ಲಿಂದ ಬಂದೆ ನೀನು? ಚಿಕ್ಕಬಡ್ಡೆ ರೇಗ್ಬಿಟ್ಟೆ. ಕಟ್ಟಿಸ್ದೆ ಕೂತ್ಕೊಂಡು ಹೆಣ್ಮಕ್ಳಿಗೆ ಬೇರೆ, ಕುಡಿಯೋ ನೀರು ಬೇರೆ ಎಲ್ಲ ಮಾಡಿ. ಅಂದರೆ ದಿಸ್ ಆಟಿಟ್ಯೂಡ್ ಟುವರ್ಡ್ಸ್ ದ ಲೋಯೆಸ್ಟ್ ಕ್ಯಾಟಗರಿ ಆಫ್ ಪೀಪಲ್ ಬೈ ದ ನಾಟ್ ಬ್ರಾಹ್ಮಿನ್, ಎ ಲಿಟ್ಲ್ ಅಬೌವ್ ಜಾತಿ. ರಾಜಕೀಯ ನಮ್ಮ ದೇಶದಲ್ಲಿ ತುಂಬ ಚೆನ್ನಾಗಿ ಹ್ಯಾಂಡಲ್ ಮಾಡೋದು. ಜಾತಿ ಚಿತ್ರ ಮಾಡಿ ಹಾಕ್ಬಿಟ್ಟು ಇಷ್ಟಿರಲಿ ನಮ್ಮ ಫ್ರೀಡಮ್ ಸ್ಟೈಲಲ್ಲಿ. ಜಾತಿಯ ವಿಸ್ಮರಣೆ ಇವಾಗ ಜಾಸ್ತಿ ಆಗಿದೆ, ಅವಾಗ ಇರಲಿಲ್ಲ. ಯಾಕಂದರೆ ಅಧಿಕಾರ ನಿಯಂತ್ರಣಕ್ಕೆ ಒಡೆಯುವುದು ಒಂದು ತಂತ್ರವಾಗಿ ಬಳಸಿ ಚೆನ್ನಾಗಿ ಮಾಡಿ ಬಹಳ ಕಷ್ಟ ಆಗಿದೆ ಅವತ್ತಿಗೆ ಎಲ್ಲರೂ ಸೇರಿಸ್ತಕ್ಕಂಥದ್ದು. ಇಟ್ ಇಸ್ ಎ ಟ್ರಾಜಿಡಿ ಆಫ್ ದ ಸ್ಕೂಲ್ಸ್ ಆಗಿರೋದು. ಬಟ್ ಐ ಆಲ್ಸೋ ನೋ ಸ್ಕೂಲ್ಸ್ ಇನ್ ಗಾಂಟು ಸಮ ಅರಸೀಕೆರೆ ಸ್ಕೂಲಲ್ಲಿ ನೋಡ್ಕೊಂಡ್ಬಂದಿದ್ದೀನಿ, ಮತ ಕರ್ಕೊಂಡು ಬಂದಿದ್ದು 4 ಸ್ಕೂಲ್ ನೋಡ್ಕೊಂಡ್ಬಂದಿದ್ದೀನಿ. ಆಮೇಲೆ ಇದ್ರ ಕಡೆ ಉತ್ತರ ಕನ್ನಡದ ಒಂದು 2 ಸ್ಕೂಲ್ ನೋಡಿದ್ದೀನಿ. ಮೇಸ್ಟ್ರುಗಳು ಇವಾಗ ಕಾನ್ಷಿಯಸ್ ಆಗಿದೆ. ಒಂದು ಕಾಲದಲ್ಲಿ ಅವ್ರು ಇರಲಿಲ್ಲ, ಬೇಜವಾಬ್ದಾರಿ ಆಗಿದ್ದರು. ಇವತ್ತು ದೇ ವಾಂಟ್ ಟು ಡಿಫೆಂಡ್ ದೇರ್ ಸ್ಕೂಲ್. Like KEB workers, they want to defend it. This change to government is not easy for them to oppose it. ಇನ್ನೂ ಒಂದು ಕೊನೆಯ ಪ್ರಶ್ನೆ ಸಮಯ ಆಗ್ತಾ ಬಂತು. ಕೊನೆಯ ಒಂದನ್ನು ಆಲೋಚನೆ ಮಾಡೋದು, ಒಂದು ಆರ್ಥಿಕತೆಯಲ್ಲಿ ಈಗ ಉದಾಹರಣೆಗೆ BSNL ಎಂಪ್ಲಾಯೀಸ್ ಜಾಸ್ತಿ ಇದ್ದಾರೆ. ಪ್ರೈವೇಟ್ ಕಂಪ್ನಿಗಳು ಹೇಳೋದೇನು, ನೀವು ಅದನ್ನು ಕೊಡಬೇಕಾದ್ರೆ ಎಂಪ್ಲಾಯೀಸ್ ಸಂಖ್ಯೆ ಕಡಿಮೆ ಆಗಬೇಕು. ಸೊ ಎಂಪ್ಲಾಯೀಸ್ ಸಂಖ್ಯೆ ಕಡಿಮೆ ಆಗಬೇಕಂತ ಯಾಕಂತಾನೆ ಅಂತಂದರೆ ಅವನು ಲಾಭದ ಅಂಶ ಕಡಿಮೆ ಆಗಬಾರ್ದು, ಲಾಭದ ಅಂಶ ಜಾಸ್ತಿ ಬರಬೇಕು ಅಂತಂದು ಹೇಳ್ತಾರೆ. ಇವತ್ತು ಸಾರ್ವಜನಿಕರಿಗೆ ಉದ್ಯೋಗವನ್ನು ಕೊಡೋದು ಆರ್ಥಿಕತೆಯನ್ನು ಸಶಕ್ತಗೊಳಿಸ್ತಕ್ಕಂಥ ಒಂದು ಭಾಗ. ಯಾಕಂದರೆ ಅಲ್ಲಿರ್ತಕ್ಕಂಥ ವರ್ಕರ್ಸು ಅವ್ರು ಕನ್ಸ್ಯೂಮರ್ಸ್. ನೀವು ಕನ್ಸ್ಯೂಮರ್ಸ್ ಕೈಗೆ ಉದ್ಯೋಗದ ಮೂಲಕ ದುಡ್ಡು ಕೊಡದೇನೆ ನೀವು ಅವ್ರನ್ನ ಹೊರಗೆ ಹಾಕಿದ್ರೆ ನಿಮ್ಮ ಉತ್ಪಾದನೆಗಳನ್ನು ಖರೀದಿ ಮಾಡೋದು ಯಾರು? ಈ ಆರ್ಥಿಕ ಕುಸಿತಕ್ಕೆ ಇದು ಒಂದು ಕಾರಣ ಆಗಲ್ವಾ? ಸೊ ಗ್ಲೋಬಲೈಸೇಷನ್ ಕಾಂಟೆಕ್ಸ್ನಲ್ಲಿ ಇದೊಂದು ಕೊನೆ ವಿಷಯ ಹೇಳ್ತೀನಿ. ಗ್ಲೋಬಲೈಸೇಷನ್ ಕಾಂಟೆಕ್ಸ್ನಲ್ಲಿ ಈ ವಿಷಯ ಭಾಳ ಚೆನ್ನಾಗಿ ಬೆಳಕಿಗೆ ಬಂತು. ಏನಾಗಿದೆ, ಸ್ವಿಟ್ಜರ್ಲ್ಯಾಂಡ್ ಪ್ರತಿ ವರ್ಷವೂ ವರ್ಲ್ಡ್ ಎಕನಾಮಿಕ್
ಎಕನಾಮಿಕ್ ಫೋರಮ್ ಮೀಟಿಂಗ್ ನಡೀತಲ್ಲ, ಅಲ್ಲಿ ಆಗಿರುವ ಚರ್ಚೆಯ ಕೇಂದ್ರ ವಿಷಯ ಏನು ಅಂತಂದರೆ, ಇಂಡಸ್ಟ್ರಿಯಲ್ ಪ್ರೊಡಕ್ಷನ್ ಈಸ್ ನಾಟ್ ಅನ್ ಇಶ್ಯೂ ಟುಡೇ ಬಿಕಾಸ್ ಆಫ್ ಹೈ ಟೆಕ್ನಾಲಜಿ ಆ್ಯಂಡ್ IT ಎಟ್ಸೆಟ್ರಾ. 1000 ಜನ ಮಾಡ್ತಿದ್ದ ಕೆಲಸನ 10 ಜನ ಮಾಡಿ ಬಿಸಾಕ್ಬಿಡ್ತಾರೆ. ಪ್ರೊಡಕ್ಷನ್ ಬಂದ್ಬಿಡ್ತಾವ, ನಿಜ. ಉತ್ಪಾದನೆ ಆಗೋದು ನಿಜ. ಯಾರಿಗಾಗಿ ಉತ್ಪಾದನೆ? ಯಾರೋ ಬಳಕೆದಾರಕ್ಕೆ ಹೋಗ್ಬೇಕು. ಆ ಬಳಕೆದಾರ ನಿಮ್ಗೆ ಕೆಲಸನೂ ಇಲ್ಲ, ಸಂಬಳನೂ ಇಲ್ಲ, ಇನ್ಕಮ್ ಅವ್ನು ಹಿಂಗೆ ತಗೋತಾನೆ. ಅವ್ನು ತಗೊಳ್ದೇ ಇದ್ರೆ ನಾವು ಉತ್ಪಾದನೆ ಮಾಡಿ ಏನು ಪ್ರಯೋಜನ? ಈ ಒಂದು ದ್ವಂದ್ವ ಜಾಗತಿಕವಾಗಿ ಬಂಡವಾಳಿಗರಲ್ಲೇ, ಕಮ್ಯುನಿಸ್ಟ್ ಬಿಡಿ, ಬಂಡವಾಳಿಗರ ಪ್ರಜ್ಞೆಯಲ್ಲೇ ಉಂಟಾಗಿ ಅವರು ಹೆದರ್ಕೊಂಡಿದ್ದಾರೆ ಹೇಗೆ ಮಾಡಬೇಕು ಅಂತ. ಅದಕ್ಕೆ ಅವ್ರು ಕೊಟ್ಟಂತ ಸೊಲ್ಯೂಷನ್ ಏನು? ಒಂದು ಸೊಲ್ಯೂಷನ್ನು, ಎಲ್ಲರಿಗೂ ಒಂದು ಮಿತಿಯ ಆದಾಯನ ಫ್ರೀಯಾಗಿ ಹಂಚಿಬಿಡೋಣ. ಯೂನಿವರ್ಸಲ್ ಬೇಸಿಕ್ ಇನ್ಕಮ್ ಕೊಟ್ಬಿಡೋಣ. ಕೊಡೋಕೆ ನಮ್ಗೆ ತಾಕತ್ತಿದೆ. ಯಾರಿಗೆ? ಕ್ಯಾಪಿಟಲಿಸ್ಟ್ಗೆ. ಎಲ್ರಿಗೂ ಕೊಟ್ಬಿಡೋದು. ಅವ್ರ ಅಂಗಡಿಗೆ ಒಂದು ಸಾಮಾನು ತಗೊಂಡು ಹೋಗ್ತಾರೆ. ಬಟ್ ಸ್ವಿಟ್ಜರ್ಲೆಂಡ್ನಲ್ಲಿ ಈ ವಿಷಯವನ್ನು ಓಟ್ಗೆ ಹಾಕೋದು ತಮಾಷೆ ಅದು. ಹಾಗೆ ಮಾಡೋಣ ಅಂತ ಎಲ್ರಿಗೂ ಕೊಟ್ಬಿಡ್ತೀವಿ ಅಂತ. ದೇ ರಿಜೆಕ್ಟೆಡ್ ಇಟ್. ದಟ್ ಇಸ್ ಬ್ಯೂಟಿ. ಜನ, ನಾನೇ ನಿನ್ನ ಕೂಲಿ ಕೇಳ್ತಾ ಇಲ್ಲ, ನಾನು ಭಿಕ್ಷಾ ಕೇಳ್ತಿಲ್ಲ. ನಾನು ಐ ವಾಂಟ್ ಅನ್ ಆನರಬಲ್ ವರ್ಕ್. ಟೆಕ್ನಾಲಜಿ ಇಂಪ್ರೂವ್ ಆಗೋದ್ರಿಂದ ಯು ಡೋಂಟ್ ಟು ಥಿಂಕ್ ಆಲ್ಟರ್ನೇಟಿವ್ಲಿ. ಯು ಗಿವ್ ಮಿ 4 hours ವರ್ಕ್, ಗಿವ್ ಮಿ 8 hours ಸ್ಯಾಲರಿ, ಸೊ ದಟ್ ನಾನು 4 hours ಕೆಲಸ ಮಾಡಿಬಿಟ್ಟು ಇನ್ನು ಮಿಕ್ಕಿದ್ದು ಸೋಷಿಯಲಿ, ಕಲ್ಚರಲಿ, ಲಿಟ್ರರಿ, ಆಕ್ಟಿವ್ ಎಲ್ಲನೂ ಮಾಡ್ತೀನಿ ನಾನು. ಇಡೀ ಸಮಾಜವೇ ಚೆನ್ನಾಗಿ ಬೆಳೀತಾವಾಗ. ಇನ್ನು ಇದು ಸೊಲ್ಯೂಷನು ಅದಲ್ಲ ಅಂತ ಇನ್ನು ಚರ್ಚೆ ನಡೀತಿದೆ. ಬಟ್ ಬಹಳ ಇಂಟ್ರೆಸ್ಟಿಂಗ್ ಸೊಲ್ಯೂಷನ್. ಏನು, ದುಡ್ಡಿದ ಮಾತ್ರಕ್ಕೆ ಬ್ಯಾಂಕಲ್ಲಿ ಜನಗಳಿಗೆ ತಗೊಂಬಂದು ಕೊಟ್ಟು ಸಾಮಾನು ತಗೊಳ್ಳೋ ತಾಕತ್ತಿಲ್ಲ ಅಂದರೆ, ಸೊ ಎಂಪ್ಲಾಯ್ಮೆಂಟ್ ಬೇಕೇ ಬೇಕು. ಯಾವ ಥರ ಎಂಪ್ಲಾಯ್ಮೆಂಟ್ ಕೊಡಬೇಕು ಅನ್ನೋ ವಿಷಯ. ಸೋಷಿಯಲ್ ಕಲ್ಚರ್ ಮಾಡಿ, ಡ್ರಾಮಾ ಮಾಡೋದು, ಸಂಬಳ ಕೊಡಿ, ವೈಯಕ್ತಿಕ ಬದುಕೋದು ದಾರಿ ಮಾಡಿ. ಫಾರ್ ಎಕ್ಸಾಂಪಲ್, ಎಲ್ರಿಗೂ ಕೂಡ ಒಂದಷ್ಟು ಕೆಲಸ ಮಾಡೋಕೆ ಕೊಡಿ, ಟ್ರೈನಿಂಗ್ ಕೊಡಿ, ಸಾಮಾಜಿಕ ಸೌಲಭ್ಯ, ಸಾಮಾನ್ಯ ಸಮತೋಲನ ಬರುತ್ತೆ. ವಿ ಡೋಂಟ್ ವಾಂಟ್ ಟು ಟಾಪ್ ರಿಚ್ ಪೀಪಲ್ ಲೈಕ್ ಟುಡೇ. ಇನ್ನು ದರಿದ್ರ ಭಾರತ ದೇಶದಲ್ಲಿ ಒಂದು 30 ವರ್ಷದಲ್ಲಿ 8 ಜನ ಇದ್ದ ಬಿಲಿಯನೇರ್ಸ್ ಇವತ್ತು 150 ಜನ ಆಗಿದ್ದಾರೆ. ಅಂತಹ ಕಮ್ಯುನಿಸ್ಟ್ ಚೈನಾದಲ್ಲಿ ಪ್ರಪಂಚದ ನಂಬರ್ 1 ಬಿಲಿಯನೇರ್ಸ್ ಆಗಿದ್ದಾರೆ. ಅಮೆರಿಕಾದಲ್ಲಿ ಬಿಲಿಯನೇರ್ಸ್ ಆಗಿರೋದು ಆಶ್ಚರ್ಯ ಇಲ್ಲ. ಈ ಬಿಲಿಯನೇರ್ಸನ್ನ ಇವಾಗ ಚೈನಾದಲ್ಲಿ ಇದ್ದಕ್ಕಿದ್ದಂಗೆ ಆಪರೇಟ್ ಮಾಡೋಕ್ಕೆ ಶುರು ಮಾಡಿದ್ದಾನೆ, ಕಮ್ಮಿ ಮಾಡಬೇಕು ಅಂತ. ಸೊ ಇದೊಂದು ರೋಗ. ಸಮಾಜದ ಶರೀರದ ಮೇಲೆ ಬಿಲಿಯನೇರ್ ಅಂತಕ್ಕಂಥದ್ದು ಒಂದು ಹುಣ್ಣು. ಅದೇನು ಪ್ರಯೋಜನ? ದುಡ್ಡಿರುತ್ತೆ ಅಷ್ಟೇ ಅವನಿಗೆ. ಅದಕ್ಕೆ ಮದುವೆಗೆ ಅವನು 1 ಬಿಲಿಯನ್ ಖರ್ಚು ಮಾಡೋದು. ಹುಣ್ಣದು. ಅದರಿಂದ ಸಮಾಜಕ್ಕೆ ಪ್ರಯೋಜನ ಇಲ್ಲ, ಅವನಿಗೂ ಪ್ರಯೋಜನ ಇಲ್ಲ. ಊಟ ಮಾಡಲಿಕ್ಕೆ ಎಷ್ಟು ಬೇಕಾ ಆಫ್ಟರ್. ಸೊ ದಟ್ ಡೆವಲಪ್ಮೆಂಟ್ ವಿಲ್ ಬಿ ಟೇಕಿಂಗ್ ಪ್ಲೇಸ್ ಲೈಕ್ ದಿಸ್ ಅಂತ ಕಾಣುತ್ತೆ, ಇಫ್ ಕ್ಯಾಪಿಟಲಿಸಮ್ ರಿಯಲೈಸೇಷನ್ ಇಸ್ ಟ್ರೂ. ಕೆಲವು ರಾಜ್ಯ, ಯುರೋಪ್ನಲ್ಲಿ ಕೆಲವು ರಾಜ್ಯಗಳಲ್ಲಿ ಈ ಮಿನಿಮಮ್ ಬೇಸಿಕ್ ಇನ್ಕಮ್ ಶುರು ಮಾಡಿ ಪ್ರಯೋಗ ಮಾಡ್ತಿದ್ದಾರೆ. ಅದರ ಪರಿಣಾಮ ಚೆನ್ನಾಗಿದೆ ಅಂತ ಹೇಳ್ತಾರೆ. ಫಾರ್ ಎಕ್ಸಾಂಪಲ್, ನಮ್ಮ ದೇಶದಲ್ಲಿ ಬಿಸಿ ಊಟ ಮಾಡಿದ್ವಿ. ಆ ಬಿಸಿ ಊಟದ ಪರಿಣಾಮವಾಗಿ ಲಿಟ್ರಸಿ ಜಾಸ್ತಿ ಆಯಿತು, ಸ್ಕೂಲಿಗೆ ಜನ ಬಳಸೋದಾಯಿತು, ಮಕ್ಕಳ ಆರೋಗ್ಯ ಇಂಪ್ರೂವ್ ಆಯಿತು. ನೆನೆ ಹಾಕಿದ್ದಾನೆ, ಕುಳ್ಳರು ಇಲ್ವಂತೆ, ಉದ್ದ ಬೆಳೀತಿದ್ದಾರಂತೆ, ಆರೋಗ್ಯ ಬೆಳೀತಿದ್ದಾರೆ ಅಂತ ಒಂದಾಯ್ತಲ್ಲ. ಇದನ್ನ ಇಡೀ ಬಡ ದೇಶಗಳೆಲ್ಲರೂ ಕಾಪಿ ಮಾಡಿದ್ರು. ಒಳ್ಳೆಯದು. ಇದು ಯೋಚನೆ ಮಾಡಿದವನು ಎಂ ಜಿ ರಾಮಚಂದ್ರನ್. ಕಾಮರಾಜ್ ಮಾಡಿಬಿಟ್ಟು ಎಂ ಜಿ ರಾಮಚಂದ್ರನ್ ಇಂಪ್ರೂವ್ಮೆಂಟ್ ಮಾಡಿದ್ರು. ಒಬಾಮ ಬಂದಿದ್ದವನು ಅಧ್ಯಕ್ಷ ನಮ್ಮ ದೇಶ ನೋಡಕ್ ಬಂದಾಗ, ಹಿ ಅಕ್ಸೆಪ್ಟೆಡ್ ಇಸ್ ಎ ವೆರಿ ಗುಡ್ ಐಡಿಯಾ. ಇನ್ ರಿಚ್ ಕಂಟ್ರಿ ಇನ್ ನೆಪದಲ್ಲಿ ಅಲ್ಲಿ ಹಿ ಇಂಟ್ರೊಡ್ಯೂಸ್ ದ ಬಿಸಿ ಊಟ. ಬ್ಯೂಟಿ ಆಫ್ ದಟ್, ಹಿ ಇಂಟ್ರೊಡ್ಯೂಸ್ ಇಟ್. ಅವ್ರು ಹೇಳಿದ, ನಮ್ಮ ದೇಶದಲ್ಲಿ ಬಡವರು ಯಾರು ಬರಬೇಕು, ಸ್ಕೂಲ್ಗೆ ಬರ್ತಾ ಇಲ್ಲ, ನಾನು ಮಾಡ್ತೀನಿ, ಎಲ್ಲರೂ ಕೊಡ್ತಾ ಇದ್ದಾನೆ. ಸೊ ಇದು ಎಕಾನಮಿ. ಆ್ಯಕ್ಚುಲಿ ಇಟ್ ಇಸ್ ನಾಟ್ ಧರ್ಮ. ಆ ಹುಡುಗರನ್ನ ಬೆಳೆಸೋದು ಅನ್ನೋದು, ಹುಡುಗರು ಎಜುಕೇಷನ್ ಆಗೋದು ಅಂತಕ್ಕಂಥದ್ದು ಸಮಾಜದ ಆರ್ಥಿಕ ಸಾಮರ್ಥ್ಯವನ್ನು ಕುದುರಿಸೋದು ಎಜುಕೇಷನ್ ಅಂದರೆ. ಅವ್ರಿಗೆ ಆರೋಗ್ಯ ಚೆನ್ನಾಗಿರೋದು ಅಂತಂದರೆ ಸಮಾಜದ ಉತ್ಪಾದನಾ ಶಕ್ತಿಯನ್ನು ಅಭಿವೃದ್ಧಿ ಮಾಡೋದು, ಧರ್ಮ ಅಲ್ಲ ಅದು. ಸೊ ಇನ್ವೆಸ್ಟ್ಮೆಂಟ್ ಇನ್ ಎಜುಕೇಷನ್, ಇನ್ವೆಸ್ಟ್ಮೆಂಟ್ ಇನ್ ಹೆಲ್ತ್ ಬೈ ಗವರ್ಮೆಂಟ್ ಇಸ್ ಅನ್ ಇನ್ವೆಸ್ಟ್ಮೆಂಟ್ ಇನ್ ಬಿಸ್ನೆಸ್ ಓನ್ಲಿ, ಅಲ್ಟಿಮೇಟ್ಲಿ ಎಕಾನಮಿ. ಆ ಪ್ರಜ್ಞೆ ಇಲ್ಲ. ಏನೋ ಧರ್ಮ ಮಾಡ್ತೀವಿ ಅಂತ ಮಾತಾಡಿದ್ರೆ ಸರ್ಕಾರದವರು ನಾಚಿಕೋಬೇಕು. ಅವರು ಅಲ್ಲವರು ಮೋಸ ಮಾಡ್ತಾರೆ, ಮಾಡೋದು. ಸುಮಾರು 70 ನಿಮಿಷಗಳ ಕಾಲ ಸಾರ್ವಜನಿಕ ಕ್ಷೇತ್ರದ ಉದ್ದಿಮೆಗಳ ಖಾಸಗೀಕರಣದ ಕುರಿತು ಮಾತನಾಡಿದಂತಹ ನಮ್ಮ 80ರ ತರುಣ KS ಪಾರ್ಥಸಾರಥಿ ಅವರಿಗೆ ಹೊಸತು ಚಿಂತನದ ಬಳಗದ ಪರವಾಗಿ ಹೃತ್ಪೂರ್ವಕ ವಂದನೆಗಳು ಸರ್. ಆಮೇಲೆ ಅವರ ಉತ್ಸಾಹ, ಅವರ ಸ್ಫೂರ್ತಿ ಕಂಡ್ರೆ ಯುವಕರಿಗೆ ಕೂಡ ಅವರಿಗೆ ನಾಚಿಕೆ ಆಗ್ಬೇಕು. ಅಂತಹ ಒಂದು ಸ್ಫೂರ್ತಿ, ಉತ್ಸಾಹದಲ್ಲಿ ಇನ್ನೂ ಕೂಡ 80ರ ಹರೆಯದಲ್ಲಿ ಅವರು ಇದ್ದಾರೆ ಅಂತ ಹೇಳಿದ್ರೆ ತುಂಬಾ ಅವರಿಗೆ ನಾವು ಶ್ಲಾಘನೀಯವಾದದ್ದು. ಅವರಿಗೆ ಪುನಃ ಇನ್ನೊಂದ್ಸಲ ನಾವು ವಂದನೆಯನ್ನು ಕೋರ್ತಾ, ಇದೇ ರೀತಿ ಕಾರ್ಯಕ್ರಮ ಬರೋ ತಿಂಗಳು ಕೂಡ ನಡೀತದೆ. 3ನೇ ಸೋಮವಾರ, ಪ್ರತಿ ತಿಂಗಳ 3ನೇ ಸೋಮವಾರ ಚಿಂತನ ಬಳಗದಿಂದ
ಇದೇ ತರ ಲೈವ್ ಕಾರ್ಯಕ್ರಮ ನಡೀತದೆ. ಹಾಗೆ ಇದೇ ಕಾರ್ಯಕ್ರಮ ನಡೀತದೆ. ಹಾಗೆ ಈ ಸಂವಾದದಲ್ಲಿ ಭಾಗವಹಿಸಲಿಕ್ಕೆ ಬಂದಂತಹ ಸಿದ್ದನಗೌಡ ಪಾಟೀಲ್ರಿಗೂ ಕೂಡ ನಾನು ನಮ್ಮ ಈ ಚಿಂತನ ಬಳಗದ ಪರವಾಗಿ ಹೃತ್ಪೂರ್ವಕ ವಂದನೆ ಸಲ್ಲಿಸ್ತೇನೆ. ಹಾಗೂ ಈ ಕಾರ್ಯಕ್ರಮವನ್ನು ನಮಗೆ ನಡೆಸಿಕೊಟ್ಟ ಅನುವಾದ ಮಾಡಿದಂತಹ ನವಕರ್ನಾಟಕ ಬಳಗದ ಆನಂದ್ ಒಂದು ನಿಮಿಷ ಬಾಯಿ. ಆನಂದ್ಗೂ ಕೂಡ ನಾವು ಕನ್ನಡ ನಮ್ಮ ಬಳಗದ ಪರವಾಗಿ ಮತ್ತು ಹೊಸತು ತಿಂಗಳ ಅಂಗಳದ ಪರವಾಗಿ ನಾನು ಅವರಿಗೆ ಧನ್ಯವಾದವನ್ನು ಸಲ್ಲಿಸ್ತಿದ್ದೇನೆ. ಎಲ್ರಿಗೂ ಈ ಕಾರ್ಯಕ್ರಮ ಬಂದಂತಹ ಎಲ್ಲರಿಗೂ ಕೂಡ ಮತ್ತೊಮ್ಮೆ ನಮ್ಮ ಚಿಂತನ ಬಳಗದ ಪರವಾಗಿ ವಂದನೆಗಳು. ಹಾಗೂ ಇದೇ ರೀತಿ ಕಾರ್ಯಕ್ರಮ ಬರುವ ತಿಂಗಳ 3ನೇ ಸೋಮವಾರ ನಡೀತದೆ. ಇದರಲ್ಲಿ ಇನ್ನೂ ಏನಾದರೂ ತಮಗೆ ಏನಾದರೂ ಪ್ರಶ್ನೆಗಳು ಅಥವಾ ಏನಾದರೂ ಅಭಿಪ್ರಾಯಗಳಿದ್ರೆ ದಯಮಾಡಿ ಇದರ ಕಮೆಂಟ್ ಕಾಲಮ್ ನಲ್ಲಿ ನೀವು ಟೈಪ್ ಮಾಡಿ ಕಳಿಸಿ. ಅದನ್ನು ನಾವು ನಮ್ಮ ಎಡಿಟೋರಿಯಲ್ ಕಮಿಟಿ ಅದರ ಬಗ್ಗೆ ನಿಮಗೆ ಸೂಕ್ತವಾದಂತಹ ಲೇಖನವನ್ನು ಬರೆದು ಅದನ್ನು ನಮ್ಮ ಹೊಸತುದಲ್ಲಿ ಪ್ರಕಟ ಮಾಡ್ತಾ ಇದ್ದೇವೆ. ಸೊ ಮತ್ತೊಮ್ಮೆ ತಮ್ಮೆಲ್ಲರಿಗೂ ವಂದನೆಗಳು. ನಮಸ್ಕಾರ.